ಇವತ್ತು ನನ್ನ ತುಂಬ ಜನ ಟ್ರೋಲ್ ಮಾಡ್ತಾರೆ, ಬೇಡದ್ದು ಬರೀ, ಐ ಡೋಂಟ್ ಕೇರ್. ಯಾಕಂದರೆ ಯಾರು ಅದರ ಬಗ್ಗೆ ಬರೀತಾರೋ ಅವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಯಾರು ನಮ್ಮನ್ನು ಹೀಯಾಳಿಸ್ತಾರೋ ಅವರಿಂದ ನಾವು ಒಂದು ಅಕ್ಷರ ಕಲ್ತಿಲ್ಲ, ಒಂದು ಪೈಸೆ ತೆಕ್ಕೊಂಡಿಲ್ಲ. ಅವರು ನಾವು ಬೆಳೆಯೋದಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಅವ್ರು ಏನೋ ಬರೆದ್ರೆ ನಾವು ಯಾಕೆ ತಲೆ ಬಿಸಿ ಮಾಡಬೇಕು? ಅಂಗಿಯನ್ನು ಚಂದ ಮಡಚಿ ನಾವು ಬರ್ತಾ ಪೇಪರಲ್ಲಿ ಕೆಳಗಿಟ್ಟು ಅದರ ಮೇಲೆ ಅದನ್ನು ಮಡಚಿ ಅಪ್ಪ ಕೂತುಕೊಳ್ಳುವಲ್ಲಿ ಇಡುದು, ಕೂತ್ಕೋ ಇದರ ಮೇಲೆ ಅಂತ. ಅದೇ ಇಸ್ತ್ರಿ. ಕೆಟ್ಟ ಶಬ್ದ ಬಳಸಬಹುದಾದರೆ ನಾವು ಕುಂಡೆ ಇಸ್ತ್ರಿ ಅಂತ ಕರೀತಾರೆ. ನೀವು ಒಂದಾ ಕೆಸರನ್ನು ಹೊತ್ತುಕೊಂಡು ಊರೆಲ್ಲ ನಡಿಬೇಕು, ಜನ ನಗ್ತಾರೆ. ಇಲ್ಲ ಅಂಗಿ ತೆಗೆದು ಒಗಿಬೇಕು. ಇದು ಎರಡು ನಿಮ್ಮ ಕೆಲಸ ಅಲ್ಲ. ನೀವು ಹೋಗ್ತಾ ಇರೋದು ಬೇರೆಗೆ. ಬಟ್ ಜನ ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ಒಂದಾ ಕೆಸರು ಹೊತ್ತುಕೊಂಡು ಊರು ಸುತ್ತುವಾಗೆ ಮಾಡ್ತಾರೆ, ಇಲ್ಲ ಅಂಗಿ ತೆಗೆದು ಒಗಿಯುವಾಗೆ ಮಾಡಿ ನೀವು ಯಾವ ಉದ್ದೇಶಕ್ಕೆ ನಡೀತಿದ್ದಾರೋ ಅದು ಆಗದಾಗೆ ಮಾಡ್ತಾರೆ. 19,000ಕ್ಕಿಂತ ಹೆಚ್ಚು ಭಾಷೆಗಳಿವೆ ಈ ದೇಶದಲ್ಲಿ. ಇದೆಲ್ಲ ಎಲ್ಲಿಂದ ಬಂತು? ಬೇರೆ ಬೇರೆ ಕಡೆಯಿಂದ ಬಂದು ನೆಲೆಂದು ಎಲ್ಲರನ್ನು ಒಳಗೊಂಡ ದೇಶದಲ್ಲಿ ಯಾರೂ ಒಳಗೊಳ್ಳಲಾಗದ ದೇಶವಾಗಿ ಕನ್ವರ್ಟ್ ಮಾಡುವ RSSನ ಕೆಲಸಗಳಿದೆಯಲ್ಲ, ಇದು ಆಳದಲ್ಲಿ ದೇಶದ್ರೋಹದ ಕೆಲಸ. ಭಾರತದ ಬಹುಭಾಗವನ್ನು ಮುಸ್ಲಿಮರು ಆಳಿದರು. ಡೆಲ್ಲಿ ಸುಲ್ತಾನೇಟ್, ತುಘಲಕ್ ವಂಶಜರು, ಮುಘಲರು. ಭಾರತ ಏನು ಮುಸ್ಲಿಂ ರಾಷ್ಟ್ರ ಆಯ್ತಾ? ಹಿಂದೂ ರಾಷ್ಟ್ರಕ್ಕೆ ಅಂದರೆ ತೊಂದರೆ ಆಯ್ತಾ? ಇದು RSS ಹುಟ್ಟಿದ ಮೇಲೆ ಮಾತ್ರ ಹಿಂದೂ ರಾಷ್ಟ್ರದ ಸಮಸ್ಯೆ. ಹಾಗಾಗಿ ಇವರು ವರ್ತಮಾನದ ರಾಜಕೀಯ ಲಾಭಕ್ಕೆ ಕಟ್ಟಿಕೊಂಡ ನೆರೇಟಿವ್ಸ್. ನಾನು ಅಮೆರಿಕನ್ ಇನ್ಸ್ಟಿಟ್ಯೂಟಿಂದ JNUಗೆ ಸೇರಿದಾಗ ನಂಗೆ 65 ವರ್ಷ. 65 ವರ್ಷದವರೆಗೆ ನಾನು ದೇಶ ಪ್ರೇಮಿ, ಕನ್ನಡದ ಒಳ್ಳೆಯ ಲೇಖಕ, ಯಕ್ಷಗಾನ ಕಲಾವಿದ, ವಿದ್ವಾಂಸ. JNUಗೆ ಸೇರಿದ 3 ತಿಂಗಳಲ್ಲಿ ನಾನು ದೇಶದ್ರೋಹಿ, ಅರ್ಬನ್ ನಕ್ಸಲು ಎಲ್ಲ ಆಯಿತು. ಇದು ವ್ಯಕ್ತಿಯನ್ನು ತಿಳ್ಕೊಂಡು ಮಾಡುವ ಕಮೆಂಟ್ಗಿಂತ ಹೆಚ್ಚಾಗಿ ರಾಜಕೀಯ ಪ್ರೇರಿತವಾದಂಥ ಕಮೆಂಟ್ಗಳು. ನಮಸ್ಕಾರ, ಚಾಟ್ ರೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಚಾಟ್ ರೂಮ್ನ ಅತಿಥಿ ಜಾನಪದ ವಿದ್ವಾಂಸರು, ಲೇಖಕರು, ಪ್ರಾಧ್ಯಾಪಕರು, ಪ್ರಸ್ತುತ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು. ನಮಸ್ತೆ, ಸ್ವಾಗತ. ನಮಸ್ತೆ. ಎಲ್ಲಿಂದ ಶುರು ಮಾಡೋಣ? ಪಂಚದಿಂದ ಶುರು ಮಾಡೋಣ? ಹೇಗೆ ಅಂದರೆ ನಿಮ್ಮ ಬಗ್ಗೆ, ನೀವು ಕನ್ನಡ ಸಂಘದಲ್ಲಿ ಕೆಲಸ ಮಾಡಿರೋದು ಗೊತ್ತು, ಇವತ್ತಿಗೆ ನೀವೇನು ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಬರಹಗಳು ಅವೆಲ್ಲವೂ ಗೊತ್ತು. ಆದರೆ ನಿಮ್ಮ ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸ ನಮ್ಗಷ್ಟು ಗೊತ್ತಿಲ್ಲ. ಸ್ವಲ್ಪ ತಿಳಿಸ್ಕೊಡ್ಬೋದಾ? ಈ ಒಂದು ಹಂತ ಮೀರಿದ ಮೇಲೆ ಈಗ ನಮ್ಮಂಥವ್ರು, ನನಗೀಗ 70 ವರ್ಷ, ಒಂದು 70 ವರ್ಷದಲ್ಲಿ ನಮ್ಮ ನೆನಪುಗಳು ಎಷ್ಟಿರ್ತದೆ? 4 ವರ್ಷದಿಂದ ಇರುತ್ತೆ. ಅಂದರೆ ಒಂದು 66 ವರ್ಷ ಹಿಂದೆ ಹೋಗೋದಿದೆಯಲ್ಲ, ಇದು ಒಂಥರ ಚಂದ ಅಂದರೆ ಹೇಗಂದರೆ ನಾವು ಆ ಬಾಲ್ಯದವನ್ನು ಕಳ್ಕೊಂಡಿದ್ವಿ. ಈಗ ಒಂದು ಒಳ್ಳೆ ಪೊಸಿಷನ್ಲಿ ಇದ್ದೀನಿ ನಾನು ಇರೋದರಲ್ಲಿ. ನೀವು ಹೇಳಿದಾಗೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೇನೆ. ಸರ್ಕಾರ ನನಗೆ ಕೆಲವು ಸವಲತ್ತುಗಳನ್ನು ಕೊಟ್ಟಿದೆ. ಈ ಎಲ್ಲ ಸವಲತ್ತುಗಳನ್ನು ಇಟ್ಟುಕೊಂಡು ಅದನ್ನು ಅನುಭವಿಸಿಕೊಂಡು ಹಿಂದಕ್ಕೆ ಹೋದಾಗ ನಮ್ಮ ಬಾಲ್ಯ ತುಂಬ ನಾಸ್ಟಾಲ್ಜಿಕ್ ಆಗಿ ಕಾಣ್ತದೆ. ನಾವು ಅದನ್ನು ತುಂಬ ಪ್ರೀತಿಸುವ ಹಾಗೆ, ಪ್ರೇಮಿಸುವ ಹಾಗೆ, ಅದರ ಬಗ್ಗೆ ಬರೆಯುವ ಹಾಗೆ, ಭಾವುಕವಾಗಿ ಹೇಳುವ ಹಾಗೆ, ಗಂಟೆಗಟ್ಟಲೆ ಅದರ ಬಗ್ಗೆ ಹರಟುವ ಹಾಗೆ ಆಗ್ತದೆ. ಇದು ಒಂಥರ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಲ್ಲ ಅದು. ಬಟ್ ಆ್ಯಕ್ಚುಲಿ ನಮ್ಮ ಬಾಲ್ಯಕ್ಕೆ ಹೋಗಿ ನೀವು ಬದುಕು ಅಂತಂದರೆ ನಾವು ಬದುಕಬಹುದಾದ ಬಾಲ್ಯವನ್ನು ಕಂಡೇ ಇಲ್ಲ ನಾವು. ಕಾರಣ ಒಂದು ಏನು ಅಂತಂದರೆ, ನಮ್ಮ ಪಂಜದ ಹತ್ತಿರ ಬಂಟಮಲೆ ಅಂತ ನಾನು ಹುಟ್ಟಿದ ಊರು, ಭಯಾನಕ ಕಾಡು. ನಾನು ಆ ಕಾಡನ್ನು ತುಂಬ ಉದಾರವಾದಿಯಾಗಿ ಹೇಳ್ತಾ ಇಲ್ಲ. ನೀವು ಈಗ ಬಂದರೂ ಆ ಕಾಡು ಹಾಗೇ ಇದೆ. ನಮ್ಮ ಹಿರಿಯರು, ನಮ್ಮ ತಂದೆ ಅವರೆಲ್ಲ ಆ ಕಾಡನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ನಾನು ಹೇಳುವ ಕಾಡು ಈಗಲೂ ಹಾಗೆ ಇದೆ. ಅದು 70 ವರ್ಷದ ನಂತರ ಹೌದು, ಹಾಳಾಗಿಲ್ಲ. ಮತ್ತು ನಾವೆಲ್ಲ ಅದು ಉಳಿಬೇಕು ಅಂತ ಇರೋದ್ರಿಂದ ಅಂಥ ಒಂದು ಕಾಡದು. ನೀವು ಆ ಕಾಡಿನಲ್ಲಿ ನಮ್ಮದು ಬಿಳಿಮಲೆ ಅಂತ ಒಂದು 4-5 ನಮ್ಮ ಕುಟುಂಬದವರ ಮನೆ ಮಾತ್ರ ಇತ್ತು. ಅಲ್ಲಿಂದ ಯಾವುದೋ ಕಾರಣಕ್ಕೆ ನಾವು ವಾಟಗಜೆ ಅಂತ ಒಂದು ಊರಲ್ಲಿದ್ವಿ. ಆ ವಾಟಗಜೆ ಎಂಬ ಒಂದು ಊರಲ್ಲಿ ನಮ್ಮದು ಒಂದೇ ಮನೆ ಇತ್ತು. ನಾನು ಬೇರೆ ಯಾರನ್ನಾದರೂ ನೋಡಬೇಕಾದ್ರೆ 3 ಕಿಲೋಮೀಟ್ರ್ ದೂರ ಹೋಗಬೇಕು. ಉಪ್ಪು ಮೆಣಸು ಬೇಕಂದ್ರೆ ಪಂಜ ಅಂತ ಊರಿಗೆ 8 ಕಿಲೋಮೀಟ್ರ್ ದೂರ ಹೋಗಬೇಕು. ಅಂಥ ಒಂದು ಕಾಡಲ್ಲಿ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ಹಾಗಾಗಿ ನನಗೆ ಅಪ್ಪ ಅಮ್ಮ ಬಿಟ್ಟರೆ 3ನೇ ಮುಖವೇ ಗೊತ್ತಿಲ್ಲ ನನ್ನ ಬಾಲ್ಯದಲ್ಲಿ. ಅಲ್ಲಿ ಕಾಡು ಉತ್ಪತ್ತಿಗಳು. ಈಗ ನಾವು ಆಧುನಿಕ ಬೇಸಾಯ ಇತ್ಯಾದಿಗಳಲ್ಲಿ ಏನೂ ಇರಲಿಲ್ಲ. ನಾವು ಎಷ್ಟೋ ದಿವಸ ಬಡತನದಿಂದ ತಿನ್ನುವುದಕ್ಕೆ ಅಂತ ಬಿದಿರಕ್ಕಿ ಹೆಕ್ಕುವುದಕ್ಕೆ ಕಾಡಿಗೆ ಹೋಗ್ತಾ ಇದ್ವಿ. ಬಿದಿರು ಗೊತ್ತಲ್ಲ ನಿಮಗೆ? ಆ ಬಿದಿರಿನಿಂದ ಒಂದು ಅಕ್ಕಿ ಬೀಳ್ತದೆ, 100 ವರ್ಷಕ್ಕೊಂದ್ಸರಿ. ಆ ಅಕ್ಕಿಯನ್ನು ಎತ್ತಬೇಕು. ಆಗ ನನಗೆ 3-4 ವರ್ಷ. ಅಮ್ಮ ಕಾಡೊಳಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಬಿದಿರಕ್ಕಿನ ಎತ್ತೋದು, ಅದನ್ನು ಮನೆಗೆ ತರೋದು, ಆಮೇಲೆ ಅದನ್ನು ರಕ್ಷಿಸಿಡೋದು. ಆಮೇಲೆ ಹಾಗೆ ಕಾಡಿಗೆ ಹೋದಾಗ ಜಿಗಣೆಗಳು, ಸೊಳ್ಳೆಗಳು, ಆಮೇಲೆ ಈಗಲೂ ಇರುವ
ಭಯಾನಕವಾದ ಸರ್ಪಗಳು, ಎಸ್ಪೆಷಲಿ ಕೃಷ್ಣ ಸರ್ಪ, ಕಾಳಿಂಗ ಸರ್ಪ ಅಂತ ಹೇಳ್ತೀವಲ್ಲ. ನೀವು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿರುವ ಸರ್ಪಗಳ ಹಾವುಗಳ ಪಾರ್ಕಿಗೆ ಹೋದರೆ ಆ ಬಂಟಮಲೆಯಿಂದ ಬಂದ ಹಾವುಗಳು ಇದ್ದಾವೆ, ಅಲ್ಲಿ ಈಗಲೂ ಇದ್ದಾವೆ. ಅವು ಸುಮಾರು 20 ಅಡಿ ಉದ್ದ ಇರ್ತವೆ, ಕಪ್ಪು, ಭಯ ಅಂದರೆ ಭಯ. ಆದರೆ ನನ್ನ ಊರಲ್ಲಿ 71 ವರ್ಷ ಹಾವು ಕಡಿದು ಸತ್ತ ಒಂದು ಉದಾಹರಣೆ ಇಲ್ಲ. ಯಾಕೆ ಅಂತಂದರೆ ನಾವು ಆ ಕಾಡಲ್ಲಿ ಬದುಕುತ್ತಾ ಆ ಹಾವುಗಳಿಗೂ ಇಲಿಗಳಿಗೂ ನಾವು ಅದರ ಭಾಗವೇ ಆಗಿಬಿಟ್ಟಿದ್ವಿ. ಈಗ ಸಮಸ್ಯೆ ಎಲ್ಲಿ ಆಗ್ತಂದರೆ, ನಾನು ಈಗ ಹೋದರೆ ಸಮಸ್ಯೆ ಆಗ್ತದೆ. ನನ್ನ ಶೂ, ನಾನು ನಡೆಯುವ ಕ್ರಮ, ಆಮೇಲೆ ಹಾವು ಕಂಡ ಕೂಡಲೇ ನನ್ನ ದೇಹ ಪ್ರತಿಕ್ರಿಯಿಸುವ ರೀತಿ, ಇದು ಹಾವು ಗ್ರಹಿಸುವ ರೀತಿಗೂ ವ್ಯತ್ಯಾಸ ಇರ್ತದೆ. ಬಟ್ ನಾವು ಆ ಕಾಲದಲ್ಲಿ ಹಾವುಗೂ ಕೂಡ ಇದು ಯಾರು ನನ್ನ ಹಾಗೆ ಅಂತ ಅದರ ಭಾವ, ನಮಗೆ ಕೂಡ ಅದರ ಭಾವ ಅಂತ. ಹಾಗಾಗಿ ಹಾವು ಕಡದ ಉದಾಹರಣೆಗಳಿಲ್ಲ. ಬಟ್ ಕೆಲವು ನನಗೆ ಏನಾಯಿತು ಅಂತಂದರೆ ಅದರಿಂದ ತುಂಬ ಪ್ರಯೋಜನ ಆಯಿತು ಮುಂದೆ. ನಾನು ಅದನ್ನು ನನ್ನ ಒಂದು ಆತ್ಮಕಥೆ ಬರೆದಿದೆ, ಆ ಕಾಗೆ ಮುಟ್ಟಿದ ನೀರು, ಅದರಲ್ಲಿ ಬರೆದಿದೆ. ಈ ಅಮ್ಮ ಬಿದಿರಕ್ಕೆ ಹಾಕುವಾಗ ನಾನು ಸಣ್ಣದಿರುವಾಗ ನನ್ನ ಹೆಸರು ರೋಹಿತ್ ಅಂತ. ಆಮೇಲೆ ಶಾಲೆಗೆ ಸೇರುವಾಗ ಮೇಷ್ಟ್ರು ಪುರುಷೋತ್ತಮ ಅಂತ ಹೆಸರಿಟ್ಟರು. ಅಮ್ಮ ರೋಹಿತಾ ಬಿದಿರಕ್ಕೆ ಹೇಕು ಅಂದರೆ ನಾವು ಸ್ವಲ್ಪ ಒಂದು 5 ನಿಮಿಷ ಕೆಲಸ ಮಾಡ್ತೀವಿ. ತುಳುವಿನಲ್ಲ? ನಮ್ಮದೊಂದು ಭಾಷೆ ಇದೆ, ಅದು ಸುಳ್ಯ ಕಡೆ ಇದೆ, ಅರೆ ಭಾಷೆ ಅಂತ. ಅದು ನೋಡಿ, ಅಂದರೆ ಅದು ಈಗ ಒಂದು 2 ಲಕ್ಷ ಜನ ಮಾತಾಡ್ತಾರೆ. ನಾವು ಹೋಗುತ್ತೇನೆ ಅಂತ ಕನ್ನಡದಲ್ಲಿ ಹೇಳಿದರೆ ಹೋನೆ ಅಂದರೆ ಅರೆ ಭಾಷೆ ಆಯಿತು, ಮೊದಲ ಪದ ಕೊನೆಯ ಪದ. ಅದಕ್ಕೆ ಅದನ್ನು ಯಾರೋ ಅರೆ ಭಾಷೆ ಅಂತ ಹೇಳಿದರು. ಅದು ಅರ್ಧ ಭಾಷೆ ಅಲ್ಲ, ಅದು ಪೂರ್ತಿ ಭಾಷೆ ಅಂತ ಕನ್ನಡವನ್ನು ಗ್ರಹಿಸಿದವರಿಗೆ ಇದು ಅರ್ಧ ಭಾಷೆ. ಅರ್ಧ ಭಾಷೆಯನ್ನೇ ಮಾತಾಡುವ ನಮಗೆ ಅದು ಪೂರ್ತಿ ಭಾಷೆ, ಇಲ್ಲದ್ರೆ ಅದು ಅರ್ಥ ಆಗೋದು ಹೇಗೆ? ಏನಿದೆ ಅದು ಹಿನ್ನೆಲೆ ಏನಿದೆ, ಅದಕ್ಕೇನಾದರೂ ಅಧ್ಯಯನಗಳು ಇದೆಯಾ? ಅದು ನೋಡಿ, ಈ ಆ ಕಮ್ಯುನಿಟಿ, ಆ ಭಾಷೆಯನ್ನು ಮಾತಾಡುವ ಕಮ್ಯುನಿಟಿಯವರು, ನಾನು ಸೇರಿದಾಗೆ ಸುಮಾರು 15-16ನೇ ಶತಮಾನಕ್ಕೆ ಈ ಹಾಸನ ಪರಿಸರದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ವಲಸೆ ಹೋದರು. ಸುಬ್ರಹ್ಮಣ್ಯದ ಹತ್ರ ವಲಸೆ ಹೋಗಿ, ಈಗ ಆ ವಲಸೆಯನ್ನು ಅಭ್ಯಾಸ ಮಾಡಿದ್ದೇನೆ. ನನ್ನ PhD ಥೀಸಿಸ್ ಕೂಡ ಅದರ ಮೇಲೆ ಇದೆ. ಆ ವಲಸೆಗೆ ಕಾರಣ ಇತ್ಯಾದಿಗಳು ಬೇಡ, ಆದರೆ ವಲಸೆ ಅವರು ಆ ಕಡೆಯಿಂದ ಬಂದದ್ದು ಎಂಬುದಕ್ಕೆ ನೀವು ಹಾಸನ ಪರಿಸರದಲ್ಲಿರುವ ಕೆಂಚಮ್ಮ, ಸೊಬ್ಬಮ್ಮ, ಅದೆಲ್ಲ ಸುಳ್ಯ ಕಡೆಯಲ್ಲಿ ಈಗಲೂ ಕೂಡ ಇದೆ, ಪಂಜಾ ಕಡೆ ಈಗಲೂ ಕೂಡ ಇದೆ, ದೈವಗಳು ಇದೆ. ಇವರು ಅಲ್ಲಿರುವಾಗ ಈ ಭಾಷೆ ಇರಲಿಲ್ಲ, ಅರೆ ಭಾಷೆ ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಅರೆ ಭಾಷೆ ಬೆಳೆಯಿತು. ಅಂದರೆ ಅರೆ ಭಾಷೆ ಚರಿತ್ರೆ 500 ವರ್ಷಕ್ಕಿಂತ ಹಿಂದೆ ಹೋಗುವುದಿಲ್ಲ. ಈ ಹವ್ಯಕ ಭಾಷೆ, ಅರೆ ಭಾಷೆ ಇವುಗಳೆಲ್ಲ ಒಂದು 14-15ನೇ ಶತಮಾನದಲ್ಲಿ ಬೆಳೆಯಿತು. ಏನೇ ಇರಲಿಲ್ಲ, ನಮ್ಮ ಅಮ್ಮ ಹಾಗೆ ರೋಹಿತಾ ಬಿದಿರು ಹಾಕು ಅಂದರೆ ನಾವು ಮೆಲ್ಲ ಸ್ವಲ್ಪ ಒಂದು 5 ನಿಮಿಷ ಕೆಲಸ ಮಾಡಿ ತಪ್ಪಿಸ್ಕೊಂಡ್ಬಿಡೋದು ಅಲ್ಲಿಂದ. ಯಾಕಂದರೆ ಆ ಥರದ ಕೆಲಸ ಅಲ್ಲ. ಹೋದರೆ ನಮಗೆ ಆ ಕಾಡು ಅದು ಈಗಲೂ ಕೂಡ ನನಗೆ ಒಂದು ನಿಗೂಢ ಮತ್ತು ಬಹಳ ಖುಷಿ ಕೊಡುವ ವಿಷಯ. ಯಾಕೆಂತಂದರೆ ನೋಡಿ, ಅಲ್ಲಿ ಬಂಟಮಲೆಗೆ ನೀವು ಬಂದರೆ ಕರ್ಕೊಂಡು ಹೋಗ್ತೀನಿ. ಭಾಳ ದೊಡ್ಡ ಮರಗಳು, ಆಕಾಶದಷ್ಟೆತ್ತರ ಮರಗಳು. ಅಲ್ಲಿ ಕೆಲವು ಜಾಗಗಳಿಗೆ ಕರಿಮಲೆ ಅಂತಲೇ ಹೆಸರಿದೆ. ಕರಿಮಲೆ ಅಂದರೆ ಸೂರ್ಯನ ಬೆಳಕು ಭೂಮಿಗೆ ಬೀಳೋದೇ ಇಲ್ಲ, ಕರಿಮಲೆನೇ ಅದು. ಅಲ್ಲಿ ಮಳೆಗಾಲದಲ್ಲಿ ಏನಾಗ್ತದೆ ಅಂತಂದರೆ ಜೋರು ಮಳೆ ಬರುವಾಗ ಕೆಲವು ಮರಗಳು ಬಿದ್ದು ಬಿಡ್ತವೆ. ಮಳೆಯಲ್ಲಿ ಹ್ಯೂಮಿಡಿಟಿ ಜಾಸ್ತಿ ನೋಡಿ, ಹೈ ಹ್ಯೂಮಿಡಿಟಿ. ಈ ಹೈ ಹ್ಯೂಮಿಡಿಟಿ ಮತ್ತು ದೊಡ್ಡ ಮರಕ್ಕಿರುವ ದಪ್ಪ ತೊಗಟೆ, ಇದು ನಿಧಾನವಾಗಿ ಏನಾಗ್ತದೆ ಅಂತಂದರೆ ಒಂದು ಕರಗುತ್ತದೆ ಸ್ವಲ್ಪ. ಈ ಹ್ಯೂಮಿಡಿಟಿ ಮತ್ತು ತೊಗಟೆ, ಅದು ಡ್ರೈ ಲ್ಯಾಂಡಲ್ಲಿ ಡ್ರೈ ಆಗ್ತದೆ, ಅದು ನೀವು ತಂದು ಒಲೆಗಿಡ್ಬೋದು. ಆದರೆ ಅಲ್ಲಿ ಆಗೋದಿಲ್ಲ, ಅದು ಸ್ವಲ್ಪ ಹ್ಯೂಮಿಡಿಟಿ ಮಳೆ ಬಂದದ್ರಿಂದ ಜಾಸ್ತಿ ಇರ್ತದೆ. ಇದು ಈ ತೊಗಟೆಗೆ ಹ್ಯೂಮಿಡಿಟಿ ಸೇರಿದ ಕೂಡಲೇ ಅದು ಸ್ವಲ್ಪ ಮರದ ತಿರುಳಿನ ಮೇಲೆ ಬಂದ ಕೂಡಲೇ ಅದರ ಕೆಳಗಡೆ, ತೊಗಟೆಯ ಕೆಳಗಡೆ, ಮರದ ಮೇಲ್ಗಡೆ ಅನೇಕ ಹುಳು ಹುಪ್ಪಟೆಗಳು ಜಾಗ ಮಾಡ್ಕೋತವೆ ಮತ್ತು ಅಲ್ಲೇ ಹುಟ್ಟುತ್ತವೆ. ನನ್ನ ಆ ಕಾಲದ ಒಂದು ಕುತೂಹಲ ಅಂದರೆ ಆ ಹುಳುಗಳ ಹತ್ರ ಮಾತಾಡೋದು. ನನಗೆ ಮಾತಾಡ್ಲಿಕ್ಕೆ ಬೇರೆ ಯಾರು ಇಲ್ಲ. ಅಮ್ಮ ಕೆಲಸದಲ್ಲಿದ್ದರು, ಅಪ್ಪ ಈ ಥರದ ಕೆಲಸಗಳಿಗೆ ಬರ್ತಿರ್ಲಿಲ್ಲ, ಮತ್ತು ಯಾರೂ ಇಲ್ಲ ಅಲ್ಲಿ. ಸೊ ಅವಕ್ಕೆ ಕೊಂಬಿದ್ದಾಗ, ಈಗ ನಾವು ನನಗೆ ಯಕ್ಷಗಾನ ಮಹಿಷಾಸುರನನ್ನು ಈಗ ನೋಡಿದಾಗ ನಾನು ಅಲ್ಲಿ ತೊಗಟೆಯಲ್ಲಿ ಮಹಿಷಾಸುರನಾಗೆ ಬರ್ತಾ ಇದ್ವಲ್ಲ, ಹುಳುಗಳು ನೆನಪಾಗೋದು. ಆದರೆ ಅದು ನಿಮ್ಮ ಕಲ್ಪನೆ ಆಗ್ತಿತ್ತಾ ಹೆಂಗೆ? ಅದರ ಹುಳುಗಳು ವಾಸ್ತವ, ಅವುಗಳನ್ನು ನಾವು ಇಮ್ಯಾಜಿನ್ ಮಾಡಿಕೊಳ್ಳೋದು, ಅಥವಾ ಅದಕ್ಕೆ ಹೆಸರುಗಳು ಏನು ಅಂತ ಗೊತ್ತಿಲ್ಲ ನನಗೆ. ಕಲ್ಪನೆ ಹಂಗೆ ಇದ್ವು. ಈಗ ನಂಗೆ ಅರ್ಥ ಆಗೋದು, ಆಗ ಗೊತ್ತಿರಲಿಲ್ಲ ಅದು. ಹಾಗೆ ನಾನು ಒಂದು ಸಣ್ಣ ಕೋಲು ತಂದು ಅವುಗಳು ಹಿಂಗೆ ಕೆದಕಿದ್ರೆ ಅವು ಹೊರಗೆ ಬರೋದು, ಓಡುದು, ಅವುಗಳು ನನಗೆ ಆಟ ಆಡಲಿಕ್ಕೆ ವಸ್ತುಗಳು. ಇದನ್ನು ತುಂಬ ಎಂಜಾಯ್ ಮಾಡ್ತಿದ್ದೆ. ಮತ್ತು ನನಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. ಏಯ್ ಈಚೆ ಬಾ, ಏಯ್ ನೀನು ಕೋಡು ಹಿಂಗೆ ಮಾಡು, ಹಿಂಗೆಲ್ಲ ಮಾತಾಡ್ತಾ ಇದ್ದೆ. ನನಗೆ ಅನಿಸೋದು ಗೊತ್ತಿಲ್ಲ,
ನಾನು ಮುಂದೆ ತಾಳಮದ್ದಲೆಲ್ಲ ಅರ್ಥ ಹೇಳಲಿಕ್ಕೆ ಸ್ವಲ್ಪ ಶುರು ಮಾಡಿದೆ ಯಕ್ಷಗಾನ. ಈ ತಾಳಮದ್ದಲೆಲ್ಲ ಅರ್ಥ ಹೇಳಲಿಕ್ಕೆ ನನಗೆ ಪ್ರೇರಣೆ ಹುಳುಗಳ ಜೊತೆ ಮಾತಾಡಿದ್ದೆ ಅಂತ. ಅಲ್ಲ, ಈಗ ಬಾಲ್ಯದಲ್ಲಿ ಸಾಮಾನ್ಯ ನಾಯಿಗಳ ಜೊತೆ, ಬೆಕ್ಕು ಜೊತೆ, ಹಸು ಜೊತೆ ಅಥವಾ ಕಾಡು ಪ್ರಾಣಿಗಳ ಜೊತೆ ಮಾತಾಡಿದ್ದನ್ನ ಕೇಳಿದ್ವಿ, ಆ ಥರದೊಂದು ಸಂಬಂಧ ಇಟ್ಕೊಳ್ತಾರೆ. ಅಂದ್ರೆ ಹುಳು ಹೊಪ್ಪಟೆ ಜೊತೆಗೆ ಮಾತಾಡ್ತಿರೋದು ನೀವೇನಾ ಅಂತ ನಾನು. ಹೌದೌದು, ಅದು ಒಂದು. ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋದರೆ ಅಂದರೆ ಬಾಲ್ಯದ ನೆನಪುಗಳನ್ನು ಹೇಳೋದು. ನೀವು ಈಗ ಹೋಗಿ ಬಿದಿರಕ್ಕೆ ಹೆಕ್ಕೊಂಡ್ರೆ ಹೆಕ್ಕೋಲ್ಲ. ಬಿದಿರಕ್ಕಿನೇ ಇಲ್ಲ ಇಲ್ಲ ಬಿದಿರೇ ಇಲ್ಲ, ಕರೆಕ್ಟಾಗಿ ಹೇಳಿದ್ರು. ಇನ್ನೊಂದ್ಸರಿ ಏನು ಮಾಡ್ತಿದ್ರು ಅಂದರೆ, ನಮ್ಮದು ಬಂಟಮಲೆ ಅಂದೆ ನಾನು, ವಾಟಿಕಜೆ ಒಂದೇ ಮನೆಯಲ್ಲಿ. ಆ ಮನೆ ಅಂದರೆ ಹಿಂಗೆ ಇಷ್ಟೇ, ಒಂದು ಸುತ್ತು ಗೋಡೆ ಅಷ್ಟೇ, ಮಣ್ಣಿನ ಗೋಡೆ. ಆಮೇಲೆ ಅದರಲ್ಲೇ ಮಲ್ಕೋಬೇಕು, ಅಲ್ಲೇ ಅಡುಗೆ ಮಾಡ್ಕೋಬೇಕು. ಅದು ಹಾಗೆ ಅಲ್ಲ, ಹಳೆ ಈ ದಲಿತರ ಅಥವಾ ಟ್ರೈಬ್ಸ್ಗಳ ಮನೆಗಳೆಲ್ಲ ಹಾಗೆ, ಒಳಗೆ ರೂಮ್ಗಳೆಲ್ಲ ಇಲ್ಲ. ಇನ್ನು ಚಿಕ್ಕದಿದ್ದಾಗ ಅಮ್ಮ ಏನು ಮಾಡ್ತಿದ್ರು, ನೀವು ಮನೆ ಒಳಗಿರು, ಎಲ್ಲಿಗೆ ಹೋಗಬೇಡ ಅಂತ ಹೊರಗಿಂದ ಬೀಗ ಹಾಕಿ ಹೋಗ್ಬಿಡೋರು ಅವರು, ತೋಟಕ್ಕೆ ಕೆಲಸಕ್ಕೆ ಬೀದಿರಿ ಹಾಕಲು. ನಾನು ಮನೆ ಒಳಗಡೆ. ಈ ಮಣ್ಣಿನ ಗೋಡೆಗಳು ನಿಮಗೆ ಗೊತ್ತಿರಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲಲ್ಲಿ ಒಣಗುತ್ತವೆ, ಒಣಗಿ ಸ್ವಲ್ಪ ಬಿರುಕು ಬಿಡ್ತವೆ. ಈ ಬಿರುಕುಗಳ ಮೂಲಕ ಎರಡು ಪ್ರಾಣಿಗಳು ಮನೆ ಒಳಗೆ ಬರುವು. ಒಂದು ಇಲಿಗಳು ಹೊರಗಡೆಯಿಂದ ಬಂದುಬಿಡುವು, ಒಳಗಡೆ ಸ್ವಲ್ಪ ಬಿರುಕು ಇದ್ರೆ ಸಾಕು, ಚಕ ಚಕ ಅಂತ ಬಂದುಬಿಡ್ತವೆ. ಇನ್ನೊಂದು, ಆ ಇಲಿಗಳನ್ನು ಬೆನ್ನಟ್ಟಿಕೊಂಡು ಬಂದುವ ಕೆರೆ ಹಾವುಗಳು, ರ್ಯಾಟ್ ಸ್ನೇಕ್ ಅಂತ ಹೇಳ್ತೀವಿ ನೋಡಿ, ಅಪಾಯಕಾರಿ ಅಲ್ಲ ಅವು, ಆದರೆ ದೊಡ್ಡದು ಇದು. ಸೊ ನಾನು ಅಮ್ಮ ಬೀಗ ಹಾಕಿ ಹೋದರೆ ಮನೇಲಿ ಹಿಂಗೆ ಎಷ್ಟು ಹೊತ್ತು ಅಂತ ಕೂತ್ಕೊಳ್ಳೋದಪ್ಪ, ಕೂತ್ಕೊಂಡಿದ್ರೆ ಇಲಿಗಳು ಬಂದುಬಿಡವು. ಇಲಿಗಳು ಬಂದು ಇಲ್ಲೆಲ್ಲ ಓಡಾಡ್ಬಿಟ್ರೆ ನನಗೆ ಫ್ರೆಂಡ್ಸ್ ಆಗ್ಬಿಡು. ಆ ಇಲಿಗಳು ಹೂ ಅಂತ ಹೇಳ್ಕೊಂಡು ಅವುಗಳನ್ನ ಹಿಡಿಯೋಕೆ ಹೋಗೋದು. ಒಂದು ಇಲಿನೂ ಹಿಡಿಯೋಕ್ಕಾಗಿಲ್ಲ ನನಗೆ, ಆದರೆ ಆಟ ಆಡೋಗ್ಬಿಡೋವು. ಆಮೇಲೆ ಅಂದರೆ ಹೆಂಗೆ ಇಲಿಗಳ ಜೊತೆ ಆಟ ಆಡ್ಕೊಂಡು ಅವು ಫ್ರೆಂಡ್ಶಿಪ್. ನನಗೆ ಈಗಲೂ ಮಿಕ್ಕಿ ಮೌಸ್ ಈಗಲೂ ನೋಡ್ತೀನಿ ನಾನು. ಈಗ ಅದು ಅನ್ನಂಗೆ ಕಾಣೋದು, ಅದರ ಪ್ರಭಾವ ಇರ್ಬೋದಾ ಅಂತ. ಒಂದು ಇಲಿ ಕೊಲ್ಲಕ್ಕೆ ಆಗೋದಿಲ್ಲ ನನಗೆ, ಈಗಲೂ ಆಗಲ್ಲ. ಯಾಕಂದರೆ ಅವು ನನ್ನ ಫ್ರೆಂಡ್ಸ್ ಗೆಳೆಯರಾಗಿದ್ದು ಒಂದು ಕಾಲಕ್ಕೆ. ಇಲಿಗಳು ಸ್ವಲ್ಪ ಬಂದ ತಕ್ಷಣ ಕೆರೆ ಹಾವು ಮನೆ ಒಳಗೆ ಬರೋದು ಬಿಡೋದು. ಮನೆ ಒಳಗೆ ಬಂದರೆ ಹೆದರಿಕೆ ಆಗ್ಬಿಡೋದು. ಹಾವು ಮತ್ತು ಇಲಿಗಳು ಬಂದರೆ ಹೆದರಿಕೆ. ಆಗ ನಾನು ಸ್ವಲ್ಪ ಮುದುರಿ ಮೂಲೆಯಲ್ಲಿ ಕೂತ್ಕೊಂಡು, ಒಮ್ಮೆ ಹೋದರೆ ಸಾಕಪ್ಪ, ಒಮ್ಮೆ ಹೋದರೆ ಸಾಕಪ್ಪ ಅಂತ ಹೆದರಿಕೊಂಡು ಮೈ ಬೆವರ್ಕೊಂಡು ಕೂರೋದು. ಈ ರ್ಯಾಟ್ ಸ್ನೇಕ್ ಅಥವಾ ಕೆರೆ ಹಾವು ಏನು ಮಾಡ್ತಂದ್ರೆ, ಗೋಡೆಯಲ್ಲಿ ಮೇಲೆ ಹೋಗಿ ಈ ಗಳು ಅಂತೇವೆ ನೋಡಿ, ಹಿಂಗೆ 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 ಇರ್ತವೆ ಇದು ಗಳು. ಹಾವುಗಳದಲ್ಲಿ ಬಂದುಬಿಡ್ತವೆ. ಇಲಿಗಳು ಓಡುವಾಗ ಅವು ಓಡ್ತವೆ. ಸೊ ಇದು ಹಾವು ಮತ್ತು ಇಲಿ ಓಟ. ನಾವು ಕೂತ್ಕೊಂಡು ನೋಡೋದು. ಒಂದು ಸರಿ ಏನು ನನಗೆ ತುಂಬ ಅನುಭವ ಇದೆ. ಇಲಿಗಳನ್ನು ಓಡಿಸ್ಕೊಂಡು ಹೋದಾಗ ಅದು ಹೆಂಗೋ ತಪ್ಪು ಡಬಕ್ ಅಂತ ಹಾವು ಕೆಳಗೆ ಬಿದ್ದು ಬಿಡೋದು. ಈಗೇನು ಮಾಡಬೇಕು ನೀವು? ಒಂದು ಪಾಪ ಬಿದ್ದು ಬಿಡ್ತಲ್ಲ ಅಂತ, ಇನ್ನೊಂದು ಹಾವು ಹತ್ತಿರ ಬಿದ್ದು ಬಿಟ್ಟಿದೆ ಭಯ. ಈ ಮಿಕ್ಸ್ಡ್ ಫೀಲಿಂಗ್ ಇದೆ ನೋಡಿ. ಬರೀ ಹೆದರಿಕೆ ಅಲ್ಲ, ಪಾಪ ಬಿದ್ದು ಬಿಟ್ಟಿದೆಲ್ಲ ಅಂತ ಒಂದು. ಅವು ಮೆಲ್ಲ ಹಿಂಗೆ ನೋಡಿದ್ರೆ ಬಿದ್ದುಬಿಟ್ಯಾ ಅಂತ ನಾವು ಬಿದ್ದುಬಿಟ್ಯಾ ಅಂತ ಅದ್ರ ಜೊತೆ ಅದು ತಲೆ ಹಿಂಗೆ ಮಾಡಿ ಆಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಭಯ ಇದ್ದೇ ಇರ್ತದೆ. ಈ ಭಯ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಚಿಕ್ಕದಿರೋ ಕಡಿಮೆ ಇರ್ತದೆ, ಮತ್ತೆ 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 ಸಾವಿನ ಭಯ ಅವೆಲ್ಲ ಅಪರಿಸ. ಸೊ ಅವು ಮತ್ತೆ ಹತ್ತಿಕೊಂಡು ಗೋಡೆಯ ಕಿಂಡಿ ಮೇಲೆ ಹೊರಗೆ ಹೋಗ್ಬಿಟ್ರೆ ಸಂತೋಷ. ಹೀಗೆ ಅವಕ್ಕೂ ಭಯ ಇರುತ್ತಲ್ಲ, ಅವಕ್ಕೂ ಭಯ ಇರುತ್ತೆ, ಕರೆಕ್ಟ್. ಹೀಗಾಗಿ ಬಾಲ್ಯದ ಕಾಡು ಅಂದರೆ ಸುಮಾರು 6 ವರ್ಷದವರೆಗೆ. ಇನ್ನೊಂದು ಮಾತು ಹೇಳಿಬಿಡ್ಬೋದು, ನೀವು ಹೆಂಗೋ ಕೇಳಿದ್ದರಿಂದ. ನಾನು ಆವಾಗ ಬಟ್ಟೆನೇ ಇರಲಿಲ್ಲ ನಮಗೆ ಮೈ ಮೇಲೆ. ಒಂದು 5 ವರ್ಷದವರೆಗೆ ಬಟ್ಟೆನೇ ಇರಲಿಲ್ಲ, ಹಾಗೆ ಓಡಾಡೋದು. ಬಡತನ, ಟ್ರೈಬ್ಸ್ಗಳೆಲ್ಲ ಹಾಗೆ ಇರ್ತವಲ್ಲ, ನಾವು ಟ್ರೈಬ್ಸ್ ಅಲ್ಲ, ಬಟ್ ಹಾಗೆ ಇದ್ದೀವಿ ಬಡತನ. ಒಂದು ದಿವಸ ಗಾರ್ಡ್ರು ಬಂದ. ಗಾರ್ಡ್ ಅಂತ ಗೊತ್ತಾ ನಿಮಗೆ? ಫಾರೆಸ್ಟ್ ಗಾರ್ಡ್ಗಳು. ಇವರು ರಿಸರ್ವ್ ಫಾರೆಸ್ಟನ್ನು ನೋಡಲಿಕ್ಕೆ ಬರ್ತವೆ. ಎಲ್ಲಿ ಮನೆ ಇದ್ರೂ ಬರ್ತಾರೆ. ಬಂದರೆ ಅವರಿಗೊಂದು ಊಟ ಹಾಕಬೇಕು, ಒಂದು ಕೋಳಿ ಊಟ ಹಾಕಬೇಕು, ಮತ್ತು ಒಂಚೂರು ಕುಡಿಲಿಕ್ಕೆ ಕೊಡಬೇಕು. ತೇಜಸ್ವಿ ಅವರನ್ನು ಓದಿದ್ರೆ ಗಾರ್ಡ್ರು ಕರೆಕ್ಟಾಗಿ ಅವು ಬರೋರು ನಮ್ಮ ಮನೆಗೆ. ಗಾರ್ಡ್ರು ಬಂದ ಸುದ್ದಿ ಸಿಕ್ಕಿದ ಕೂಡಲೇ ನಾವು ಓಡ್ಬಿಡೋದು ಕಾಡಿಗೆ. ಗಾರ್ಡ್ ಅಂದ್ರೆ ಭಯ. ನಮ್ಮ ಜೀವನದಲ್ಲಿ ಮೊದಲು ಮಹಾ ಭಯ ಹುಟ್ಟಿಸಿದವು ಅಂದರೆ ಗಾರ್ಡ್. ಅವನ ಇಸ್ತ್ರಿ ಹಾಕಿದ ಒಂದು ಚಡ್ಡಿ ಅದು ಒಳ್ಳೆ. ಆಮೇಲೆ ಅದು ಏನೋ ಗಾರ್ಡ್ ಅಂದರೆ ಎತ್ಕೊಂಡು ಹೋಗ್ತಾರೆ. ಈ ಊಟ ಮಾಡೋದಿದ್ರೆ ಎಲ್ಲ ಅಮ್ಮ ಹೆದರ್ಸೋದು ನೋಡಿ, ಗಾರ್ಡ್ ಕೊಟ್ಬಿಡ್ತೀನಿ ನಾನು ಊಟ ಮಾಡೋದು, ಗುಮ್ಮ ಬರುತ್ತೆ ಹಿಂಗೆ ಈ ಗಾರ್ಡ್. ಒಂದ್ಸರಿ ಏನಾಯಿತು, ನಾನು ಮನೆ ಒಳಗೆ ಕೂತಿದ್ದೇನೆ, ಬಂದುಬಿಟ್ಟಿದ್ದಾನೆ. 11:30 12 ಗಂಟೆ ಆಗಿದೆ. ಅಮ್ಮ ಇರಲಿಲ್ಲ, ಗಾರ್ಡ್ ಬಾಗಿಲಲ್ಲಿ ನಿಂತು ಬಿಟ್ಟಿದ್ದಾನೆ. ಏನು ಅಪ್ಪ ಇಲ್ವಾ ಅಂತ ಗಾರ್ಡ್ ಕಂಡು ಹೆದರಿಕೆ ನನಗೆ. ಬಾಗಿಲು ತೆಗೆದು ನಾನು ಓಡಿದೆ ಕಾಡಿಗೆ. ಓಡುವಾಗ ಗಾರ್ಡ್ ಜೋರಾಗಿ ಹೇಳಿದೆ, ಇನ್ನೂ ನಿಂಗೊಂದು ಲಂಗೋಟಿ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ, ಇನ್ನೊಂದು ಸಾರಿ ಬಂದರೆ ಕೊಯ್ದಾಕ್ಬಿಡ್ತೀನಿ ಅಂದ. ನೀವು ನಂಬಿ ಎಷ್ಟು ಭಯ ಆಯಿತು ಅಂದರೆ, ಅದೇನು ಭಯ.
ಅದೇ ದಿವಸ ಸಾಯಂಕಾಲ ನನಗೆ 5 ವರ್ಷ ಆಗಿದೆ. ಅಮ್ಮನಿಗೆ ಹೇಳಿ ಹತ್ತು, ಆಮೇಲೆ ಅಮ್ಮ ಈ ಬಕ್ಕಬಳ್ಳಿ ಅಂತ ಗೊತ್ತಾ ನಿಮಗೆ? ಈ ಸಾಮಾನು ಕಟ್ಟಲಿಕ್ಕೆ ಹಗ್ಗ ಇರ್ತದೆ, ಈ ಬೆಲ್ಲ ಎಲ್ಲ ಕಟ್ಕೊಂಡು ಬಂದರೆ ಹಗ್ಗ ಕಟ್ತಾರೆ, ಒಂದು ಜೂಟದು ಅದನ್ನು ಸೊಂಟಕ್ಕೆ ಒಂದು ನೇವಳ ಥರ ಮಾಡಿ ಅಮ್ಮ ಸೀರೆ, ಹಳೆ ಸೀರೆಯನ್ನು ಹರಿದು ಒಂದು ಲಂಗೋಟಿ ಮಾಡಿ ಕೊಟ್ಟರು. ಹಾಗೆ ನನಗೊಂದು ಲಂಗೋಟಿ ಬರಬೇಕಾದ್ರೆ ಮನೆಗೊಬ್ಬ ಗಾರ್ಡ್ ಬರಬೇಕಾಗಿತ್ತು. ಅದಕ್ಕೆ 5 ವರ್ಷ ಬೇಕಾಯಿತು. 5 ವರ್ಷ ಬೇಕಾಯಿತು. ಹೀಗೆ ಬಾಲ್ಯ ನೋಡಿ, ಅದನ್ನು ಆಗಲೇ ಹೇಳಿದ ಹಾಗೆ ಇವೆಲ್ಲ ಈಗ ನೆನೆಸ್ಕೊಂಡಾಗ ಖುಷಿ ಆಗ್ತದೆ, ನಾಸ್ಟಾಲ್ಜಿಕ್ ಆಗ್ತದೆ. ಅದರಿಂದ ಅನುಭವಿಸುವಾಗ ಪಟ್ಟ ಕಷ್ಟ ಮತ್ತು ಅವಮಾನಗಳು ಇವು. ಇನ್ನೊಂದು ಹೇಳಿ ನಿಲ್ಲಿಸ್ಬಿಡ್ತೀನಿ ಈ ಎಪಿಸೋಡು. ನಾನು 5 ವರ್ಷ ಆಗಿದೆ, ಶಾಲೆ ಕಳಿಸಲಿಲ್ಲ. ಅಲ್ಲಿ ನಾನು 3ನೇ ಮಗ. ಈ ಮೊದಲ 2 ಮಕ್ಕಳೇ ಅಮ್ಮ ಅಪ್ಪನಿಗೆ ಸಾಕಾಗ್ಬಿಟ್ಟಿದೆ, ಇನ್ನೊಂದು ನಾನು ಹುಟ್ಟಿಬಿಟ್ಟೆ ಅಲ್ಲ. ಅಲ್ಲ, ಈಗ ನಿಮ್ಮ ಜೊತೆಗೆ ಆಟ ಆಡೋಕ್ಕೆ ನಿಮ್ಮ ಹಂಗಾದ್ರೆ ಅಣ್ಣ ಇರ್ಲಿ? ಅವ್ರನ್ನ ಏನು ಮಾಡಿದ್ರು ಅಂದರೆ, ಬಡತನ ಈ ಅಮ್ಮನ ತಾಯಿ ಮನೆ ಗುತ್ತಿಗಾರ ಹತ್ರ ತವ್ರ ಮನೆಗೆ ಬಿಟ್ಟುಬಿಟ್ರು, ಅಜ್ಜಿ ಮನೆ. ಹಾಗೆ ಅವರು ಅಲ್ಲೇ ಇದ್ರು. ನಾವು ಅಣ್ಣ ತಮ್ಮ ಅಂತ ನಮಗೆ ಪರಿಚಯ ಇರೋದು ಈಗಲೇ. ಆಗ ಜೊತೆಗೆ ಬೆಳೆದಿಲ್ಲ, ಇಲ್ಲವೇ ಇಲ್ಲ. ಎಲ್ಲ ಒಂದು ಸರಿ ಭೇಟಿ ಮಾಡೋದು ಅಷ್ಟೇ, ಅಣ್ಣ ತಮ್ಮ ಅದು ಇಲ್ವೇ. ಆ ಒಂದು ಭಾವನಾತ್ಮಕವಾದ್ದು ಈಗ ನಮಗೆ ಪರಸ್ಪರ ಗೌರವ ಇದೆ. ಬಟ್ ಎಳೆತನದಲ್ಲಿ ನಿನ್ನ ಅಣ್ಣನ ಜೊತೆ ಆಟ ಆಡಿದ್ದಾನೆ ಹೇಳಿ ಅಂದರೆ ನನ್ನ ಹತ್ರ ಏನು ನೆನಪುಗಳೇ ಇಲ್ಲ. ಹಿಂಗಾಯ್ತು. ಶಾಲೆ ಕಳಿಸಲಿಲ್ಲ. ನಮ್ಮ ಅಪ್ಪ ನನಗೊಂದು ಜಾತಕ ಬರೆಸಿಬಿಟ್ರು. ಅಲ್ಲೆಲ್ಲ ಬದಿಯಡ್ಕದ ಹತ್ರ ಹೋದರು, ಕಾಸರಗೋಡಿನ ಬದಿಯಡ್ಕದ ಹತ್ರ ಹೋಗಿ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಅವರಿಗೆ ಮಂತ್ರ ಮಾಡೋರು, ಜಾತಕ ಬರೆಯೋರು, ಈಗ ಬ್ರಹ್ಮಕಲಶ ಮಾಡೋರು ಎಲ್ಲ ಕೇರಳದಿಂದ ಬರೋದು. ಅದು ಕೇರಳದ ಕೋಸ್ಟಲ್ ಬೆಲ್ಟ್ ಅದು. ಅವ ಪುಣ್ಯಾತ್ಮ, ಅದು ನನ್ನ ಕಾಡಲ್ಲಿ ಹುಟ್ಟಿದ್ದು, ಬಂಟಮಲೆ. ಅದು ಅವನಿಗೆ ಹೆಂಗೆ ಗೊತ್ತಾಯ್ತೋ ಏನೋ, ಗ್ರಹಗಳನ್ನೆಲ್ಲ ಲೆಕ್ಕ ಹಾಕಿ 2 ಅಬ್ಸರ್ವೇಷನ್ ಬರೆದುಬಿಟ್ಟವ. ಒಂದು ಅಬ್ಸರ್ವೇಷನ್ನು 9ನೇ ಮನೆ, ಜಾತಕ ಹಿಂಗೆ ಮನೆಗಳಿರ್ತವೆ ನೋಡಿ, ಆ 9ನೇ ಮನೆಯಲ್ಲಿ ಯಾವುದೋ ಒಂದು ಗ್ರಹ ಶನಿ ಕೂತ್ಬಿಟ್ಟಿದೆ. ಇದು ಕೂತಿದ್ದರಿಂದಾಗಿ ಇವನಿಗೆ ವಿದ್ಯಾಯೋಗ ಇಲ್ಲವು ಅಂತ ಒಂದು ಬರೆದುಬಿಟ್ಟ. ಒಂದಾಯ್ತಾ, ವಿದ್ಯೆ ಇಲ್ಲ ಅಂತ ಆಯ್ತಾ. 5ನೇ ಮನೆಯಲ್ಲಿ ಕೇತು ಅಂತ, ಅದು ನನಗೆ ಸರಿ ನೆನಪಿದೆ, ಅಪ್ಪ ಹೇಳ್ತಾ ಇದ್ರು. ಕೇತು ಅಂತ ಒಂದು ಗ್ರಹ ಕೂತಿದೆ. ಅದೇನು ಅವು ಕೂತಿದ್ವೋ ಇವ ಕೂರಿಸಿದ್ನೋ ಗೊತ್ತಿಲ್ಲ. ಅಂತೂ ಅವ ಅದಕ್ಕೂ ಬರ್ದ, 5ನೇ ಮನೆಯಲ್ಲಿ ಕೇತು ಕೂತಿದ್ರಿಂದ ಇವ ಪಿತೃದ್ವೇಷಿ ಆಗುತ್ತಾನೆ ಅಂತ ಬರೆದುಬಿಟ್ರು. ಆ ಜಾತಕ ನೋಡಿದ ಮೇಲೆ ಅಪ್ಪನಿಗೆ ನನ್ನನ್ನು ನೋಡಿದಾಗ ಇವ ನನ್ನ ವಿರೋಧಿ ಅಂತಲೇ ಕಾಣಕ್ಕೆ ಶುರು ಆಗುತ್ತೆ. ಮನಸ್ಸಿನಲ್ಲಿ ಬಂದು ಇವ ನನ್ನ ವಿರೋಧಿ, ನನ್ನ ಮಾತು ಕೇಳಲ್ಲ ಇವನು, ಬರೀ ಗಲಾಟೆ. ಎಷ್ಟು ಒಂದು 10-15 ವರ್ಷ ಇದು ನಡೀತಾ ಇತ್ತು. ಬಟ್ ಅದೆಲ್ಲ ಅರ್ಕೆ ಹೋಗ್ತೇನೆ ನಾನು. ಇವನಿಗೆ ವಿದ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಪನಿಗೆ ಕನ್ವಿನ್ಸ್ ಆಗಿದೆ. ಅಮ್ಮ ಒಪ್ಪಲಿಲ್ಲ ಅದನ್ನು. ಅಮ್ಮನಿಗೆ ನಾ ಚುರುಕಿದೆ, ಕಾಡಿಗೆ ಹೋಗ್ತಾ ಇದ್ದೆ ಅಮ್ಮನ ಜೊತೆ. ಮತ್ತು ಅಮ್ಮನಿಗೆ ಹೆಚ್ಚು ನನ್ನ ಬಗ್ಗೆ ಗೊತ್ತಿತ್ತು. ಇಲ್ಲಿ ಒಂದು ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ದೂರ ಹೋದರೆ ಒಬ್ಬರು ಸ್ವಲ್ಪ ಶ್ರೀಮಂತರ ಮನೆ ಇದೆ. ಅಲ್ಲಿ ಬೆಳಿಗ್ಗೆ ಹೋಗಿ ನೀನು ಅವರದ್ದು ಪಾತ್ರ ತೊಳಿಬೇಕು ಅಂತ ಹಾಕಿಬಿಟ್ರು. ಅದೇನೋ ಅಪ್ಪ ಮತ್ತು ಅವರ ವ್ಯವಹಾರ. ನನ್ನ ಕೈಗೇನು ದುಡ್ಡು ಬರ್ತಿರ್ಲಿಲ್ಲ. ಏನಂದರೆ ಅಲ್ಲಿ ಈ ಶ್ರೀಮಂತರು ರಾತ್ರಿ ಊಟ ಮಾಡಿದರೆ ಪಾತ್ರ ತೊಳೆಯಲ್ಲ, ಒಂದು ಬುಟ್ಟಿಯಲ್ಲಿ ಹಾಕಿಡೋದು, ಬೆಳಿಗ್ಗೆ ತೊಳೆಯೋದು. ಅದನ್ನು ಆ ತೊಳೆಯುವ ಕೆಲಸವನ್ನು ನಂಗೆ ಕೊಟ್ಬಿಟ್ರು. ಬೆಳಿಗ್ಗೆ ನಾನು ಹೋಗಬೇಕು, ಆ ಬುಟ್ಟಿಯನ್ನು ಎತ್ಕೊಳ್ಬೇಕು, ಹೊಳೆ ಬದಿಲಿ ಹೋಗಬೇಕು, ಅದನ್ನೆಲ್ಲ ತೊಳಿಬೇಕು. ಅದು ಅರ್ಧ ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ನನಗೆ ಖುಷಿ ಅದು, ಯಾಕಂದ್ರೆ ನೀರಲ್ಲಿ ಆಟ ಆಡ್ಬೋದು, ಕಾಲೆಲ್ಲ ಚಳಪಳ ಮಾಡ್ಬೋದು, ಮತ್ತು ಮೀನುಗಳು, ಅದು ಸುಮಾರು ಇದೆ. ಅದು ಬರೀ ಪಾತ್ರ ತೊಳೆದು ಒಂದು ಸಣ್ಣ ಕೆಲಸ ಅದು. ಅದರ ಆಚೆಗೆ ಏಡಿಗಳನ್ನು ನೋಡೋದು, ಮೀನುಗಳನ್ನು ನೋಡೋದು, ನೀರು ನೋಡೋದು, ಹಿಂಗೆಲ್ಲ ಇತ್ತು. ಒಂದು ಸಾರಿ ಏನಾಯಿತು, ಅವರು 20 ಗ್ಲಾಸ್ ಕೊಟ್ಟಿದ್ದಾರೆ ತೊಳಿಲಿಕ್ಕೆ, ಸ್ಟೀಲ್ ಗ್ಲಾಸ್ 20 ಗ್ಲಾಸ್. ನಾನು ತೊಳೆದಿದ್ದೇನೆ, ಪ್ರಾಮಾಣಿಕವಾಗಿ ತೊಳೆದಿದ್ದೇನೆ. ಮತ್ತು ಉಳಿದ ಪಾತ್ರೆಗಳನ್ನೆಲ್ಲ ತೊಳೆದು ಅದೇ ಬುಟ್ಟಿಲಿ ಹಾಕಿ ತಂದು ಮನೆಗೆ ಕೊಟ್ಟ ಕೂಡಲೇ ಅವರು ಪಾತ್ರೆಗಳನ್ನು ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕೋ ಒಂದು ಕಡಿಮೆ ಬಂತು, ಲೋಟ ಕಡಿಮೆ ಬಂದು ಕೇಳಿದರು ಅವರು, ಇದು ಒಂದು ಏನಾಯಿತು ಅಂತ. ನಂಗೆ ಗೊತ್ತಿಲ್ಲ, ನೀವು ಕೊಟ್ಟದನ್ನೆಲ್ಲ ತಂದು ಕೊಟ್ಟಿದ್ದೇನೆ ಅಂತ. ಈಗಲೇ ಕಳ್ಳತನ ಶುರು ಮಾಡಿದ್ಯಾ ಅಂತ ಹೇಳಿದರು. ರಪ್ ಅಂತ ಒಂದು ಕೊಟ್ಟರು, ಅದೆಲ್ಲೊಂದು ಕೋಲಿತ್ತು, ಕೊಟ್ಟರು. ನನಗೆ ಅಳು ಬಂತು. ನಾನು ಹೇಳಿದ್ರೆ ನಾನು ತೆಗಿಲಿಲ್ಲ. ಆಮೇಲೆ ಈಗ ಯೋಚನೆ ಮಾಡೋದು ನಾನು, ಅದು ಅಲ್ಲಿ ನಮ್ಮ ಊರಿನ ಕಡೆ ಹೊಳೆ ಹೆಂಗೆ ಅಂದರೆ ನಿಧಾನವಾಗಿ ಹರಿಯುವ ಹೊಳೆಗಳಲ್ಲ, ಧುಮುಕುತ್ತಾ ಹೋಗೋದು ಮಲೆನಾಡಿನ ಹೊಳೆಗಳು. ಅದು ನೀರು ಮೇಲಿಂದ ಕೆಳಗೆ ಧುಮುಕುವಲ್ಲಿ ಹೊಂಡ ಆಗ್ತದೆ. ಅಲ್ಲಿ ಎಲ್ಲಾದರೂ ಗ್ಲಾಸ್ ಹೋಗ್ಬಿಟ್ರೆ, ಲೋಟ ಹೋಗ್ಬಿಟ್ರೆ ಮತ್ತೆ ಮೇಲೆ ಬರಲ್ಲ, ಹುಡುಕಿ ತೆಗಿಯೋಕ್ಕೂ ಆಗಲ್ಲ. ನೀವು ಅದು ಏನು ಈ ಕಲ್ಲಿನ ಸೆರೆಯಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ನೀವು ಕೈ ಹಾಕೋಕ್ಕಾಗಲ್ಲ, ಯಾಕಂದರೆ ಏಡಿ ನಿಮ್ಮ ಬೆರಳುಗಳನ್ನು ತುಂಡು ಮಾಡ್ಬೋದು. ಹೌದು, ಅವೆಲ್ಲ ನಮಗೆ ಕಾಡಿನ ಅನುಭವಗಳು ಇದ್ದದ್ರಿಂದ. ಬಟ್ ನಂಗೆ ಗೊತ್ತಿಲ್ಲ ಅದು.
ಏನಾಯಿತು ಗೊತ್ತಿಲ್ಲ. 2 ಬಿಟ್ಟರು. ನಾನು ಹತ್ಕೊಂಡು ಮನೆಗೆ ಬಂದು ಅಪ್ಪನಿಗೆ ಹೇಳಿದೆ, ಇನ್ನು ಮುಂದೆ ನಾನು ಆ ಮನೆಗೆ ಹೋಗಲ್ಲ ಅಂದೆ. ನಾನು ನೀವು ಏನೇ ಹೇಳಿದ್ರು ನಾನು ಹೋಗಲ್ಲ ಅಂತ ಅಂದೆ. ಸೊ ಅಪ್ಪನಿಗೆ ತಲೆ ಬಿಸಿ ಆಯಿತು. ಏನೂ ಮಾಡ್ತಿದ್ದ ಹೋಗಿ ಅಂದರೆ ಸ್ವಲ್ಪ ದೊಡ್ಡದಾದ ಮೇಲೆ ಅವರ ತೋಟದಲ್ಲಿ ಕೆಲಸ ಹಿಂಗೆ ಅದು ಈ ಗ್ಲಾಸ್ ತೊಳೆದು ಒಂದು ಸಣ್ಣ ಇಂಟ್ರೊಡಕ್ಷನ್. ಆಮೇಲೆ ಅದು ಮುಂದೆ ಬೆಳೀತದೆ ಅಂತ ಹೇಳಿದ್ರೆ ಇವನು ಹೋಗೋದೇ ಇಲ್ಲ ಅಂತ ಕೂತ್ಕೊಂಡು ಅಂತೇಳಿ ಆಮೇಲೆ ಶಾಲೆಗೆ ಸೇರಿಸಿದ್ರು. ಹಾಗಾಗಿ ಶಾಲೆಗೆ ಹೋಗಬೇಕಾದ್ರೆ ನೋಡಿ ಅಲ್ಲ, ಇಷ್ಟು ನಿಮ್ಗೆ ನೆನಪಿರುವಾಗ ಅಂದರೆ ಆ ಚಿಕ್ಕ ವಯಸ್ಸಿಗೆ ಕಳ್ತನದೊಂದು ಅಪವಾದ. ಹೌದು, ಎಷ್ಟು ಇರಿಟೇಟ್ ಆಯ್ತು ನೋಡಿ. ಈಗಲೂ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತೆ ನೋಡಿ ನನಗೆ. ಅದು ಈಗ ಆ ಕಾಡಿನಲ್ಲಿ ಬೆಳೆದ ನಮಗೆ ಮೋಸ ಮಾಡಬೇಕು ಅವೆಲ್ಲ ಇರೋದೇ ಇಲ್ಲ. ಅವೆಲ್ಲ ಬೆಳೀತಾ ಬೆಳೀತಾ ನೀವು ಈಗ ನಾನು ವಿಧಾನಸೌಧದಲ್ಲಿದ್ದೇನೆ, ಕೇಳಿದರೆ 100 ಇನ್ಸಿಡೆಂಟ್ ಹೇಳ್ತೀನಿ ನಾನು. ಬಟ್ ಆವಾಗ ಹಾಗೆ ಇರಲಿಲ್ಲ, ನನ್ನ ಹತ್ರಂತೂ ಇರಲಿಲ್ಲ. ಬಟ್ ಆಮೇಲೆ ಶಾಲೆಗೆ ಸೇರಿಸಿದ್ರು, ನಾನು ವಿದ್ಯೆ ಕಲಿತೆ, ಅದಾಯಿತು. ಹಾಗಾಗಿ ಬಾಲ್ಯ ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ತೀವ್ರವಾದ ಬಡತನ. ನಾವು ಜಾತಿಯಿಂದ ಅಸ್ಪೃಶ್ಯರು ಹಾಗೇನೂ ಅಲ್ಲ. ನಮ್ಮ ಮನೆಗೆ ಗಾರ್ಡ್ಗಳೆಲ್ಲ ಬರ್ತಾಯಿದ್ರು, ಊಟ ಮಾಡ್ತಾಯಿದ್ರು, ನೆಂಟರುಗಳು ಬರ್ತಾಯಿದ್ರು. ಆದರೆ ಒಂದು ಕಾಡಿನ ಪ್ರಾಣಿಗಳು, ಬಡತನ ಮತ್ತು ಆಧುನಿಕತೆ ಅಂದರೆ ಏನು ಅಂತ ಗೊತ್ತಿಲ್ಲದಿರುವ ಒಂದು ಊರು, ಇಲ್ಲಿ ಬೆಳೆದಿದ್ದು ನಾವು. ಈಗ ಅದು ನನಗೆ ಒಂದು ಶಕ್ತಿಯಾಗಿ ಕಾಣ್ತದೆ. ನೋಡಿ, ನಾನು ಇದನ್ನು ಕಾಡಿದ್ದು ಬರೆದಾಗ ನಾನು ಡೆಲ್ಲಿಲಿದ್ದೆ. ಬೆಂಗಳೂರಿಂದ ಒಂದು ಹುಡುಗ ಫೋನ್ ಮಾಡಿದ, ಒಂದು ಅಮ್ಮ ಫೋನ್ ಮಾಡಿದರು. ನೀವು ಪುರುಷೋತ್ತಮ ಬೆಳಿಮೇಲೆಯವರ? ಹೌದು. ನಿಮ್ಮ ಕಾಗೆ ಮುಟ್ಟಿದ ನೀರು ಓದಿದೆ, ನನ್ನ ಮಗನಿಗೆ ಓದಿ ಹೇಳಿದೆ, ಅವನಿಗೇನೋ ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕಂತೆ ಅಂತ ಹೇಳಿದ. ಆಯ್ತಮ್ಮ ಅಂತ ಹೇಳಿದೆ ನಾನು. ಆ ಮಗ 9ನೇ ಕ್ಲಾಸ್ ಏನೋ. ಅವನು ನನಗೊಂದು ಪ್ರಶ್ನೆ ಕೇಳಿದ, ಅಂಕಲ್ ನೀವು ನಿಮ್ಮ ಕಾಲಿಗೆ ಚಪ್ಪಲು ಬಂದದ್ದು ನೀವು PUC ಓದುವಾಗಲ? ಹೌದು ಅಂದೆ. ನನಗೆ PUC ಓದುವಾಗ ಮೊದಲ ಬಾರಿಗೆ ಚಪ್ಪಲು ಬಂತು. ನೀವು ಅಲ್ಲಿವರೆಗೆ ಚಪ್ಪಲೆ ಹಾಕ್ತಿರ್ಲಿಲ್ವಾ? ಇಲ್ಲಪ್ಪ. ಮತ್ತು ನೀವು ಚಿಕ್ಕದಿದ್ದಾಗ ಕಾಡಿಗೆ ಹೋಗ್ತೀನಿ ಅಂತ ಬರೆದಿದ್ರಿ, ನೀವು ಚಪ್ಪಲಿಲ್ಲದ ಕಾಡಿಗೆ ಹೆಂಗೆ ಹೋಗ್ತಾ ಇದ್ದೀರಿ? ಐ ಟು ಕನ್ವಿನ್ಸ್ ಹಿಮ್. ನಾನು ಹೇಳಿದೆ, ಹೌದು, ಕಾಡಿಗೆ ನಾವು ಬರೀ ಕಾಲಲ್ಲಿ ನಡೀತಾ ಹೋದಾಗ ನಮ್ಮ ಅಂಗಾಲುಗಳು ಸಹಜವಾಗಿ ಗಟ್ಟಿ ಇರ್ತವೆ. ಈಗ ನನ್ನನ್ನು ಚಪ್ಪಲ್ ತೆಗೆದು ಕಾಡಿಗೆ ಹೋಗಿ ಅಂದರೆ ಆಗಲ್ಲ ನನಗೆ. ಬಟ್ ಆವಾಗ ಆಗ್ತಾ ಇತ್ತು, ನನ್ನ ಅಂಗಾಲುಗಳು ಗಟ್ಟಿ ಇದ್ದು ಅಂತೆಲ್ಲ ಅವನಿಗೆ ಕನ್ವಿನ್ಸ್ ಮಾಡಿದೆ. ಇದು ನೋಡಿ ವ್ಯತ್ಯಾಸ. ಕರೆಕ್ಟ್. ಈಗ ನಿಮ್ಮ ಬಾಲ್ಯದಿಂದ ನಾವು ಮುಂದೆ ಹೋಗೋದಕ್ಕಿಂತ ಮುಂಚೆ ಒಂದು ಜನರಲೈಸ್ ಮಾಡಿ ಮಾತಾಡೋದಾದ್ರೆ, ನಿಮ್ಮ ಥರದ ಬಾಲ್ಯ ಈ ದೇಶದ ಬಹುತೇಕ ಒಂದು 70-80% ಅಂದರೆ ಆಗಿನ ಕಾಲಕ್ಕೆ ಇತ್ತು ಅಂತ ಅನಿಸುತ್ತೆ. ಯಾಕೆಂದರೆ ನೀವು ಹೇಳ್ದಂಗೆ ಬಡತನ ಮತ್ತು ಅನಕ್ಷರತೆ, ದೇಶ ಆಗ್ತಾನೆ ಅಭಿವೃದ್ಧಿ ಹೊಂದಬೇಕಾಗಿತ್ತು, ಎಲ್ಲ ಬಹುತೇಕ ಇದರಿಂದಾನೇ ಬಂದಿದ್ದಾರೆ. ಆದರೆ ನಿಮಗೆ ಆಯಸ್ಸು ಅಂತ ನೋಡಿದ್ರೆ, ಈಗ ನಿಮ್ಮನ್ನೂ ಸೇರಿದಂತೆ ಒಂದು ಏನೇ ಸಿಕ್ಕಿದ್ರೂ ನೈಸರ್ಗಿಕವಾಗಿ ನಿಮಗೆ ಸಿಗ್ತಾ ಇತ್ತು. ಅದು ಹಣ್ಣು ಹಂಪಲೆ ಇರಲಿ, ಏಡಿನೇ ಇರಲಿ, ಏನೇ ಇರಲಿ, ಜೊತೆಗೆ ವಾತಾವರಣ, ಅವೆಲ್ಲವೂ ನಿಮ್ಮನ್ನು ಹೆಚ್ಚೆಚ್ಚು ನಿಮ್ಮ ಮತ್ತು ನಿಮ್ಮ ಥರದ ಜನರನ್ನು ಗಟ್ಟಿಗೊಳಿಸಿದೆಯಾ? ಇದ್ರ ಬಗ್ಗೆ ಏನು ಅನಿಸುತ್ತೆ? ಗಟ್ಟಿಗೊಳಿಸಿದೆ. ಅದರ ಬಗ್ಗೆ ಈಗ ಅಂದರೆ ಗಟ್ಟಿ ಅಂದರೆ ನಾನು ಹೇಳೋದು ಅದು ಆರ್ಥಿಕವಾಗಿ ಎಂಬುದಕ್ಕಿಂತ ಆತ್ಮವಿಶ್ವಾಸ. ಹೌದು ಹೌದು. ಅದು ನಮ್ಮನ್ನು ಈಗ ಅದು ಬೆಳೆಸಿದೆ. ಈಗ ನಾವೆಲ್ಲ ಒಂಥರ ಸೆಲ್ಫ್ ಮೇಡ್ ಮನುಷ್ಯರುಗಳು. ನಮಗೆ ಏನು ನಾವು ಹುಟ್ಟುವಾಗ ಬೆಳ್ಳಿ ಚಮಚ ನಮ್ಮ ಬಾಯಲ್ಲಿ ಇರಲಿಲ್ಲ, ಅಥವಾ ನಮ್ಮ ಕಮ್ಯುನಿಟಿಗಳ ಬೆಂಬಲ ಇರಲಿಲ್ಲ, ಜಾತಿ ಇರಲಿಲ್ಲ. ಹೀಗಾಗಿ ನಾವು ಒಂಥರ ನಮ್ಮನ್ನು ನಾವೇ ಬೆಳೆಸಿಕೊಂಡು, ಆದರೆ ಈ ಹಾದಿಯ ಉದ್ದಕ್ಕೂ ಕೂಡ ತುಂಬಾ ಅವಮಾನಗಳನ್ನು ಎದುರಿಸಬೇಕಾಗ್ತದೆ. ಅಲ್ಲ, ಏನಾಗುತ್ತೆ, ಒಂದು ಸೋಲು ಅವಮಾನಗಳು ನಿಮ್ಮನ್ನ ಎಲ್ಲೂ ಕುಗ್ಗದಂತೆ ತಡೆಯುತ್ತೆ. ಆತ್ಮಹತ್ಯೆ ತರ ಕಡೆಗೆ ಹೋಗಲ್ಲ, ಏನೇ ಆದ್ರೂ ನಾನು ಗಟ್ಟಿಯಾಗಿ ನಿಲ್ತೀನಿ ಅಂತ ಆ ಥರದಾಗತ್ತೆ. ಆದ್ರೆ ಇವತ್ತಿನ ಜನರೇಷನ್ಗೆ ಅದಿಲ್ಲ, ದುರಂತ ಅಂದ್ರೆ ಆ ಕಷ್ಟಗಳಿಲ್ಲ. ಅದು ಸರಿ. ಅದು ಹಾಗಾಗಿ ನಮಗೆ ಕಳ್ಕೊಳ್ಳಿಕ್ಕೆ ಏನು ಇರಲಿಲ್ಲವಲ್ಲ, ಕಳ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ. ಏನೋ ಸಿಕ್ಕಿದ್ರೆ ಸಿಕ್ಕಿತ್ತು ಅಂತ, ಸಿಕ್ಕದಿದ್ದರೆ ನಮ್ಮ ಬದುಕೇ ಹಂಗೆ ಇತ್ತು. ಹಾಗೆ ಕಳ್ಕೊಳ್ಳುವ ಭಯ ಇಲ್ಲ, ಮತ್ತು ಆತ್ಮವಿಶ್ವಾಸ. ನಾನು ಸೆಲ್ಫ್ ಮೇಡ್. ನನ್ನ ಪುಸ್ತಕ ಓದಿದ ಒಬ್ಬಳು ರಾಯಚೂರಿನ ಒಬ್ಬಳು ದಲಿತ ಹುಡುಗಿ ಫೋನ್ ಮಾಡಿದ್ಲು. ನಾನು ಡೆಲ್ಲಿಲಿದ್ದಾಗ, ಸರ್ ನಿಮ್ಮದು ನಾನು 2 ಸರ್ತಿ IASಗೆ ಕುಳಿತೆ, ನನಗೆ ಪಾಸಾಗಲಿಕ್ಕಾಗಲಿಲ್ಲ, ನಿರಾಶನಾಗಿಬಿಟ್ಬಿಟ್ಟೆ ನಾನು. ನಿಮ್ಮ ಪುಸ್ತಕ ಓದಿದ ಮೇಲೆ ನನಗೆ ಆತ್ಮವಿಶ್ವಾಸ ಬಂದು ಪುನಃ ಬರೆದೆ ಸರ್, ನಾನು ಪಾಸಾಗಿದ್ದೀನಿ ಸರ್, ನಿಮಗೆ ಕೃತಜ್ಞತೆಗಳು ಅಂತ ಹೇಳಿದ್ಲು. ಇದು ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಹಾಗಾಗಿ ಬಡತನ ದೇಶದಲ್ಲಿದೆ, ಆದರೆ ಅವಮಾನಗಳು ಈ ದೇಶದಲ್ಲಿದೆ. ಅದರಿಂದ ನಾವು ಆತ್ಮವಿಶ್ವಾಸವನ್ನು ಕಳ್ಕೋಬೇಕಾಗಿಲ್ಲ. ನಮ್ಮ ಬಡತನವನ್ನು ನಮ್ಮ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳುವಂಥ ಒಂದು ಮನೋಭಾವ ಇದೆಯಲ್ಲ, ಅದು ನಿಮ್ಮನ್ನು ಉಳಿಸ್ತದೆ. ಹಾಗಾಗಿ ಇವತ್ತು ನಾನು ತುಂಬ ಜನ ಟ್ರೋಲ್ ಮಾಡ್ತಾರೆ, ಬೇಡದ್ದು ಐ ಡೋಂಟ್ ಕೇರ್. ಯಾಕಂದರೆ ಯಾರು ಅದರ ಬಗ್ಗೆ ಬರೀತಾರೋ ಅವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಯಾರು ನಮ್ಮನ್ನು ಹೀಯಾಳಿಸ್ತಾರೋ ಅವರಿಂದ ನಾವು ಒಂದು ಅಕ್ಷರ
ಕಲ್ತಿಲ್ಲ, ಒಂದು ಪೈಸೆ ತೆಕ್ಕೊಂಡಿಲ್ಲ. ಅವರು ನಾವು ಬೆಳೆಯೋದಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಅವ್ರು ಏನೋ ಬರ್ತಾರೆ, ನಾವು ಯಾಕೆ ತಲೆ ಬಿಸಿ ಮಾಡಬೇಕು? ನಾನು ಐ ಡೋಂಟ್ ಕೇರ್. ಹಾಗಾಗಿ ನನಗೆ ಅದರ ಬಗ್ಗೆ ಯಾವ ಚಿಂತೆ ಕೂಡ ಇಲ್ಲ. ನಾನು ಭಾಳ ಕೆಟ್ಟದಾಗೆಲ್ಲ ಬರಿತಾ ಇದ್ರು. ಕನ್ನಡದ ಒಂದು ಪತ್ರಿಕೆನೇ ಒಂದು 3 ದಿವಸ ಕಂಟಿನ್ಯೂಸ್ ಆಗಿ ನಾನು ಹೆಂಗೆ ಬೆಂಗಳೂರಿಗೆ ಬಂದು ಅನ್ಯಾಯ ಮಾಡ್ತೀನಿ ಅಂತೆಲ್ಲ, ಅದು ಯಾವುದೂ ಅಲ್ಲ ಅದು. ಹಾಗಾಗಿ ನನಗೆ ಏನೂ ಅನ್ನಿಸ್ಲಿಲ್ಲ, ನಿಜವಾಗಲೂ ಅನ್ನಿಸ್ಲಿಲ್ಲ. ಓಕೆ, ಒಂದು ಕಾಣಿಯಾದ ಲೋಟ ನಿಮ್ಮ ಶಿಕ್ಷಣಕ್ಕೆ ನಾಂದಿ ಹಾಡಿತು. ಹೇಗೆ ಶುರುವಾಯಿತು ಎಜುಕೇಶನ್? ನೋಡಿ, ಅದು ಈಗ ಅದು ಒಳ್ಳೆ ಪ್ರಶ್ನೆ. ಅದು ಈಗ ನಾನು ಅಲ್ಲಿಂದ ನಮ್ಮ ಮನೆ ಹತ್ತಿರ ಕೂತುಕುಂಜ ಶಾಲೆ ಅಂತ ಇತ್ತು. ಆ ಕೂತುಕುಂಜ ಶಾಲೆಗೆ ಸೇರಿದ್ವಿ. ಅಲ್ಲಿ 1ನೇಯಿಂದ 4ನೇ ಕ್ಲಾಸ್ವರೆಗೆ ಇತ್ತು. 1ನೇಯಿಂದ 4ನೇ ಕ್ಲಾಸ್ವರೆಗೆ ನನಗೆ ಇದ್ದದ್ದು ಒಬ್ಬರೇ ಮಾಸ್ಟ್ರು, ಸಣ್ಣಣ್ಣ ಮಾಸ್ಟ್ರು ಅಂತ ಅವ್ರ ಹೆಸರು. ನೆನೆಸ್ಕೊಳ್ಬೇಕು, ನನ್ನ ಗುರುಗಳವರು. ಅವರು 1ರಿಂದ 4ರವರೆಗೆ ಎಲ್ಲ ಸಬ್ಜೆಕ್ಟ್ ಅವರೇ ಪಾಠ ಮಾಡ್ತಾ ಇದ್ರು. ಸಾರಿ, ಈಗ ಅಂದ್ರೆ ನನಗೆ ಗೊತ್ತಿರೋಂಗೆ, ಈಗ ನನ್ನ ತಂದೆ ಎಲ್ಲ ಹೇಳೋರು ಆವಾಗ ಹೆಂಗೆ ಅಂದ್ರೆ ಮರಳಲ್ಲಿ ಮೊದಲು ಅಕ್ಷರಾಭ್ಯಾಸ ಮಾಡಿಸ್ತಿದ್ರಂತೆ, ಅಂದ್ರೆ ಸ್ಲೇಟ್ ಎಲ್ಲ ಇರ್ತಿರ್ಲಿಲ್ಲ ಅಂತ. ನಿಮ್ದೆಲ್ಲ ಹೆಂಗ್ ಶುರು? ಹೌದೌದು, ಅದು ಅಂದ್ರೆ ಗಣಪತಿ ಹಬ್ಬ ದಿವಸ, ಚೌತಿ ದಿವಸ ಅಕ್ಷರಾಭ್ಯಾಸ. ಕೂತುಕುಂಜ ಶಾಲೆಯಲ್ಲಿ ಚೌತಿ ಅಂದ್ರೆ ಯಾವಾಗ, ಆಗಸ್ಟ್ ತಿಂಗಳೇನೋ ಬರ್ತದೆ. ಅದಕ್ಕೆ ಮುಂದೆ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಾನು. ಅದು ಏನಾಯ್ತು ಅಂದ್ರೆ, ಈ ಜಾತಕದಲ್ಲಿ ವಿದ್ಯೆ ಇಲ್ಲ ಅಂತ ಬರೆದ್ಬಿಟ್ಟಿದಾರಲ್ಲ ಅವನು, ಇದರಿಂದಾಗಿ ಮನೇಲಿ ಗಲಾಟೆ. ಶಾಲೆಗೆ ದುಡ್ಡಿಲ್ಲ, ಇವನನ್ನು ಶಾಲೆಗೆ ಕಳಿಸ್ಬೇಕು ಅಂತ ಅಪ್ಪ ಚುರುಕಿದ್ದಾನೆ, ಕಳಿಸೋದು ನಮ್ಮ ಜವಾಬ್ದಾರಿ, ಅವನು ಫೇಲ್ ಆದರೆ ಮತ್ತೆ ಕಳಿಸೋದು ಬೇಡ ಅಂತ ಅಮ್ಮ ಅಂದು. ಹಾಗೆ ನಂಗೆ 6 ವರ್ಷ ಆಗಿದೆ, ಶಾಲೆಗೆ ಕಳಿಸ್ತಾ ಇಲ್ಲ. ಒಂದು ದಿವಸ ಅಮ್ಮ ಕಿವಿಯಿಂದ ಅದು ಓಲೆ 2 ಬಿಚ್ಚಿಬಿಟ್ರು. ಸಾಯಂಕಾಲ ಇದೊಂದು 4:30-5 ಗಂಟೆ ಇರಬೇಕು. ಅಪ್ಪನ ಕೈ ಕೊಟ್ಟುಬಿಟ್ರು, ಇದನ್ನು ಮಾರಿ ಇವನನ್ನು ಶಾಲೆಗೆ ಕಳಿಸಿ ಅಂತ. ಅದು ಅಮ್ಮನಿಗೆ ಅವರ ಅಮ್ಮ ತವರು ಮನೆಯಿಂದ ಬಂದಿರೋದು. ಅದು ಅಪ್ಪನಿಗೆ ಇಮೋಷನ್ಸ್. ಈಗ ಅವರು ಕಲಿಸಬಾರ್ದು ಅಂತ ಇರಲಿಲ್ಲ, ಅವರು ಸ್ವಲ್ಪ ಗಾಂಧಿ ಬಗ್ಗೆ ಗೊತ್ತಿತ್ತು, ಯಕ್ಷಗಾನ ಗೊತ್ತಿತ್ತು. ಸೊ ಅಪ್ಪನಿಗೆ ತಿಳುವಳಿಕೆ ಇತ್ತು. ಅವರೇನು ತೀರಾ ಹಳ್ಳಿ ಗಮರ ಅಲ್ಲ, ಆದರೆ ದುಡ್ಡೇ ಇಲ್ಲದಿರುವಾಗ ಯಾಕೆ ಖರ್ಚು ಮಾಡಬೇಕು ಅಂತ ಅವ್ರದ್ದು. ಅದು ಬೇರೆ, ಇದರಲ್ಲಿ ಜಾತಕ ಬೇರೆ ಇದೆಯಲ್ಲ, ಜಾತಕ ಬೇರೆ ಅಂತ. ಕೊನೆಗೆ ಅಮ್ಮನ ಗಲಾಟೆ ಆಗಿ ಚಿನ್ನದೆಲ್ಲ ತೆಗೆದುಕೊಟ್ಟ ಮೇಲೆ ಅವರು ಅದೇ ಜ್ಯೋತಿಷ್ ಹತ್ರ ಹೋದ್ರು, ಎಲ್ಲಿಗೆ ಬದಿಗಡ್ಕಕ್ಕೆ. ಅವ ಎಲ್ಲ ಲೆಕ್ಕ ಹಾಕಿ, ನಂಗೆ ಸರಿ ನೆನಪಿದೆ, ಆಗಸ್ಟ್ 8 ಇವು ಶಾಲೆಗೆ ಸೇರಿದರೆ ಇವನಿಗೆ ಒಳ್ಳೇದಾಗ್ತದೆ, ಅದಕ್ಕಿಂತ ಮೊದಲು ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಪೂಜೆ ಮಾಡಿಸಿ ಅಂತ ಹೇಳಿದ. ಈ ಜಾತಕ ಬರೆಯೋರದ್ದು ಇದೆಲ್ಲ ಒಂದೊಂದು ಲಿಂಕ್ ಇರ್ತದೆ, ಅದು ಒಂದೇ ಅಲ್ಲ, ಅದು ತುಂಬ ಇರ್ತದೆ. ಅದನ್ನು ಹಿಡ್ಕೊಂಡೋದ್ರೆ ನಿಮಗೆ ಎಂಡೇ ಇಲ್ಲ, ಈಗಲೂ ಮಾಡ್ತಾ ಇರಬೇಕಾಗ್ತದೆ. ಅದಕ್ಕೆ ನಾವು ಅಲ್ಲಿಂದಲೇ ಅದನ್ನು ಬಿಟ್ಟುಬಿಟ್ವಿ, ಅದು ಬೇರೆ. ಹಾಗೆ ಆಗಸ್ಟ್ 8ನೇ ತಾರೀಕಿಗೆ ಹೋಗೋದು ಅಂತ ಆಯಿತು. ಪಂಜಕ್ಕೆ ಹೋಗಿದ್ದು ಬಹುಶಃ ನಾನು, ಅದು 2ನೇ ಸರ್ತಿಯೋ 1ನೇ ಸರ್ತಿಯೋ ಪಂಜಕ್ಕೆ ಹೋದ್ದು. ಅಲ್ಲೊಂದು ಟೈಲರ್ ಹತ್ರ ಹೋಗಿ ಒಂದು ಅಂಗಿ ಎಲ್ಲ ಬಂತು, ಅವೆಲ್ಲ ಲೆಕ್ಕ ಎಲ್ಲ ತೆಗ್ದ. ಅದು ಆ ಕಾಲದ ಟೈಲರ್ಗಳದೇ ಒಂದು ಪ್ರಬಂಧ ಬರೀಬೋದು. ಅವರು ಕಿವಿಯಲ್ಲಿ ಒಂದು ಪೆನ್ಸಿಲ್ ಇಟ್ಕೊಂಡು, ಆಮೇಲೆ ಪೆನ್ಗಳನ್ನ ಬರೆದು ಮನೆಗೆ ಬಂದು ಅಂಗಿ ಹಾಕಿದರೆ ಚಡ್ಡಿನೇ ಕಾಣ್ತಾ ಇಲ್ಲ. ಅಂಗಿ ಮೊಣಕಾಲಿನ ಕೆಳಗೆ ಅಂಗಿ, ಅದು ಏನು ಹೊಲಿತಾನೆ ಅದು ಹಂಗೆ ಹೊಲ್ದ. ಅದಾಯ್ತಾ. ಅದಕ್ಕಿಂತ ಮುಖ್ಯವಾಗಿ ಇಸ್ತ್ರಿ ಹಾಕ್ಬೇಕಲ್ಲ, ಅದಕ್ಕೆ ಇಸ್ತ್ರಿದೊಂದು ಕಾನ್ಸೆಪ್ಟ್ ನಮಗೆ ಅಲ್ಲಿ ಇಲ್ಲಿ ಮದುವೆಗೆಲ್ಲ ಹೋಗಿ ಗೊತ್ತಾಗಿತ್ತು. ಅವ ಅಂಗಿ ಹೊಲ್ದು ಕೊಟ್ಟುಬಿಟ್ಟಿದ್ದಾನೆ. ಫಸ್ಟ್ ದಿವಸ ಶಾಲೆಗೆ ಹೋಗ್ಬೇಕಾದ್ರೆ ನಾವು ಇಸ್ತ್ರಿ ಹಾಕಿದ ಅಂಗಿ ಇಸ್ತ್ರಿ ಪೆಟ್ಟಿಗೆ ಇಲ್ಲ. ಆವಾಗ ನವಭಾರತ ಅಂತ ಗೊತ್ತಾ, ಮಂಗಳೂರಿನ ನವಭಾರತ ಪತ್ರಿಕೆ ಬರ್ತಾ ಇತ್ತು, ಕುಡುವರ್ದು. ಅದು ವಾರಕ್ಕೊಮ್ಮೆ ಅಪ್ಪ ಪಂಜಕ್ಕೆ ಹೋದ್ರೆ ತಗೋಬರೋದು. ಓದ್ತಿದ್ರು. ಅವ್ರು 7ನೇ ಕ್ಲಾಸಿನವರೆಗೆ 32-33 ಇಸ್ವಿಲಿ ಓದಿದ್ದಾರೆ. ಓದಿದ್ದಾರೆ. ನನ್ನ ಅಜ್ಜ ಅವರು ಈ ರಾಜಾಜಿ ಇದ್ರಲ್ಲ, ರಾಜಾಜಿಯ ಸ್ವತಂತ್ರ ಪಕ್ಷ ಅಂತ ಇತ್ತು. ಆ ಸ್ವತಂತ್ರ ಪಕ್ಷದ ಕಾರ್ಯಕರ್ತ. ಕಾಂಗ್ರೆಸ್ಸಿಗೂ ಬೈಯೋರು, ಇನ್ನೆಲ್ಲರಿಗೂ ಬೈಯೋರು ಅವರು ಅಜ್ಜ. ನಮ್ಮ ಅಪ್ಪ ಅವರು ದೊಡ್ಡ ಮಗ. ಬಟ್ ಕೆಲವು ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಆಗಿ ಆ ಅಜ್ಜನಿಗೆ 2 ಹೆಂಡತಿಯರಿದ್ದರು. ಮೊದಲನೇ ಹೆಂಡತಿ ಮಗ ನನ್ನ ಅಪ್ಪ, 2ನೇ ಹೆಂಡತಿಗೆ 11 ಮಕ್ಕಳಿದ್ರು. ಆ 11 ಮಕ್ಕಳು ಅವ್ರಿಗೆ ಹತ್ತಿರ ಆದರು. ಹಾಗೆ ಅದು ಬಡತನಕ್ಕೆ ಕಾರಣ. ಏನೇ ಇರಲಿ, ಅದಾಯಿತು. ಇಸ್ತ್ರಿ ಹಾಕಬೇಕಲ್ಲ ಅಂಥೇಳಿ ಕೊನೆಗೆ ನವಭಾರತ ಪೇಪರ್ ತಂದು ಅದನ್ನು ಅಂಗಿಯನ್ನು ಚಂದ ಮಡಚಿ ನವಭಾರತ ಪೇಪರಲ್ಲಿ ಕೆಳಗಿಟ್ಟು ಅದರ ಮೇಲೆ ಅದನ್ನು ಮಡಚಿ ಅಪ್ಪ ಕೂತುಕೊಳ್ಳುವಲ್ಲಿ ಇಡುದು, ಕೂತ್ಕೋ ಇದರ ಮೇಲೆ ಅಂತ. ಅದೇ ಇಸ್ತ್ರಿ. ಕೆಟ್ಟ ಶಬ್ದ ಬಳಸಬಹುದಾದರೆ ನಾವು ಕುಂಡೆ ಇಸ್ತ್ರಿ ಅಂತ ಕರೀತಾರೆ. ಆ ಕಾಲದ ನಾನು ಅದನ್ನು ಬರೆದಿದ್ದೇನೆ, ಮತ್ತು ಅದು ಈಗಲೂ ಜನಪ್ರಿಯ. ಅದು ನಮ್ಮ ಅಂದರೆ ಅಪ್ಪ ಸ್ವಲ್ಪ ಕಷ್ಟಪಟ್ಟೆ, ಕೂತ್ಕೋಪ್ಪ ಅಂತ ಕೂತ್ರೆ ಅದೇ ಇಸ್ತ್ರಿ. ಶಾಲೆಗೆ ಹೋಗೋ ದಿವಸ ಬೆಳಿಗ್ಗೆ ಅದನ್ನು ತೆಗಿಬೇಕಲ್ಲ, ಸಂಭ್ರಮವೇ ಸಂಭ್ರಮ. ತೆಗೆದು ನೋಡಿದರೆ ನನ್ನ ಗ್ರಾಚಾರವೋ ಶಾಲೆ ಗ್ರಾಚಾರವೋ ಜಾತಕದ ಗ್ರಾಚಾರ ಗೊತ್ತಿಲ್ಲ, ಆ ನವಭಾರತದ ಅಕ್ಷರಗಳೆಲ್ಲ ಅಂಗಿಗೆ ಅಂಟಿಕೊಂಡ್ಬಿಟ್ಟವೆ.
ಕಲರ್ ಯಾವುದು ವೈಟ್ ಇತ್ತಾ? ವೈಟ್ ಇತ್ತು. ವೈಟ್ ಅಂದರೆ ನಮ್ಮ ಅಪ್ಪನ ಬಣ್ಣ ಸುಮಾರು ಇದೇ ಬಣ್ಣ ನೋಡಿ, ಈ ಬಣ್ಣ ಕಂದು ಬಣ್ಣ. ಯಾಕಂದರೆ ಮಣ್ಣಾದರೆ ಗೊತ್ತಾಗಲ್ಲ ಅಂತ ಅದು ವಾದ. ನಮಗೆ ಈಗಲೂ ಕೂಡ ನಂಬಿಕೆ ಇದೆ. ಹಾಗೆ ಅದಕ್ಕೆ ಇನ್ನೇನು ಮಾಡೋದು ನೋಡಿ, ಶಾಲೆಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೊರಡಬೇಕು, ಎಲ್ಲ ಆಗಿಬಿಟ್ಟೆ. ಆಮೇಲೆ ಅಮ್ಮ ಏನೋ ಮಾಡಿ ಅದನ್ನ ಬಟ್ಟೆ ತಂದು ಒರೆಸಿ ಅದೆಲ್ಲ ಮಿಕ್ಸ್ ಆಗಿ ಅದು ಒಂದು ಅದು ಫ್ಯಾನ್ಸಿ ಡ್ರೆಸ್ಸಿನಾಗೆ ಆಗಿರಬೇಕು. ಏನೇ ಇರಲಿ, ಹಾಗೆ ಹೋದ್ವಿ ಶಾಲೆಗೆ. ಖುಷಿಯಿಂದ ಓದಿನಿ ನಾನು. ಶಾಲೆಗೆ ಸೇರೋದಂದರೆ ಖುಷಿ, ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಹೋಗಿ ನೋಡಿದ್ರೆ ಆಗಸ್ಟ್ 8 ಕೃಷ್ಣ ಜನ್ಮಾಷ್ಟಮಿ, ಶಾಲೆಗೆ ರಜೆ ಆ ದಿವಸ. ಅವತ್ತೇ ಮೊದಲನೇ ದಿವಸ ನಮ್ಮ ಅಪ್ಪನ ಪಿತ್ತ ನೆತ್ತಿಗೇರಿತು. ನಿನ್ನ ಜಾತಕದಲ್ಲಿ ವಿದ್ಯೆ ಇಲ್ಲ ಅಂತ ಎಷ್ಟು ಸತಿ ಹೇಳಿದೆ ನಾನು. ನೋಡು, ಮೊದಲ ದಿವಸವೇ ಶಾಲೆಗೆ ರಜೆ, ನಿನಗೆ ವಿದ್ಯೆ ಬರುವುದಿಲ್ಲ ಅಂತ ಹೇಳಿದ್ರು. ಯಾರು ಬೈದರು, ನನ್ನನ್ನು ವಾಪಸ್ ಕಳಿಸಿದ್ರು. ಅವರು ಮತ್ತೆ ಪಂಜಕ್ಕೆಲ್ಲ ಹೋದರು. ಹೀಗೆ ಅಪಶಕುನ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಆರಂಭ. ಬಟ್ ಏನೇ ಇರಲಿ, ಶಾಲೆ ಚೆನ್ನಾಗಿತ್ತು. ಸಣ್ಣಣ್ಣ ಮಾಸ್ಟ್ರು ಚೆನ್ನಾಗಿ ಹೇಳೋರು, ಪಾಠ ಚೆನ್ನಾಗಿ ಮಾಡೋರು. ಅಂದರೆ ಗಣೇಶ ಚತುರ್ಥಿ ದಿವಸ ಆಗಸ್ಟ್ ತಿಂಗಳಲ್ಲೇ ಬರ್ತದೆ, 21ಕ್ಕೇನ. ಅಲ್ಲಿ ಹೇಳಿಕೊಟ್ಟು ಆಮೇಲೆ ಸ್ಲೇಟ್ ಇತ್ತು ನಮಗೆ. ಸ್ಲೇಟು, ಈ ಸ್ಲೇಟಿನ ಸಮಸ್ಯೆ ಏನಂದರೆ ಅದು ನಮ್ಮ ವಯಸ್ಸು, ಏಜು, ಚೀಲ, ನಮ್ಮ ಓಟ, ಆಟ, ಬೀಳುದು, ಏಳುದು ಮತ್ತು ಸ್ಲೇಟು ಇದು ಸಂಬಂಧ ಇಲ್ಲ ಇದಕ್ಕೆ. ನೀವು ಬಿದ್ದ ಕೂಡಲೇ ಸ್ಲೇಟ್ ಹೊಡಿಯೋದು, ಒಡೆದೋಗ್ತದೆ. ಅದು ಸೀಸದಲ್ವ, ಅದು ಒಡೆದೋಗ್ಬಿಡೋದು. ಈ ಒಡೆದ್ರೆ ಮನೇಲಿ ಪೆಟ್ಟು, ಒಡೆಯೋದಂಗೆ ಇಟ್ಕೊಳ್ಳೋದು ಹೆಂಗೆ, ಇದು ಒಂದು ಏನು $1 million ಪ್ರಶ್ನೆ. ಹಾಗೆ ಆ ಸ್ಲೇಟ್ ಇತ್ತು. ಸ್ಲೇಟಿಂದಾಗಿ ಸುಮಾರು ಪೆಟ್ಟು ತಿಂದದುಂಟು. ಅದೆಲ್ಲ ಆಯ್ತಲ್ಲ. ಬಟ್ ಸ್ಲೇಟಲ್ಲಿ ಕಲ್ತೀವಿ ನಾವು. ಬಟ್ ನನಗೆ ಥ್ಯಾಂಕ್ ಗಾಡ್ ಒಳ್ಳೆ ಮೇಷ್ಟ್ರು, ತುಂಬ ಚೆನ್ನಾಗಿ. ಅವರು 4 ಗಂಟೆವರೆಗೆ ಪಾಠ ಮಾಡೋರು. ನೋಡೋ, ದೂರ ಹೋಗೋರು, ಪುರುಷೋತ್ತಮ ಎಲ್ಲ ಹೋಗಿ ಆಟ ಎಲ್ಲ ಆಡ್ಲಿಕ್ಕಿಲ್ಲ. ನಿಮ್ಮ ಹೆಸರು ಬದಲಾವಣೆ, ರೋಹಿತ್. ಅದು 1ನೇ ಕ್ಲಾಸಿಗೆ ಶಾಲೆಗೆ ಸೇರುವಾಗ ಇದೇ ಸಣ್ಣಣ್ಣ ಮಾಸ್ಟ್ರು ರೋಹಿತ್ ಅಂತ ಇತ್ತು. ಅದು ಏನೋ ಈಗ ನೋಡಿ ರೋಹಿತ್ ಒಳ್ಳೆ ಹೆಸರು. ನನಗೆ ಅನಿಸ್ತದೆ, ನನಗೆ ರೋಹಿತ್ ಅಂತ ಚೆನ್ನಾಗಿತ್ತು ಪುರುಷೋತ್ತಮನಿಗಿಂತ. ಬಟ್ ಅದು ಅಮ್ಮ ರೋಹಿತ ಅಂತ ಕರೆಯೋದು, ರೋಹಿತ ಅಂತ. ಅಲ್ಲಿ ಅಪ್ಪ ಕೇಳಿದ್ರು ಏನು ಹೆಸರು, ಅವನ ಹೆಸರು ರೋಹಿತ ಅಂದರು. ಎಂಥ ಹೆಸರು ಇದು, ಚೆನ್ನಾಗಿಲ್ಲ ಅಂತೇಳಿ ಅವರು ಪುರುಷೋತ್ತಮ ಅಂತ ಮಾಡಿದರು. ವೈಷ್ಣವ ಪರಂಪರೆ ಹೆಸರು ಆಯಿತು. ಅಲ್ಲ, ಬಹುಶಃ ಹೆಸರು ಬದಲಾಗಿದ್ದಕ್ಕೆ ಜಾತಕ ಬದಲಾಯ್ತಾ ಅದು ಗೊತ್ತಿಲ್ಲಪ್ಪ. ಪುರುಷ ಅಂತ ಅದು ಎಷ್ಟು ಪ್ರಯೋಗ ಆಯ್ತು ಅಂದರೆ, ನನ್ನ ಅಮ್ಮ ಕೂಡ ಕೊನೆಯವರೆಗೆ ಪುರುಷ ಅಂತಲೇ ಹೇಳ್ತಾ ಇದ್ರು. ಅಮ್ಮನು ರೋಹಿತ ಬಿಟ್ರು. ನನ್ನ ತಂಗಿ ಇದ್ದಾಳೆ, ನಿಮಗೆ ಗೊತ್ತಿರಬೇಕು ಅವಳು. ಇವತ್ತು ಅವಳಿಗೊಂದು ಕಥೆಯಲ್ಲಿ ಅವಾರ್ಡ್ ಬಂದಿದೆ. ಉಷಾ ಕಟ್ಟೆಮನೆ ಅಂತ, ನನ್ನ ಅಮ್ಮನ ತಂಗಿ ಮಗಳು. ಅವಳು ಈಗಲೂ ನನ್ನನ್ನು ರೋಹಿತಣ್ಣ ಅಂತಲೇ ಕರೆಯೋದು. ನನ್ನ ಹೆಸರು ಪುರುಷೋತ್ತಮ ಸುನೀರ್ ರೋಹಿತಣ್ಣ ಅಂತಲೇ. ಹಾಗೆ ನನ್ನ ತಂಗಿ ಅಂದ್ರೆ ನೋಡಿ, ಇದೊಂದು ಈ ಗಂಡಸರು ಪುರುಷ ಅಂತಲೇ ಕರೀತಾರೆ. ನನ್ನ ಅಣ್ಣ ಪುರುಷ ಅಂತ ಕರೀತಾರೆ, ನಮ್ಮ ಅಪ್ಪ ಪುರುಷ ಅಂತ ಕರಿತಾ ಇದ್ರು. ಹೆಣ್ಣು ಮಕ್ಕಳು ಇದ್ದಾರಲ್ಲ, ತಂಗಿ ಅಂದರು, ಚಿಕ್ಕಪ್ಪನ ಮಗಳು, ಅವರು ಇವತ್ತು ಕೂಡ ರೋಹಿತಣ್ಣ ಅಂತ ಕರೀತಾರೆ. ಆ ಎಫೆಕ್ಷನ್ ಹೆಣ್ಣು ಮಕ್ಕಳಲ್ಲಿ ಉಳಿಯುವ ಕ್ರಮ ಇದೆಯಲ್ಲ, ಅದೊಂದು ಅಧ್ಯಯನ ಯೋಗ್ಯ ವಿಷಯ. ಅದು ಶಾಲೆಗೆ ಹೋದೆ. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೇನೆ, ಕೂತೂನ್ ಶಾಲೆದು. ಅದು ಬರೆದಿದ್ದೆ ನಾನು ತುಂಬ. ಅದು ಪೆಂಗುವಿನಿಂದ ಆಥರ್ಸ್ ಬಯೋಗ್ರಫಿಯಲ್ಲಿ ರೀಪ್ರಿಂಟ್ ಆಯ್ತು ಅದು, ಈ ಭಾಗ. ಬರೆಯುವಾಗ ಅದು ಇಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರಲಿಲ್ಲ ನನಗೆ. ಈಗ ನನ್ನ ಮನೆ ವಾಟೆಕಜೆ ಮತ್ತು ಕೂತೂನ್ ಶಾಲೆ ಮಧ್ಯೆ 3.5-4 ಕಿಲೋಮೀಟರ್ ದೂರ. ನಾವು ಬೆಟ್ಟದಿಂದ ಹಿಂಗೆ ಇಳ್ಕೊಂಡು ಬಂದರೆ ಶಾಲೆ ಮುಗಿಸಿ ಬೆಟ್ಟಕ್ಕೆ ಹತ್ಕೊಂಡು ಹೋದ್ರೆ ಮನೆ. ಇದು ಪರಿಸ್ಥಿತಿ. ಈ ಶಾಲೆಯಿಂದ ಸ್ವಲ್ಪ ಹಿಂಗೆ ಬಂದು ಬೆಟ್ಟಕ್ಕೆ ಹತ್ತುವ ಜಾಗದಲ್ಲಿ ಒಂದು ನದಿ, ಹೊಳೆ. ನೀವು ಬಂದು ಈ ಹೊಳೆ ದಾಟಿ ಹೋಗಬೇಕು. ಈ ಹೊಳೆ ಇದೆಯಲ್ಲ, ನಾನು ಆಗ ಹೇಳಿದ ಹಾಗೆ ಈ ಬಂಟಮಲೆ ಅಥವಾ ಮಲೆನಾಡಿನ ಹೊಳೆಗಳು ಅವು ಸರಾಗವಾಗಿ ಹರಿಯುವುದಿಲ್ಲ, ಧುಮುಕಿಕೊಂಡು ಹರಿಯುವುದು. ಈ ಧುಮುಕಿಕೊಂಡು ಹರಿಯುವುದರಿಂದ ಏನಾಗ್ತದೆ ಅಂತಂದರೆ, ನಿಮಗೆ ಅದರ ತಲ ಹೇಗಿದೆ ಅಂತ ಗೊತ್ತೇ ಆಗೋದಿಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ. ನಾಳೆ ಒಂದು ಕಲ್ಲು ಬಿದ್ದಿರ್ಬೋದು ಅಲ್ಲಿ. ನಿನ್ನೆ ಒಂದು ಕಲ್ಲಿತ್ತು ಅಂತ ಇವತ್ತು ನೀವು ಕಲ್ಲಿಗೆ ಕಾಲಿಟ್ಟರೆ ಅಲ್ಲಿ ಕಲ್ಲೇ ಇರೋದಿಲ್ಲ, ಹೊಂಡಾಗಿರ್ತದೆ, ಧುಳುಂಕಂದು ಬಿದ್ದು ಬಿಡ್ಬೋದು. ಇದು ಭಾರಿ ಡೇಂಜರ್ ಇದು. ಅದಕ್ಕೆ ಅಮ್ಮ ಏನು ಮಾಡ್ತಿದ್ರು, ಅಷ್ಟು ದೂರ ಬಂದು ನನ್ನ ಕೈ ಹಿಡಿದು ಹೊಳೆ ದಾಟಿಸ್ಬಿಟ್ಟು ಶಾಲೆಗೆ ಹೋಗೋದು. ನಾವು ಶಾಲೆಗೆ ಓಡ್ತಿದ್ವಿ. ಆಮೇಲೆ ಸಾಯಂಕಾಲ 4-4:15 ಅಷ್ಟೊತ್ತಿಗೆ ಶಾಲೆಯಿಂದ ಬಂದು ಹೊಳೆ ಹತ್ತಿರ ನಿಂತರೆ ಅಮ್ಮ ಬಂದು ಕೈ ಹಿಡಿದು ದಾಟಿಸಿ ಹೋಗೋದು. ಇದು ಕ್ರಮ. ಒಮ್ಮೊಮ್ಮೆ ಅಪ್ಪ ಬರ್ತಾಯಿದ್ರು. ಒಂದು ಸರಿ ಏನಾಯಿತು, ಮಳೆಗಾಲ. ನನಗೆ ನೆನಪಿದ್ದಾಗೆ ಜೂನ್ ತಿಂಗಳು ಇರಬೇಕು. ನಾನು 2ನೇ ಕ್ಲಾಸಲ್ಲಿದ್ದೆ. ಆಡ್ಕೊಂಡು ಹೊಳೆ ಹತ್ತಿರದವರೆಗೆ ಬಂದೆ. ಅಮ್ಮ ಬರಲಿಲ್ಲ, ಆ ಕಡೆ ಇಲ್ಲ. ನಾನು ಹೊಳೆ ಆ ಬದಿಯಲ್ಲಿ ನಿಂತೆ, ಬರ್ತಾರೆ ಈಗ ಅಂತ
ನಮಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ಏನೋ ನಾವೇನು ಒಂದು ಮಾಡಬೇಕು. ಧ್ಯಾನಸ್ಥರಲ್ವಲ್ಲ ನಾವು. ಆ ಹಲ್ಲಿಗೆ ಹೊಳೆಗೆ ಕಲ್ಲು ಹಾಕೋದು, ಆಮೇಲೆ ಮೀನಿದೆಯಾ ನೋಡೋದು, ಏನೋ ಮಾಡ್ಕೊಂಡು ಕೂತಿದ್ದೆ. ಅಮ್ಮ ಬರಲಿಲ್ಲ. ನೋಡ್ತಾ 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 ಕತ್ತಲಾಗೋಯ್ತು. ಒಬ್ಬರೇ ಇದ್ದೀರಿ? ಒಬ್ಬರೇ ಇದ್ದೀನಿ. ಸಣ್ಣಕ್ಕೆ ಮಳೆ ಬರಲಿಕ್ಕೆ ಶುರು ಆಯಿತು. ಕತ್ತಲಾಗೋಯ್ತು. ಅಮ್ಮ ಬರಲೇ ಇಲ್ಲ. ವಾಪಸ್ ಹೋಗುವಂಗಿಲ್ಲ ನಾನು, ಕತ್ತಲಾಗಿದೆ. ಯಾಕಂದರೆ ಮಲೆನಾಡಿನ ದಾರಿಗಳಿಲ್ಲ. ಈಗಲೂ ಒಂದು ಇದೆ ನನಗೆ, ಒಂದು ಅಂದಾಜಿಂದ ಹೋಗುದೇ ವಿನಃ ತುಂಬ ಜನ ಹೋದರೆ ದಾರಿ ಕಾಣ್ತದೆ ನೋಡಿ. ನೀವು ಯಾವಾಗಲೂ ಅಂದರೆ ನನ್ನಂಥವನು ಹೆಜ್ಜೆ ಹಾಕಿದ್ರೆ ದಾರಿ ಮೂಡುವುದಿಲ್ಲ. ಅಲ್ಲಿ ಹೆಜ್ಜೆ ಮೂಡುವ ಹಾದಿಗಳಲ್ಲವು. 4 ಸೊಪ್ಪು ಬಿದ್ದು ಬಿಟ್ಟರೆ ದಾರಿ ಮಾಡು, ಒಂದು ಮಳೆ ಬಂದರೆ ದಾರಿ ಕೊಚ್ಕೊಂಡು ಹೋಗುತ್ತೆ. ಇಂಥ ದಾರಿ ಅದು. ಕೂತಾಯ್ತು. ಎಷ್ಟು ನಂತರ ವಾಚ್ ಕೂಡ ಇಲ್ಲ, ಕತ್ತಲೆ ಆಗಿದೆ, ಮಳೆ ಬರ್ತಾ ಇದೆ. ಅಮ್ಮ ಬರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಗೊರಬೆ ಇತ್ತು ಕೈಯಲ್ಲಿ. ಈ ಗೊರಬೆನ ಮುಖಕ್ಕೆ ಹಿಂಗೆ ಹಾಕ್ಕೊಂಡ್ರೆ ಜಗತ್ತು ಕಾಣಲ್ಲ. ಉಷ್ಟ್ರ ಪಕ್ಷಿ ತಲೆಯನ್ನು ಮರಳಲ್ಲಿ ಹಾಕಿದ್ರೆ ಕಾಣಲ್ಲ. ಹಂಗೆ ಹಿಂಗೆ ಹಿಡಿದೆ ಸ್ವಲ್ಪ ಹೊತ್ತು. ಹಿಂಗೆ ಹಿಡಿದ್ರೆ ಎಷ್ಟೊತ್ತು ಅಂತ ನಿಲ್ತೀರಿ ನೀವು? ನಿಲ್ಲಕ್ಕಾಗಲ್ಲ. ಮತ್ತು ಅಲ್ಲಿ ಪಕ್ಕ ಒಂದು ಮರ ಇದೆ. ಆ ಮರ ಈಗಲೂ ಇದೆ. ಬಂದ ತೋರಿಸ್ತೀನಿ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಬಿಳಿ ಬೆಲೆ ಬಂದರೆ ಬನ್ನಿ ಬನ್ನಿ ಅಂತ ಮರ ತೋರಿಸೋದುಂಟು ನಾನು. ನೀವು ಮಲೆನಾಡಿನ ಮರಗಳಲ್ಲಿ ಅವು ಹಿಂಗೆ ಬೆಳಿತವೆ. ಅದ್ರ ಬುಡದಲ್ಲಿ ಹಿಂಗೆ ಬಂದು ಬಿಡ್ತದೆ. ಒಂದು ಈ ಕಡೆ, ಒಂದು ಈ ಕಡೆ, ಒಂದು ಈ ಕಡೆ ಬಂದರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಆಗ್ತದೆ, ಅಗಲ ಇರ್ತದೆ. ನಾನೇನು ಮಾಡಿದೆ, ಹಿಂಗೊಂದು ಬರ್ತಲ್ಲ, ಅದರ ಬುಡದಲ್ಲಿ ನಿಂತೆ. ನಿಂತು ಹಿಂಗೆ ಕೂತೆ ಗೊರಬೆಯನ್ನು ಮುಖಕ್ಕೆ ಹಾಕೊಂಡು ಕೂತ್ಬಿಟ್ಟೆ ಅಲ್ಲೇ. ಅಂದ್ರೆ ಗೊರಬೆ ಅಂದ್ರೆ ನೀವು ಇದಕ್ಕೆ ಮಳೆಯಿಂದ ರಕ್ಷಿಸೋದಕ್ಕೆ? ಹೌದು ಹೌದು. ಅವಾಗ ಛತ್ರಿ ಬಂದೇ ಇರಲಿಲ್ಲ. ಪ್ಲಾಸ್ಟಿಕ್ ಗಳೆಲ್ಲ ಇತ್ತಾ? ಇಲ್ಲ ಇಲ್ಲ ಇಲ್ಲ. ಗೊರಬೆ ಅದು ತೆಂಗಿನ ಮರದ, ಕೆಲವು ಬಿದಿಯಿಂದ ಮಾಡ್ತಾರೆ, ಕೆಲವು ವಾಟೆಯಿಂದ ಮಾಡ್ತಾರೆ. ನಮ್ಮ ಕಡೆ ತೆಂಗಿನ ಸೊಪ್ಪು, ಇದು ಏನದು ಅದರಿಂದ ಮಾಡಿದ್ದು ಅದು ಇತ್ತು. ಅದು ಒಂದು ಬುತ್ತಿ, ಒಂದು ಚೀಲ, ಇದು ನಮ್ದು. ಆ ಕೂತೆ ಎಷ್ಟೊತ್ತಾಯ್ತು ಗೊತ್ತೇ ಇಲ್ಲ ನನಗೆ ನೋಡಿ. ಅಲ್ಲೇ ಮಲಗಿಬಿಟ್ಟಿದ್ದೀನಿ. ನಿದ್ದೆ ಬಂದಿದೆ. ಮಳೆ ಹೊಡಿತಾ ಇತ್ತು ಕಾಣ್ತದೆ. ಬೆಳಿಗ್ಗೆ ಯಾರೋ ಬಂದು ಅಲ್ಲಾಡಿಸಿದ್ರು. ಅಂದ್ರೆ ಬೆಳಗ್ಗೆ ತನಕ ನೀವು ಅಲ್ಲೇ ಇದ್ದೀರಿ? ಎಲ್ಲ ಅಲ್ಲಾಡಿಸಿದ್ರು. ತೆಗೆದು ನೋಡಿದ್ರೆ ಅಮ್ಮ. ಕಣ್ಣಲ್ಲಿ ನೀರೆಲ್ಲ ಬಂತು. ಅಮ್ಮನಿಗೂ ಕಣ್ಣಲ್ಲಿ ನೀರು. ನಾನು ಫಸ್ಟ್ ಕೇಳಿದ ಪ್ರಶ್ನೆ, ರಾತ್ರಿ ಯಾಕೆ ಬರಲಿಲ್ಲ ನೀನು ಅಂತ. ಅಮ್ಮ ಆಮೇಲೆ ಹೇಳ್ತೀನಿ, ಈಗ ಬಾ ಅಂತ ಹೇಳಿದ್ರು. ಪುನಃ ಶಾಲೆಗೆ ಹೋಗಲಿಲ್ಲ. ಬೆಳಿಗ್ಗೆ ಹೊಳೆ ದಾಡಿಸಿ ಮನೆಗೆ ಹೋಗುವಾಗ ಅದೇ ನನ್ನ ಪ್ರಶ್ನೆ, ಅದೇ ರಾತ್ರಿ ನೀನು ಯಾಕೆ ಬರಲಿಲ್ಲ ಅಂತ. ಆಗ ಅಮ್ಮ ಹೇಳಿದ್ರು, ರಾತ್ರಿ ನನ್ನನ್ನು ಕಕ್ಕೆ ಮುಟ್ಟಿತ್ತು, ಅದಕ್ಕೆ ಬರಲಿಲ್ಲ ಅಂತ ಅಂದರು. ಕಕ್ಕೆ ಮುಟ್ಟುದು ಅಂದರೆ ಮುಟ್ಟಾಗೋದು. ನಮಗೆ ಗೊತ್ತಿರಲಿಲ್ಲ ಅದು. ಕಕ್ಕೆ ಮುಟ್ಟುದಂದ್ರೆ ಬಹಳ ಕಾಲದವರೆಗೆ ಕಾಗೆ ಬಂದು ಮುಟ್ಟಿ ಹೋಗೋದು ಅಂತ. ನಮಗೆ ಪ್ರಶ್ನೆ, ಇದು ಯಾಕೆ ಅಮ್ಮನನ್ನು ಮಾತ್ರ ಕಾಗೆ ಯಾಕೆ ಮುಟ್ಟುತ್ತದೆ, ಅಪ್ಪನನ್ನು ಯಾಕೆ ಮುಟ್ಟೋಲ್ಲ ಅಂತ ಹಿಂಗೆಲ್ಲ ಇದ್ರು. ಬಟ್ ಆಮೇಲೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಸೊ ಅಮ್ಮನ ವಾದ ಏನಂತಾರೆ, ಕಾಗೆ ಮುಟ್ಟುವಾಗ ಕಾಡಿನೊಳಗಡೆ ಮನೆಯಿಂದ ಹೊರಗೆ ಬರುವಾಗಿಲ್ಲ. ಹೊರಗೆ ಬಂದರೆ ಮೈಯ ರಕ್ತ ಹೊರಗೆ ಹೋಗ್ತಾ ಇರೋದರಿಂದ ರಣ ಅಂತ ಒಂದು ಕಾನ್ಸೆಪ್ಟ್ ಉಂಟು ಕಾಡಿನಲ್ಲಿ. ರಣಗಳು, ಪಿಶಾಚಿಗಳು, ಅವು ರಕ್ತ ಹೀರಿಬಿಟ್ರೆ ಸತ್ತೋಗ್ಬಿಡ್ತಾರೆ ಅಂತ ನಂಬಿಕೆ ಇದು. ಆದ್ದರಿಂದ ಮುಟ್ಟಾದ ಹೆಣ್ಣು ಮಕ್ಕಳು ಮಲೆನಾಡಿನಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ, ಅವರು ಅಲ್ಲೇ ಇರಬೇಕು. ಆಮೇಲೆ ಆಗನ ಮುಟ್ಟಾದ ಹೆಣ್ಣು ಮಕ್ಕಳು, ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ, ಹಾಕಿಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ತಮ್ಮನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಬಟ್ಟೆ ಇಲ್ಲಿದೆ. ಯಾವುದೋ ಹಳೆ ಬಟ್ಟೆಗಳನ್ನು ಇಟ್ಕೊಂಡು, ಅವು ಹೈಜಿನಿಕ್ ಇತ್ಯಾದಿ ಪದಗಳಲ್ಲಿ ಅರ್ಥವೇ ಇಲ್ಲ. ಹಾಗೆ ಇತ್ತು ನನಗೆ. ನೋಡು, ನಾನು ಹಾಗೆ ಬಂದುಬಿಟ್ಟಿದ್ರೆ ರಣ ಬಂದು ನನ್ನ ಮೈ ರಕ್ತ ಕುಡಿದು ಬಿಡೋದು. ರಕ್ತ ಬಿಡ್ಬಿಟ್ಟು ನಿಂಗೆ ಅಮ್ಮ ಇಲ್ವಲ್ಲ ಅಂದಾಗ ನನಗೆ ಅಮ್ಮ ಬಾರದೆ ಒಳ್ಳೇದಾಯಿತು, ಅಮ್ಮ ಇದ್ದಾರಲ್ಲ ಅಂತ. ಅಪ್ಪ ಅದೇ ಅವರು ಒಂದು ಈ ಬಡತನ ಏನು ಮಾಡ್ತದೆ ಗೊತ್ತಾ, ಒಂದೊಂದು ಸಾರಿ ಫ್ರಸ್ಟ್ರೇಷನಿಗೆ ಕಾರಣ ಆಗ್ತದೆ. ನಮ್ಮ ಅಪ್ಪ ಆ ಕಾಲದಲ್ಲಿ ಅಜ್ಜ ಒಬ್ಬರಿದ್ರು, ಆಸ್ತಿ ಕೊಡಲಿಲ್ಲ, ಅಪ್ಪ ಅದೇನೋ ಬೇರೆ ಆಸ್ತಿ ಜಗಳಗಳು, ಹೀಗಾಗಿ ಒಂದು ಫ್ರಸ್ಟ್ರೇಷನಿಂದ ಅವರು ಬಂಗಾಡಿ ಅಂತ ಒಂದು ಊರಿದೆ ಧರ್ಮಸ್ಥಳದ ಹತ್ರ, ಅಲ್ಲಿ ನನ್ನ ಅಜ್ಜನ ತಂಗಿ ಮನೆ ಇದೆ. ಅಂದರೆ ನಮ್ಮ ಅಪ್ಪನಿಗೆ ಅತ್ತೆ ಆಗಬೇಕು, ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಹೋದರೆ 1 ವಾರ ಬರಲಿಕ್ಕೆ ಇಲ್ಲ ಅವರು. ಅಲ್ಲ, ಈಗ ನೀವು ರಾತ್ರಿ ಕಳೆದಿದ್ದೀರಿ, ನಿಮಗೆ ನಿದ್ದೆ ಬಂದಿದೆ, ಬಾಲ್ಯ ನಿಮಗೆ ಹೆಚ್ಚು ಯೋಚನೆ ಇಲ್ಲ. ಆದರೆ ಆ ತಾಯಿಗೆ ಹೆಂಗಾಗಿರ್ಬೋದು, ಇಡೀ ರಾತ್ರಿ ಮಗು ಇಲ್ಲ, ಅನಿವಾರ್ಯ ಬಿಟ್ಟಿರಬೇಕಾಗತ್ತೆ. ನನಗೆ ಅದನ್ನ ತಾಯಿನೇ, ಆ ಕಾಲ ಇರಲಿ, ಈ ಕಾಲ ಇರಲಿ, ಬಡತನ ಇರಲಿ, ಆ ಭಾವನೆಗಳಿಗೇನು ವ್ಯತ್ಯಾಸ? ಒಂದ್ಸರಿ ಅದನ್ನ ಹೇಳಿದೆ ಅಮ್ಮನಿಗೆ. ಅಂದರೆ ನಾನು ಅದನ್ನು ಬರೆದೆ ನಾನು. ಅಂದರೆ ಒಂದು ಸಣ್ಣ ಯಾವುದೋ ಪತ್ರಿಕೆಯಲ್ಲಿ ಬರೆದದು. ಆಮೇಲೆ ಪೆಂಗ್ವಿನ್ ಅವರು ಅದನ್ನು ಕ್ಯಾನ್ ಯು ರೈಟ್ ಇಟ್ ಇನ್ ಇಂಗ್ಲೀಷ್ ಅಂತ ಹೇಳಿದರು.
ನಾನು ಅದನ್ನು ಇಂಗ್ಲೀಷಲ್ಲಿ ಬರೆದೆ, ಆಥರ್ಸ್ ಆಟೋಬಯೋಗ್ರಫಿ ಅಂತ ಅದು ಬಂತದು. ಆವಾಗ ಅಮ್ಮನಿಗೆ ಹೇಳಿದೆ ನಾನು, ಅಮ್ಮ ಅದನ್ನೆಲ್ಲ ಯಾಕೆ ಹೇಳ್ತೀನಿ ನೀನೀಗ, ಸುಮ್ಮನಿರು ಅಂದರು. ಶಿ ಇಸ್ ನಾಟ್ ರೆಡಿ ಟು ಲಿಸನ್. ಅದನ್ನು ಆ ಇಡೀ ಇನ್ಸಿಡೆಂಟನ್ನು ಅಮ್ಮ ಪುನಃ ಕೇಳೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಷ್ಟೇ. ಆಮೇಲೆ ಒಂದು ಸರಿ ಅಮ್ಮನಿಗೆ ಇದು ಇಷ್ಟ ಇಲ್ಲ ಅಂದ ಮೇಲೆ ನಾನು ಹೇಳ್ತಾನೂ ಇರಲಿಲ್ಲ. ಆದರೆ ಯಾರಾದರೂ ನನ್ನ ಗೆಳೆಯರು ಬಂದರೆ ಅಮ್ಮ ಹೇಳ್ತಾಯಿದ್ರು, ಅವ ಕಾಡಲ್ಲಿ ಮಲಗಿದ ಜಾಗವು ಅಲ್ಲಿ ಉಂಟು, ಬೇಕಾದ್ರೆ ಹೋಗಿ ನೋಡಿ ಬನ್ನಿ ಅಂತ ಹೇಳ್ತಾಯಿದ್ರು. ಇದು ಒಂದು ಭೀಕರವಾದ ಭಯಾನಕವಾದ, ಆದರೆ ಈಗ ಹೇಳಲಿಕ್ಕೆ ಖುಷಿಯಾಗುವ, ಅನುಭವಿಸುವಾಗ ಇನ್ಯಾರು ನನ್ನ ಅತ್ಯಂತ ತೀಕ್ಷ್ಣವಾದ ವೈರಿ ಕೂಡ ಇಂಥದ್ದನ್ನು ಅನುಭವಿಸಬಾರದು ಎಂಬ. ಅಲ್ಲ, ಆದ್ರೆ ಈಗಿನವ್ರಿಗೆ ಹೇಳಿದ್ರೆ ಏನ್ ಅನ್ಸುತ್ತೆ, ಈ ತರ ನಡೆಯಕ್ ಸಾಧ್ಯನಾ? ಈಗ ಏನೇ ಆದ್ರೂ ಒಂದ್ ತಾಯಿ ಮಗು ಬಿಟ್ಟಿರ್ತಾರ, ಅಥವಾ ಒಂದ್ ಮಗು ರಾತ್ರಿ ಅಲ್ಲಿ ಮಲ್ಗಕ್ ಸಾಧ್ಯನಾ ಮಳೆಲಿ? ಅಂದ್ರೆ ಆ ತರದ ವಾಸ್ತವತೆಯ ಅರಿವೇ ಇರುವುದಿಲ್ಲೇನೋ. ಹೌದು, ಖಂಡಿತ ಇರ್ಲಿಕ್ಕೆ ಸಾಧ್ಯ. ನನ್ನ ಮಗನೇ ನಂಬಲ್ಲ. ನನ್ನ ಮಗ ಲಂಡನ್ಲಿದ್ದಾನೆ ಈಗ. ಅವನಿಗೆ ಹೇಳಿದ್ರೆ, ಅಪ್ಪ ಯಾಕೆ ಹೇಳ್ತೀವಿ ಕತೆನೆಲ್ಲ ಅಂತಾನೆ. ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಮತ್ತು ಇಂಥದ್ದೆಲ್ಲ ಒಂದು ನಡೆದಿದೆ ನನ್ನ ಇಮಿಡಿಯೇಟ್ ನೆಕ್ಸ್ಟ್ ತಲೆಮಾರಿನಲ್ಲಿ ಎಂಬ ಒಂದು ಕಲ್ಪನೆ ಕೂಡ ಅವ್ರಿಗಿರೋ ಸಾಧ್ಯ ಇಲ್ಲ. ಬಟ್ ಹೀಗೆ ಬದುಕಿದ್ವಿ ನಾವು. ಆಮೇಲೆ ಶಾಲೆ ಚೆನ್ನಾಗಿತ್ತು, ಕುತುಗುನ್ ಶಾಲೆ, 4ನೇ ಕ್ಲಾಸ್ ಮುಗಿಸಿ ಆಮೇಲೆ ಗುತ್ತಿಗಾರು ಅಂತ ಇನ್ನೊಂದು ಶಾಲೆಗೆ ಹೋದೆ, ಅಜ್ಜಿ ಮನೆ. ಅಲ್ಲಿ 2 ವರ್ಷ 5ನೇ 6ನೇ 7ನೇ ಓದಿದ್ವಿ. ಅದಾದಮೇಲೆ ಪುನಃ ಪಂಜಕ್ಕೆ ಬರಬೇಕಾಯ್ತು. ಇಂಗ್ಲೀಷ್ ಯಾವಾಗ ಪರಿಚಯ ಆಯಿತು? ಇಂಗ್ಲೀಷ್ ನಮಗೆ 5ನೇ ಕ್ಲಾಸಿಂದ ಇಂಟ್ರೊಡ್ಯೂಸ್ ಆಯಿತು. ABCD. ಹೌದು. ಹಿಂದಿ ಕೂಡ ನಮಗೆ ಹೌದು 3ನೇ ಭಾಷೆಯಾಗಿ ಬಂತು. ಆದರೆ ಹಿಂದಿ ಕಂಪಲ್ಸರಿ ಇರಲಿಲ್ಲ. 50 ಮಾರ್ಕಿಗೆ ಪರೀಕ್ಷೆ ಬರೀಬೇಕಾಗಿತ್ತು. ನೀವು 5 ಆದರೂ ತಗೊಳ್ಳಿ, 2 ಆದರೂ ತಗೊಳ್ಳಿ ಇತ್ತು. ನಾನು ಆ ಅನುಭವದ ಮೇಲಿಂದ ಈಗ ಹೇಳ್ತಾ ಇದ್ದೀನಿ, ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಬರ್ತಿದೆಯಲ್ಲ, ಅವರಿಗೆ 3ನೇ ಭಾಷೆಯಾಗಿ ಮಾತೃಭಾಷೆಗಳನ್ನು ಇಡೀ. ಈಗ ಕನ್ನಡ ಇಂಗ್ಲೀಷು ರಾಜ್ಯ ಭಾಷೆ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲೀಷು ಓದಬೇಕು. 3ನೇ ಭಾಷೆಯಾಗಿ ನಮ್ಮ ಮಾತೃಭಾಷೆಗಳನ್ನು ಇಡಿ, ಕಂಪಲ್ಸರಿ ಮಾಡಬೇಡಿ, ಎವರೇಜು ಕೂಡ ಸೇರಿಸಬೇಡಿ. ಈಗ ಸರಾಸರಿಗೆ ಸೇರಿಸಿದ್ಕೊಳ್ಳೆ ಪ್ರಾಬ್ಲಮ್ ಆಗ್ತದೆ. ಆದರೆ ನನ್ನ ಮಾತೃಭಾಷೆಯನ್ನು ನನ್ನ ಊರಿನಲ್ಲಿರೋ ಒಂದು ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಓದಲಿ ಅವರು, ಕಂಪಲ್ಸರಿ ಮಾಡಬೇಡಿ. ಆದರೆ ಆ ಭಾಷೆ ಉಳಿತದೆ. ಈಗ ಕೊರಗ ಭಾಷೆ ಒಂದು ಕಾಲದಲ್ಲಿ 55,000 ಜನ ಮಾತಾಡ್ತಿದ್ದದ್ದು, ಈಗ ಬರೀ 2,000 ಕೇಳಿದೆ. ನೀವು ಕುಂದಾಪುರದ ಒಂದು ಶಾಲೆಯಲ್ಲಿ ಕೊರಗ ಭಾಷೆಯನ್ನು ಕಲೀಲಿಕ್ಕೆ ಅವಕಾಶ ಇದೆ, ಕಂಪಲ್ಸರಿ ಇಲ್ಲ. ಪಠ್ಯಪುಸ್ತಕ ಕೊಡಿ, ಎಕ್ಸಾಮ್ ಮಾಡಿ ಸಾಕು, ಆದರೆ ಆ ಭಾಷೆ ಉಳಿತದೆ. ಡ್ಯಾನ್. ಈಗ ಆಯಿತು, ನೀವು ಅಂದರೆ ವಿದ್ಯೆನೇ ಇಲ್ಲ ಅಂದವ್ರಿಗೆ ಎಲ್ಲ ಮುಗೀತು, ನಂತರದಲ್ಲಿ ಪದವಿ ಮಾಡ್ತೀರಿ, ಆ ನಂತರದಲ್ಲಿ ನೀವು PhD ತನಕ ಹೋಗ್ತೀರಿ, MA ಮಾಡ್ತೀರಿ. ಇದೆಲ್ಲ ಹೇಗಾಯಿತು ನಿಮ್ಮ ಎಜುಕೇಷನ್? ಬಹುಶಃ ನನ್ನ ಒಳಗೆ ಒಂದು ಹಠ ಇತ್ತು ಅಂತ ಕಾಣ್ತದೆ. ಅಂದರೆ ನಮಗೆ ಒಂದು ಯಕ್ಷಗಾನ ತುಂಬ ಪ್ರೇರಣೆ. ನನಗೆ ಚಿಕ್ಕದಿದ್ದಳು ಯಕ್ಷಗಾನ ನೋಡ್ತಾ, ಅವರು ಮಾತಾಡುವ ಕ್ರಮ, ಕುಣಿಯುವ ಕ್ರಮ, ದೇವೇಂದ್ರ, ವಾಯು, ಅದು ಒಂದು ಲೋಕ, ಒಂದು ದೊಡ್ಡ ಲೋಕ ನೋಡಿ, ಪುರಾಣ ಲೋಕ ಅದು. ಆ ಲೋಕ ನಮಗೊಂದು ಹೊಸ ತಿಳುವಳಿಕೆಯನ್ನು ಕೊಡ್ತಾ ಇದ್ದದ್ದು ನಿಜ. ಆಮೇಲೆ ನಾವು ಶಾಲೆಯಲ್ಲಿರುವಾಗ ಈ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಆಗಸ್ಟ್ 15ಕ್ಕೆಲ್ಲ ಬರ್ತಾಯಿದ್ರು. ನೀವು ನಂಬಿ, ನನ್ನ ತಲೆಮಾರಿಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರನ್ನು ನೋಡುವ, ಅವರ ಭಾಷಣ ಕೇಳುವ ಒಂದು ಅವಕಾಶ ಇತ್ತು. ಈಗಿನ ತಲೆಮಾರಿಗಿಲ್ಲ. ಈಗ ಇಡೀ ದೇಶದಲ್ಲಿ 10-15 ಜನ ಇರ್ಬೋದು ಸ್ವಾತಂತ್ರ್ಯ ಹೋರಾಟಗಾರರು. ಅಂದರೆ 47 ನೋಡಿ, 47 ಅಂದರೆ 30ರ ದಶಕದಲ್ಲಿ ಹುಟ್ಟಿರ್ಬೇಕು ಅವರು. ಅಂದರೆ ಈಗ 90-95 ವರ್ಷ ಆದವರು 4-5 ವರ್ಷ. ಬಟ್ ನಮಗಿತ್ತು, ಹೀಗೆ ಇತ್ತು. ಮತ್ತು ನಮ್ಮ ಅಪ್ಪ ಆಗ ಒಂದು ಮಾತು ಹೇಳ್ತಾಯಿದ್ರು, ಕೊನೆಯವರೆಗೆ ಹೇಳ್ತಾರೆ, ತೀರಿಕೊಂಡ್ರೆ ಏನು ಹೇಳಿದ್ರೆ, ನೋಡಿ ನೀವು ವಿದ್ಯೆ ಕಲೀರಿ, ನಿಮ್ಮ ಸಂಪತ್ತನ್ನು, ಹಣವನ್ನು ಯಾರು ಬೇಕಾದರೂ ಕಿತ್ತುಕೊಂಡು ಹೋಗ್ಬೋದು, ನಿಮ್ಮ ವಿದ್ಯೆಯನ್ನು ಕಿತ್ತುಕೊಂಡು ಹೋಗೋಕ್ಕಾಗಲ್ಲ. ನನ್ನ ಮನೇಲಿ ಏನಿಲ್ಲ, ನಿಮಗೆ ಸಾಲ ಮಾಡಿಯೋ ಸೋಲ ಮಾಡಿಯೋ ಏನೋ ಮಾಡಿಯೋ ವಿದ್ಯೆ ಕಲಿಸ್ತೇನೆ, ನೀವು ಕಲಿಬೇಕು ಅಂತ ಹೇಳಿದನ್ನು ಗಟ್ಟಿಯಾಗಿ ಹೇಳ್ತಾಯಿದ್ರು. ಪ್ರತಿ ಬಾರಿ ಹೇಳ್ತಾಯಿದ್ರು. ನಮ್ಮ ತಲೆಯಲ್ಲಿ ಅದು ಕೂತಿತ್ತು. ಹಾಗೆ ದೊಡ್ಡಣ್ಣ ಓದಿದ, ಆಮೇಲೆ ಅವನು ನಮಗೆ ಸ್ವಲ್ಪ ಸಹಾಯ ಮಾಡಿದ. ಈಗ ಒಬ್ರಿಗೊಬ್ರಿಗೆ ಕೊಟ್ಟು, ನಾನು ಮಡ್ರಾಸಲ್ಲಿ MA ಮಾಡಿದಾಗ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆ ಹೊರನಾಡಿನ ಕನ್ನಡಿಗರಿಗೆ ಓದೋದಕ್ಕಿಂತ 1,500,000 ರೂಪಾಯಿ ಆವಾಗ 77ನೇ ಇಸ್ವಿಲಿ ಕೊಟ್ಟರು ನೋಡಿ. 1,500,000 ರೂಪಾಯಿ ನನಗೆ MA ಮಾಡಲಿಕ್ಕೆ ಸಾಧ್ಯ ಆಯಿತು ಮಡ್ರಾಸಲ್ಲಿ. ಫಸ್ಟ್ ರ್ಯಾಂಕ್ ತಗೊಂಡೆ, ಕೆಲಸ ಸಿಕ್ತು. ಆದರೆ ಇದು ಒಂದು ಮಾತು ನಾನು ಮತ್ತೆ ಹೇಳ್ಬೋದು ನೋಡಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಹಠ ಹೆಂಗಿತ್ತು ಅಂತ ಹೇಳೋದಕ್ಕೆ. ಈಗ ಪಂಜದಲ್ಲಿ SSLC ಆಯಿತು. ಅವಾಗ TG ಮೂಡೂರು ಅಂತ ಒಂದು ಮೇಷ್ಟ್ರಿದ್ರು. ಅವರು ನಮ್ಮ ಏನು ಲೋಕದೃಷ್ಟಿ ಅಂತ ಹೇಳಿದ್ರೆ ತುಂಬ ವಿಸ್ತಾರ ಮಾಡಿದರು. ಆನಕರು ಕಾದಂಬರಿಗಳನ್ನು ಪುರುಷೋತ್ತಮ ಓದು ಅನ್ನೋರು. ಓದುವ ಅಭ್ಯಾಸವನ್ನು ಕನ್ನಡ ಮೇಷ್ಟ್ರು ಬೆಳೆಸಿದರು. ಮತ್ತು ನಾನು ಓದ್ತಿದ್ದೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗೆ ಕಲಿಸಿದ್ರು. SSLC ಆಗಿ ನಮ್ಮ ಅಪ್ಪನಿಗೇನು ಆಸೆ ಇತ್ತಂದರೆ TCH ಮಾಡಬೇಕು, ಟೀಚರ್ಸ್ ಕೋರ್ಸ್. TCH ಮಾಡಿ ಊರಿನಲ್ಲಿ ಒಂದು ಮೇಷ್ಟ್ರು ಆಗಿಬಿಟ್ರೆ ಅಂತ ಅವರು. ಹಾಗೆ
TCH ಮಾಡಿಸಿದ್ರು. TCH ಮಾಡಬೇಕು ಅಂತ, ಆದರೆ ನನಗೆ ಕಾಲೇಜಿಗೆ ಹೋಗಬೇಕು ಅಂತ ಆಸೆ. ಅಷ್ಟೊತ್ತಿಗೆ ಅಣ್ಣ ಕಾಲೇಜಿಗೆ ಹೋಗ್ತಾ ಇದ್ದ, ಕಾಲೇಜಿಗೆ ಹೋಗಬೇಕು, TCH ಮನಸ್ಸಿಲ್ಲ. ಬಟ್ ಗಲಾಟೆ ಆಯಿತು. ಆಗಸ್ಟ್ ತಿಂಗಳ ಒಂದು ಮಳೆಗಾಲದಲ್ಲಿ ನನ್ನನ್ನು ಕೊಕ್ಕರ್ಣೆಗೆ ಕರ್ಕೊಂಡೋದ್ರು. ಉಡುಪಿಯಿಂದ ಇನ್ನೂ ಎಷ್ಟೋ ದೂರ ಕೊಕ್ಕರ್ಣೆ. ಅದು ಒಂದು ದಿವಸ ಉದಯವಾಣಿಲಿ ಕುಮುದಾ ಉಮಾಶಂಕರ್ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಅಂತ ಅಡ್ವರ್ಟೈಸ್ಮೆಂಟ್ ಒಂದು ಅಪ್ಪ ಹೇಳಿದ್ರು, ನೋಡು ಅಲ್ಲೊಂದು ಸುರ ಆಗಿದೆ, ಅಲ್ಲಿ ಸಿಗ್ತದೆ ನಿನಗೆ, ಹೋಗೋಣ ಅಂತ ಹೇಳಿದ್ರು. ಒಂದು ಡಬ್ಬ ಮಾಡಿದ್ರು, ಟಿನ್ ಪೆಟ್ಟಿಗೆ ಮಾಡಿ ಅದರಲ್ಲಿ ಅಂಗಿ ಮತ್ತು ಪೆನ್ಸಿಲ್ ಏನೆಲ್ಲ ಇಟ್ಟುಕೊಂಡು ಓದುವಪ್ಪ. ಹೋಗಿ ಟ್ರಂಕ್ ಪೆಟ್ಟಿಗೆ ಅನ್ನೋದ್ರ ಬಾರ್ಸೋಬ್ ಸಾಬೂನ್ ಇದ್ದಾಗ ಟ್ರಂಕ್ ಪೆಟ್ಟಿಗೆ ಇಟ್ಕೊಂಡು ಹೋಗಿ ಇಡೀ ದಿವಸ ಟ್ರಾವೆಲ್ ನೋಡಿ. ಅದು ಮನೆ ಪಂಜದಿಂದ ಪುತ್ತೂರಿಂದ ಮಂಗಳೂರಿಂದ ಉಡುಪಿಯಿಂದ ಕೊಕ್ಕರ್ಣೆ ಹೋಗೋ 4 ಗಂಟೆ ಆಗಿದೆ. ತಲುಪಿ ಅಲ್ಲಿ ಅಡ್ಮಿಷನ್ ಮಾಡಿದರು. ಅಡ್ಮಿಷನ್ ಮಾಡಿ ಒಳ್ಳೆ ಮ್ಯಾನೇಜರ್ ಇದ್ದರು, ಅಡ್ಮಿಷನ್ ಮಾಡಿದರು. ಅಲ್ಲಿ ಹಾಸ್ಟೆಲ್ನಲ್ಲಿ ಇರಬೇಕಲ್ಲ, ಭಾಳ ಕಡಿಮೆ ಇತ್ತು, 12 ರೂಪಾಯಿ ತಿಂಗಳಿಗೆ. ಅವರು ಒಂದು ದೊಡ್ಡ ಹಾಲ್ನಲ್ಲಿ ಮ್ಯಾನೇಜರ್ ಅಪ್ಪನನ್ನು ನನ್ನನ್ನೆಲ್ಲ ಕರ್ಕೊಂಡೋಗಿ, ನೋಡಪ್ಪ ಇಲ್ಲಿ ನೀನು ಈ ಜಾಗ ನಿಂದು, ನಾಳೆ ತುಂಬ ಜನ ಬರ್ತಾರೆ, ಈ ಚಾಪೆ ನಿನಗೆ, ಈ ಡಬ್ಬ ಇಲ್ಲಿ ಇಟ್ಕೋ ಅಂತೇಳಿ ಆ ಡಬ್ಬ ತಲೆ ಹತ್ರ ಒಂದು ಚಾಪೆ, ನಾಳೆ ಇಲ್ಲಿ ಯಾರು ಬರ್ತಾರೆ, ಮತ್ತೆ ಯಾರು ಬರ್ತಾರೆ, ಅದೊಂದು ಡಾರ್ಮಿಟ್ರಿ ಥರ ಇತ್ತು. ನಾನು ಅಲ್ಲಿ ಕೂತೆ. ಅಪ್ಪ ನಾನು ಹೋಗ್ತೇನೆ, ಅಮ್ಮ ಒಬ್ಬರೇ ಇದ್ದಾರೆ ಮನೆಯಲ್ಲಿ ಅಂತ ಹೊರಟು ಬಂದುಬಿಟ್ರು. ನನಗೆ 6-7 ಗಂಟೆಗೆ ಅಳು ಬಂದೋಯ್ತು. ಈಗ ಅಳೋದು ಯಾರಾದರೂ ಕೇಳೋರಿದ್ರೆ ತಾನೇ ಅಳೋದು. ನನ್ನ ಹತ್ರ ಯಾರು ಕೇಳೋರೇ ಇಲ್ಲ ಅಲ್ಲಿ, ಅಳುಗೂ ಅರ್ಥ ಇಲ್ಲ. ಆ ಮ್ಯಾನೇಜರ್ ಬಂದರು, ಒಂದು 8 ಗಂಟೆಗೆ ಬಂದರು. ಏನಪ್ಪ ಏನು ಮಾಡ್ತಾ ಇದ್ದೀಯ ಅಂತ ಹೇಳ್ತಾ ಇದ್ದೆ. ನಾನು ಹೇಳಿದೆ, ನನಗೆ ಕಾಲೇಜಿಗೆ ಹೋಗಬೇಕು ಅಂತ ಆಸೆ, ನಮ್ಮ ಅಪ್ಪ ಇಲ್ಲಿ ಬಂದು ಸೇರಿಸಿದ್ದಾರೆ, ನನಗೆ ಇಲ್ಲಿ ಮನಸ್ಸಿಲ್ಲ ಇರಲಿಕ್ಕೆ ಅಂತ ಹೇಳಿದೆ. ಆಯ್ತಪ್ಪ, ನೀನು ಈಗ ಊಟ ಮಾಡಪ್ಪ, ನಾಳೆ ಅದರ ಬಗ್ಗೆ ಮಾತಾಡುವ ಅಂತ ಹೇಳಿದರು. ಊಟ ಮಾಡಿಸಿದ್ರು. ಅವ್ರು ಅಷ್ಟು ಒಂದು ಪ್ರೀತಿ ಮಾತಾಡಿದ್ರಲ್ಲ, ಖುಷಿಯಾಗಿ ನಿದ್ದೆ ಆಯಿತು. ಮರುದಿವಸ ಬೆಳಗ್ಗೆ 10 ಗಂಟೆಗೆ ಅವರ ಆಫೀಸಿಗೆ ಹೋದೆ. ಮ್ಯಾನೇಜರು ಏನು ಮಾರ್ಕ್ ನೋಡಿದರೆ ಚೆನ್ನಾಗಿತ್ತು ನನಗೆ. ಆವಾಗ ನಮಗೆ ಬೋರ್ಡ್ ಎಕ್ಸಾಮ್ ನೋಡಿ, ಬೋರ್ಡ್ ಎಕ್ಸಾಮಲ್ಲಿ ನನಗೆ 68% ಅಂದರೆ ರ್ಯಾಂಕು. ಹೌದು ಇತ್ತು, ಮಾರ್ಕ್ ಚೆನ್ನಾಗಿದೆ. 35 ರೂಪಾಯಿ ಫೀಸ್ ಕಟ್ಟಿದ್ರು ನಮ್ಮ ಅಪ್ಪ. ಅದರಲ್ಲಿ 3 ರೂಪಾಯಿ ಕಳ್ಕೊಂಡು 32 ರೂಪಾಯಿ ನನ್ನ ಕಿಸೆಗೆ ಹಾಕಿದ್ರು ನೋಡಿ ಅವರು, ಆ ಮ್ಯಾನೇಜರು. ಹಾಕಿಬಿಟ್ಟು, ಒಳ್ಳೇದು, ದೇವರು ಒಳ್ಳೇದು ಮಾಡಲಿ ನಿನಗೆ, ಎಲ್ಲಾದರೂ ಕಾಲೇಜಿಗೆ ಸೇರು ಅಂತ ಹೇಳಿ ಹಾಕಿ, ಆ ದಿವಸ ಪುನಃ ಉಳಿಸ್ಕೊಂಡು ಮರುದಿವಸ ಬೆಳಗ್ಗೆ ಬಸ್ ಹತ್ತಿಸಿ ಬಿಟ್ಟರು. ಅಲ್ಲಿಂದ ನಾನು ಅಪ್ಪನಿಗೆ ಗೊತ್ತೇ ಇಲ್ಲ. ಸೀದಾ ಉಡುಪಿಗೆ ಬಂದೆ, ಉಡುಪಿಯಿಂದ ಮಂಗಳೂರಿಗೆ ಬಂದೆ, ಮಂಗಳೂರಿಂದ ಯಾವುದೋ ಬಸ್ ಹತ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದೆ. ನಮ್ಮ ಊರು ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತಿತ್ತು ನಮಗೆ, ಜಾತ್ರೆ ಗೀತ್ರೆ ಎಲ್ಲ ಗೊತ್ತಿತ್ತು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಹಾಬಲ ಶೆಟ್ಟರು ಅಂತ ಪ್ರಿನ್ಸಿಪಾಲ್ ಇದ್ದರು. ಅಲ್ಲಿ ಒಂದು ದಿವಸ ಹೋದೆ, ತಲುಪುವಾಗ ಕತ್ತಲಾಗಿತ್ತು. ಅಲ್ಲಿ ಉತ್ತರಾದಿ ಮಠ ಅಂತ ಇದೆ ಸುಬ್ರಹ್ಮಣ್ಯದಲ್ಲಿ. ಆ ಉತ್ತರಾದಿ ಮಠದಲ್ಲಿ ಯಾರು ಬೇಕಾದ್ರೂ ಮಲ್ಕೊಳ್ಬೋದು. ಅಲ್ಲಿ ಟಿನ್ ಡಬ್ಬ ತಲೆ ಮೇಲೆ ಇಟ್ಟು ಉತ್ತರಾದಿ ಮಠದಲ್ಲಿ ಮಲ್ಕೊಂಡೆ. ಇಡೀ ರಾತ್ರಿ ಮಲ್ಕೊಂಡೆ. ಅಲ್ಲಿ ನಿಮ್ಮ ಹತ್ರ 32 ರೂಪಾಯಿ ಇದೆ ನನ್ನ ಹತ್ರ. ಭಯಂಕರ ಶ್ರೀಮಂತ ನಾನು ಆ ದಿವಸ. ಹಂಗೆ ಮಲಗುವಾಗ ಹಿಂಗೆ ಕೈ ಹಿಡ್ಕೊಂಡೆ ಮಲಗೋದು ಮಾಡಿ. ಮರುದಿವಸ ಹೋಗಿ ಮಹಾಬಲ ಶೆಟ್ಟರು ಅಂತ ಭಾಳ ಪ್ರಿನ್ಸಿಪಾಲ್. ನಾನು ಹೇಳಿದೆ ನನಗೆ PUC ಸೇರಬೇಕು. ಅವ್ರು ಹೇಳಿದ್ರು ಆರ್ಟ್ಸಲ್ಲಿ ಸೀಟ್ ಇಲ್ಲ, PUCಯಲ್ಲಿ ಇದು ಸೈನ್ಸಲ್ಲಿ ಉಂಟು, ನಿನಗೆ ಸೈನ್ಸ್ ತೆಕ್ಕೋ ಅಂತೇಳಿ PUCಯಲ್ಲಿ ಸೈನ್ಸ್ PCMB, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ, ಅಲ್ಲಿ ಸೀಟ್ ಕೊಟ್ಟರು. ನೀವೇ ಸೇರ್ಕೊಂಡ್ರಿ? ಪೋಷಕರು ಅಪ್ಪ ಎಲ್ಲಿದ್ದಾರೆ ಅಂತ ನಾನು ಹೇಳಿದೆ. ಅಪ್ಪ ಇದ್ದಾರೆ, ಏನು ಹುಷಾರಿಲ್ಲ ಅವರಿಗೆ, ಈಗ ಇಲ್ಲಿ ಬಂದು ಅಡ್ಮಿಷನ್ ಆಗದಿದ್ದರೆ ಸೀಟು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟೆ ನೋಡಿ. ಒಂದು ಕತ್ತು ಸುಳ್ಳು ಹೇಳ್ಬಿಟ್ಟೆ. ಬಟ್ ಅಪ್ಪ ಬರ್ತಾರೆ ಅಂತ ಹೇಳಿದ್ರೆ, ಮತ್ತು ಅವರು ಆಗ ಹೊಸ ಅವರಿಗೂ ಮಕ್ಕಳು ಬೇಕು ಅಲ್ಲಿ ಸೇರಿಸಿದ್ರು. ಮತ್ತು ಅಪ್ಪನಿಗೊಂದು ಕಾರ್ಡ್ ಬರೆದು ಹಾಕಿದೆ, ನಾನೀಗ ಕೊಕ್ಕರ್ಣೆಯಲ್ಲಿ ಇಲ್ಲ, ನಾನು ಸುಬ್ರಹ್ಮಣ್ಯದಲ್ಲಿದ್ದೇನೆ ಅಂತ. ಮತ್ತು ಅಪ್ಪ ಒಂದು ದಿವಸ ಬಂದರು, ಕಣ್ಣಲ್ಲಿ ನೀರೆಲ್ಲ ಹಾಕ್ಕೊಂಡು, ಪಾಪ ಓದಬಾರ್ದು ಮಗ ಅಂತ ಇಲ್ಲ, ಆದರೆ ಹೆಂಗೆ ಓದಿಸೋದು. ಆಮೇಲೆ PUCಗೆ ಹೋದರೆ PUC ಮತ್ತು ಡಿಗ್ರಿ ಮುಂದೆ ಹೋಗ್ತದಲ್ಲ, TCH ಆದರೆ ಒಂದು ಕೆಲಸ ಸಿಗ್ತದಲ್ಲ ಅಂತ ಒಂದು ತುಂಬ ದೊಡ್ಡ ಬ್ರಾಡಾದ ಪರ್ಸ್ಪೆಕ್ಟಿವ್ ಇಲ್ಲದೆ ಇರುವ ಒಂದು ಅಲ್ಲ. ಅಂದರೆ ಕನಸು ಕಾಣೋಕ್ಕೂ ಕೂಡ ಆ ಟೈಮಲ್ಲಿ ನಿಮಗೆ ದೊಡ್ಡ ಕನಸನ್ನ ಕಾಣೋದಿಲ್ಲ. ನಿಮ್ಮ ವಯಸ್ಸಿಗೆ ನೀವು ದೊಡ್ಡ ಕನಸು ಕಾಣ್ತೀರಿ, ನಿಮ್ಮ ಮಕ್ಕಳು ಇನ್ನೊಂದು ದೊಡ್ಡ ಕನಸು ಕಾಣ್ತಾರೆ. ಬಟ್ ಅವ್ರಿಗೆ ಅದೇ ದೊಡ್ಡ ಕನಸು, ನಿಮ್ಮನ್ನು ಶಿಕ್ಷಕರು ಮಾಡೋದೆ ಅದೇ ಹಾಗೆ. ಮತ್ತು ಅದು PUC ಸೈನ್ಸ್ ಓದಿದೆ, ನನಗೆ ಸರಿ ಮಾರ್ಕ್ ಬರಲಿಲ್ಲ. ಮತ್ತು ವಿವೇಕಾನಂದ ಕಾಲೇಜಿಗೆ ಬರುವಾಗ ನಾನು ಅದನ್ನು ಚೇಂಜ್ ಮಾಡಿ ಕನ್ನಡ ಮೇಜರ್ ತಗೊಂಡೆ. ಅದು ನನಗೆ ಒಂದು ಒಳ್ಳೆ ಶಿಫ್ಟ್ ಆಯಿತು. PUCಯಲ್ಲಿ ಸೈನ್ಸೇ ಓದಿದೆ, ಒಳ್ಳೆ ಮಾರ್ಕ್ ಬರಲಿಲ್ಲ, 35, 36 ಎಲ್ಲ ಬಂತು. ನನಗೆ ಅದು ಆಯಿತು, ಇದು ಸೈನ್ಸ್ ನನಗೆ ಆಗಲ್ಲ. ಅದರ ಸಮಸ್ಯೆ ಏನಂದರೆ, ಈಗ ಇಂಪಾರ್ಟೆಂಟಾಗಿ ಕಾಣುತ್ತೆ ನೋಡಿ, PUC SSLC ವರೆಗೆ ಕನ್ನಡ ಮೀಡಿಯಂ,
ಇದ್ದಕ್ಕಿದ್ದಾಗ PUC ಇಂಗ್ಲೀಷ್ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ. ನಮಗೆ ABCDನೇ ಬರ್ತಾ ಇರಲಿಲ್ಲ ಸರಿಯಾಗಿ. ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಮೇಷ್ಟ್ರು ಬಂದು ಪಾಠ ಮಾಡಿದರೆ ಏನೂ ಗೊತ್ತಾಗ್ತಿರ್ಲಿಲ್ಲ. 6 ತಿಂಗಳು ಬ್ಲಂಟ್ ಅಂದರೆ ಬ್ಲಂಟ್, ತಲೆಯಲ್ಲಿ ಏನು ಅರ್ಥನೇ ಆಗ್ತಿರಲಿಲ್ಲ. ಕುಶಾಲಪ್ಪ ಮಾಸ್ಟರ್ ಅವ್ರಿಗೆ ಹೇಳಿದೆ, ಸರ್ ನೀವು ಹೇಳೋದು ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂತ. ಅವರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಒಬ್ಬನ ಕುಟ್ಕೊಂಡು ಇಂಗ್ಲೀಷ್ ಹೇಳಿಕೊಡೋಕ್ಕಾಗತ್ತಾ? ಹೀಗಾಗಿ ನನ್ನ ಹಿಂದೆ ಆಯಿತು. ಇದಕ್ಕಿಂತ ಮೊದಲದೊಂದು ಹೇಳ್ಬಿಡ್ತೀನಿ, ಎಷ್ಟು ಭಾವನಾತ್ಮಕವಾದ್ದು ಅಂತ. SSLC ಆಗಿ TCHಗೆ ಸೇರಬೇಕು ಅಂತ ಅಪ್ಪಂದು, ಕಾಲೇಜಿಗೆ ಓದಬೇಕು ಅಂತ ನಂದು. ಹಾಗೆ ಮನೇಲಿ ಜಗಳ ಆಗ್ತಾ ಇದ್ದಾಗ ಇನ್ನು ನನ್ನನ್ನು ಇವರು ಎಲ್ಲಿಗೂ ಕಳಿಸೋದಿಲ್ಲ ಅಂತ ಗೊತ್ತಾಗ್ಬಿಟ್ಟು ಅಪ್ಪನ ಕಿಸೆಯಿಂದ ₹5 ಲಪಟಾಯಿಸಿ ಪಂಜಕ್ಕೆ ಬಂದು, ಪಂಜದಿಂದ ಒಂದು ಕೆಂಪು ಬಸ್ ಹಿಡ್ಕೊಂಡು ಪುತ್ತೂರಿಗೆ ಬಂದೆ. ಓಡಿದ್ದೆ ನಾನು. ಓಡಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೋಟೆಲ್ ಇದೆ, ಈಗಲೂ ಇದೆ, ದಿನೇಶ್ ಭವನ ಅಂತ. ಆ ದಿನೇಶ್ ಭವನದಲ್ಲಿ ಒಬ್ಬ ಕ್ಯಾಶರ್ ಹೀಗೆ ಕೂತಿದ್ದ. ನಾನು ಹೇಳಿದ್ದೇನೆ, ನಾನು ಊರು ಪಂಜ, ನನಗೆ ಏನಾದ್ರು ಕೆಲಸ ಕೊಡಬೇಕಂತ. ಹಿಂಗೆ ನೋಡಿದವ, ಚುರುಕಿದ್ದ. ಆಯಿತು, ಪ್ಲೇಟ್ ತೊಳಿ ಅಂತ ಪ್ಲೇಟ್ ತೊಳೆಯುವ ಕೆಲಸ ಕೊಟ್ಟ ದಿನೇಶ್ ಭವನ. ಮಧ್ಯದಲ್ಲಿ ಕೆಲಸನೂ ಮಾಡಿದ್ದೀರಿ? ಹೌದು. ಇದು 1970ನೇ ಇಸವಿ ಮೇ ಜೂನ್. ಶಾಲೆಗೆ ಸೇರಿರಲಿಲ್ಲ, ಕಾಲೇಜಿಗೆ ಸೇರಿರಲಿಲ್ಲ. ಆಯಿತು. ಅವ ಒಳ್ಳೆ ಮನುಷ್ಯ ಮಾತ್ರ, ಓನರು. ₹16 ಸಂಬಳ ಆಗ ನೋಡಿ, ಒಂದು ಪಂಚೆ. ಆ ಹೋಟೆಲ್ ಹುಡುಗರೆಲ್ಲ ಮಲಗುವ ರೂಮ್ನಲ್ಲಿ ಫ್ರೀ, ನೀವು ಪಂಚೆ ಓದ್ಕೊಳ್ಬೇಕು, ಮಲ್ಕೊಳ್ಬೇಕು. ಅಪ್ಪನಿಗೆ ಮಗ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆ ಅಂತ, ಅವ್ರಿಗೆ ಗೊತ್ತೇ ಇಲ್ಲ. ಮನೆಯಲ್ಲೆಲ್ಲ ಗಲಾಟೆ ಆಗಿದೆ. ಒಂದು ದಿವಸ ನಮಗೆ ಆಗ ಪುತ್ತೂರು, ಸುಳ್ಯ ತಾಲೂಕು ಈಗ ಬಂತು, ಆಗ ಪುತ್ತೂರು ತಾಲೂಕು ಬಂದು ಬಸ್ಸಿಂದ ಇಳಿದು ಇದೇ ದಿನೇಶ್ ಭವನಕ್ಕೆ ಹೋಟೆಲ್ಗೆ ಬಂದಿದ್ದಾರೆ. ನಮಗೆ ಒಂದು ಪ್ಲೇಟ್ ತೊಳೆಯೋದು, ಊರಿಂದ ಯಾರು ಬಂದರೆ ಅಡಗಿ ಕೂತ್ಕೊಳ್ಳೋದು, ಅಪ್ಪನಿಗೆ ಮೆಸೇಜ್ ಹೋಗ್ತದಲ್ಲ, ಹೀಗೆ ಕಣ್ಣು ಮುಚ್ಚೆಲ್ಲ ಆಡ್ಕೊಂಡಿದ್ವಿ. ಆದರೆ ಒಂದು ಖುಷಿ ಏನಂದರೆ, ನನ್ನ ಜೀವನದಲ್ಲಿ ಹೈಯೆಸ್ಟ್ ಪೂರಿ ಬಾಜಿ ತಿಂದದ್ದು ನಾನು ದಿನೇಶ್ ಭವನದಲ್ಲಿ. ಪೂರಿ ಬಾಜಿ ತಿನ್ನೋದಂದ್ರೆ ಭಾರಿ ಖುಷಿ. ಆಮೇಲೆ ಆ ಓನರ್ ಹೇಳ್ತಿದ್ದ, ನೋಡಿ ಮಕ್ಕಳೇ, ಏನು ಬೇಕಾದರೂ ತಿಂದುಕೊಳ್ಳಿ. ಅಷ್ಟು ಉದಾರತೆ ಇಲ್ಲ, ದೇವರಂತ ಮನುಷ್ಯ. ಕೆಲವರು ನೆನಪಿಸ್ಕೊಳ್ಬೇಕು ನಾವು ಜೀವನದಲ್ಲಿ. ದೊಡ್ಡವರಲ್ಲ ನೋಡಿ ಇವರು ಈ ದೇಶ ಉಳಿದಿದ್ದಿದ್ರೆ ಅಂಥವರಿಂದ. ಆಮೇಲೆ ಒಂದು ದಿವಸ ಅಪ್ಪ ಕೂತ್ಬಿಟ್ರು, ಬಂದು ಕೂತಿದ್ದಾರೆ. ನಾನು ಅಪ್ಪನ ನೋಡ್ತೀನಿ, ಒಳಗೆ ಹೋಗಿ ಕೂತ್ಬಿಟ್ಟೆ. ಮೇಡಮ್, ನಾನು ಹೇಳಲಾರ ಇದನ್ನು, ನನ್ನ ಕಾಗೆ ಮುಟ್ಟಿದ ನೀರು ಬರೆಯುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಹೆಂಗೆ ಬರೆಯೋದು ಇದನ್ನು? ಭಾಷೆ ಅಪ್ಪನನ್ನು ನೋಡಬೇಕೋ ಬೇಡೋ ಅಂತ ನನಗೆ ಸಮಸ್ಯೆ. ಈಗ ಅಪ್ಪ ಮಗ ಎಲ್ಲಿದ್ದಾನೆ ಗೊತ್ತಿಲ್ಲ, ನನಗೆ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತು. ನಾನು ಹೋಗಿ ಭೇಟಿ ಮಾಡ, ಆಮೇಲೆ ನನಗೆ ಕಣ್ಣು ನೀರು ಬಂತು, ತಡಿಲಿಕ್ಕಾಗಲಿಲ್ಲ. ಹೋಗಿ ಅಪ್ಪನ ಹತ್ರ ಕೂತ್ಬಿಟ್ಟೆ. ಅಪ್ಪ ಅಂತ, ನೀ ಇಲ್ಲಿದ್ಯಾ? ನಿಂಗೆ ಏನು ತಿಂಡಿ ಬೇಕು ಅಂತ ಕೇಳಿದರು. ನೋಡಿ, ನಾನು ಕೇಳಬೇಕಾದ ಪ್ರಶ್ನೆ ಅದು. ಯಾರಾದರೂ ಬಂದರೆ ಗೊತ್ತೇ ಇಲ್ಲ, ಯಾರಾದ್ರು ಬಂದರೆ ನಾನು ಕೇಳಬೇಕು ಅವರಿಗೆ, ತಿಂಡಿ ಏನು ಬೇಕಪ್ಪ ನಿಮಗೆ ಅಂತ, ಅಥವಾ ಅವರು ತಿಂಡಿ ತಟ್ಟೆದು ಗೊತ್ತಾಯ್ತಾ. ಆಮೇಲೆ ಆಯಿತು, ಏನೋ ಆಯಿತು, ನಿನ್ನನ್ನು ನಾನು TCHಗೆ ಸೇರಿಸ್ತೇನೆ, ನೀನು ಇಲ್ಲೆಲ್ಲ ಇರೋದು ಬೇಡ ಅಂತೇಳಿ ಆ ಮ್ಯಾನೇಜರ್ ಹತ್ರ ಹೋದರು. ಮ್ಯಾನೇಜರ್ ಹತ್ರ, ಹೀಗೆ ನನ್ನ ಮಗ ಬಂದಿದ್ದಾನೆ, ಕರ್ಕೊಂಡು ಹೋಗ್ತೀನಿ. ಆಗ 1 ತಿಂಗಳು ಆಗಿರಲಿಲ್ಲ, ದುಡ್ಡು ವಾಪಸ್ ಕೊಟ್ಟ, ₹16 ಕೊಟ್ಟ. ಚುರುಕಿದ್ದಾನೆ, ಒಳ್ಳೆ ಓದಿಸಿ ಹುಷಾರಾಗಲಿ ಅಂತ ಹೇಳಿ ಕಳಿಸಿದ. ನೋಡಿ, ವಾಪಸ್ ಬಂದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಮ್ಯಾನೇಜರ್ ಇದ್ದಾನೆ ನೋಡಿ, ಎಲ್ಲಿ ಕೊಕ್ಕರ್ಣೆಯಲ್ಲಿ ನನ್ನನ್ನು ವಾಪಸ್ ಕಳಿಸಿದಲ್ಲ, ಅಲ್ಲಿಂದ ನಾನು ಸುಬ್ರಹ್ಮಣ್ಯಕ್ಕೆ ಬಂದೆ. ಸುಬ್ರಹ್ಮಣ್ಯದಲ್ಲಿ PUC ಮಾಡಿದೆ, ವಿವೇಕಾನಂದ ಕಾಲೇಜಲ್ಲಿ BA ಮಾಡಿದೆ, MA ಮಾಡಿದೆ. MAಯಲ್ಲಿ ರ್ಯಾಂಕ್ ಬಂತು, ಕೆಲಸ ಸಿಕ್ತು. ಮಂಗಳೂರು ಯೂನಿವರ್ಸಿಟಿ ಲೆಕ್ಚರ್ ಆಗಿ ಹೋದಾಗ, ನಿಮಗೆ ಗೊತ್ತಲ್ಲ, ಹುಡುಗರೆಲ್ಲ ಪರಿಚಯ ಮಾಡ್ಕೋಬೇಕು. ಒಬ್ಬ ಅನಿಲ್ ಕುಮಾರ್ ಅಂತ ಈಗಲೂ ಇದ್ದಾನೆ. ಇದನ್ನು ಅವನು ಕೇಳ್ತಾ ಇದ್ರೆ ನಿಮಗೆ ಫೋನ್ ಮಾಡ್ತಾನೆ ನೋಡಿ, ಸಂತೋಷದಿಂದ. ಸಾರ್, ನನ್ನ ಹೆಸರು ಹೇಳಿದ್ರು. ನಾನು ಅನಿಲ್ ಕೊಕ್ಕರ್ಣೆ ಅಂದ. ಕೊಕ್ಕರ್ಣೆ ಅಂದಾಗ ನನಗೆ ನನ್ನ ಮನಸ್ಸು 70ನೇ ಇಸ್ವಿ ಹಿಂದೋಯ್ತು. ಕೊಕ್ಕರ್ಣೆಯಲ್ಲಿ ಎಲ್ಲಿ? ಸರ್, ನಾನು ಕುಶಲ್ ಶೆಟ್ಟರ್ ಮಗ. ಕುಶಲ್ ಶೆಟ್ಟರು ಕುಮುದಾ ಉಮಾಶಂಕರ್ ಟೀಚರ್. ನಾನು ಹೇಳಿದೆ, ಆ ಟೀಚರ್ ಸ್ಕೂಲ್ ನಿಮ್ದ? ಹೌದು ಸರ್ ಅಂದ. ನಾನು ಅವನನ್ನು ಆಮೇಲೆ ಕ್ಲಾಸ್ ಆದ ಮೇಲೆ ಕರೆದು, ನೋಡು, ನಿನ್ನ ಒಬ್ಬ ಮ್ಯಾನೇಜರ್ ಇದ್ದರು, ನನ್ನನ್ನು ನಾನು ಕಟ್ಟಿ ದುಡ್ಡು ವಾಪಸ್ ಕೊಟ್ಟು ಓದು ಅಂತ ಹೇಳಿದ್ದರಿಂದ ನಾನು ಓದಿ ಇಲ್ಲಿ ಬಂದು ಇವತ್ತು ನಿನ್ನ ಎದುರು ಮೇಷ್ಟಾಗಿ ನಿಂತಿದ್ದೇನೆ. ನಾನು ಬರ್ತೇನೆ ನಿನ್ನ ಮನೆಗೆ, ಒಮ್ಮೆ ಹೋಗಿ ಆ ಮ್ಯಾನೇಜರನ್ನು ನೋಡಬೇಕು. ಫಸ್ಟ್ ಆ ಮ್ಯಾನೇಜರ್ ಎಲ್ಲಿದ್ದಾರೆ, ಈಗ ಇರಲಿಕ್ಕಿಲ್ಲ, ಯಾಕಂದರೆ ಆಗಲೇ ಏಜ್ ಆಗಿತ್ತು, ಈಗ ರಿಟೈರ್ಡ್ ಆಗಿರ್ಬೋದು, ಇದ್ದಾರಂತ ಹುಡ್ಕೊಂಡು ಬಾ ಅಂತ ಅಂದೆ. ಆಯ್ತು ಸರ್ ಅಂತ ಹೇಳಿದ್ರು. ಹೋದ. ಅವನ ಅಪ್ಪನ ಹತ್ರ ಮಾತಾಡೋ ಲೆಜ್ಜರಲ್ಲಿ ನನ್ನ ಹೆಸರಿದೆ, B ಪುರುಷೋತ್ತಮ ಅಂತ. ಬಿಳಿ ಮೇಲೆ ಇರಲಿಲ್ಲ, B ಪುರುಷೋತ್ತಮ ಅಂತ ಇದೆ, ಹೆಸರು ಹುಡುಕಿದೆ. ಆದರೆ ಆ ಮ್ಯಾನೇಜರ್ ಒಂದು 6 ತಿಂಗಳಿಂದ ತೀರ್ಕೊಂಡ್ಬಿಟ್ಟಿದೆ. ಅವ ಬಂದು ಹೇಳಿದ, ಸರ್ ನಿಮ್ಮ ಹೆಸರಿದೆ, ನಮ್ಮ ಅಪ್ಪನ ಹತ್ರ ಕೂಡ ನಾನು ಮಾತಾಡಿದೆ, ಆ ಮ್ಯಾನೇಜರ್ ತೀರಿ ಹೋದ ಅಂತ ಹೇಳಿದರು. ನೋಡಿ, ಈಗ ನಂಗೆ ಅನಿಸೋದು, ಆ ದಿನೇಶ್, ನಾನು ಹೋಟೆಲಿಂದ ದಿನೇಶ್ ಭವನದಲ್ಲಿ ಕೊಟ್ಟ ಮ್ಯಾನೇಜರು, ಅಥವಾ ಕಟ್ಟಿದ ಫೀಸ್ ವಾಪಸ್ ಕೊಟ್ಟು ಕಳಿಸಿದ ಒಬ್ಬ ಮ್ಯಾನೇಜರು, ಇವರು
ನಮ್ಮ ಬದುಕನ್ನು ಅಟ್ಲೀಸ್ಟ್ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಹಾಯ ಮಾಡಿದ ದೊಡ್ಡವರಾದ್ದರಿಂದ ಹೌದು ಹೌದು ನನಗೆ ಈ ಸಣ್ಣ ಸಣ್ಣ ವಿಷಯಗಳ ಮೇಲೆ ಇರುವ ಗೌರವ ದೊಡ್ಡ ದೊಡ್ಡ ವಿಷಯಗಳ ಮೇಲೆ ಇರಲ್ಲ. ಚಿಕ್ಕದು ಅಂತ, ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ನನಗೆ ಭಾಳ ಇಷ್ಟವಾದ ಮಾತು ಬಂದಿದೆ. ಯಾಕಂದರೆ ಈ ಥರ ಹೀಗೆ ಮತ್ತೆ ಹೆಚ್ಚು ತೊಂದರೆ ಆಗಲಿಲ್ಲ. ಒಂದ್ಸರಿ ಡಿಗ್ರಿಗೆ ಸೇರಿದ ಮೇಲೆ ಸ್ವಲ್ಪ ಪೋಖ್ರಿದ್ದೆ ನಾನು, ಮೇಷ್ಟ್ರ ಕೈಲಿ ಬೈಸ್ಕೊಳ್ಳೋದು ಅದೆಲ್ಲ ಇತ್ತು. ಆದರೆ MA ಆಯಿತು, ರ್ಯಾಂಕ್ ಬಂತು, ಓದಿದೆ. ಹಾಗಾಗಿ ವಿದ್ಯೆ ಒಂಥರ ಮಿಕ್ಸ್ಡ್. SSLC ಅವರೆಗೆ ತುಂಬ ಕಷ್ಟ. ಈಗ ಹಂಪಿಗೆ ಹೋದ್ರಿ, ನೀವು ಪ್ರಾಧ್ಯಾಪಕರಾಗಿ ಶುರು ಮಾಡಿದ್ರಿ, ಮಂಗಳೂರಿಂದ ಶುರು ಮಾಡು ಹಂಪಿ, ಆನಂತರ ನಿಮ್ಮ PhD ಆಯಿತು. ಇದೆಲ್ಲ ಆದ ನಂತರ ದೆಹಲಿ ಕಡೆಗೆ ಹೊರಟ್ರಿ ನೀವು. ಇದನ್ನ ಅಂದರೆ ಅದೇ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಸುಳ್ಯ ಒಂದು ಕಾಲೇಜಲ್ಲಿದ್ದೆ ನಾನು. ಅದರ ವ್ಯಾಪ್ತಿ ಭಾಳ ಕಡಿಮೆ ಅಂತ ನನಗೆ ಅನ್ನಿಸಿತ್ತು. ಕಾಲೇಜು, ಡಿಗ್ರಿ ಮಕ್ಕಳು, ಯೂನಿವರ್ಸಿಟಿಗೆ ಸೇರಬೇಕು ಅಂತ ಆಸೆ ಇತ್ತು ನನಗೆ, ಮಂಗಳೂರು ಯೂನಿವರ್ಸಿಟಿ. ಅದರಲ್ಲಿ ಪೋಸ್ಟ್ ಬೇಕಲ್ಲ. ಆವಾಗ ಅಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಆಯಿತು. ನಾನು ಅರ್ಜಿ ಹಾಕೊಂಡು ಇಂಟ್ರಿಗೆ ಹೋದೆ. ಇಂಟ್ರಿಗೆ ಹೋಗಿ ಚಿದಾನಮೂರ್ತಿಯವರು ಇಂಟ್ರ್ಯೂ ಕಮಿಟ್ಲಿದ್ದರು. ಏನಪ್ಪ, ನಾನು ಆವಾಗಲೇ ಲೇಖನ ಎಲ್ಲ ಕೆಲವು ಬರೆದು ಅವ್ರಿಗೆ ಗೊತ್ತಿತ್ತು ನಾನು. ಏನಪ್ಪ ನೀನು ಅಲ್ಲಿ ಸುಳ್ಯದಲ್ಲಿ ಪರ್ಮನೆಂಟ್ ಪೋಸ್ಟು, ಇದು ಯೂನಿವರ್ಸಿಟಿಲಿ ಟೆಂಪರರಿ ಪೋಸ್ಟು, ಇದು ಪರ್ಮನೆಂಟ್ ಆಗಿದ್ರೆ ಏನು ಮಾಡ್ತೀಯ ಅಂದರು. ಜೆನ್ಯೂನ್ ಕ್ವಶನ್. ನಾನು ಅಣ್ಣನೂ ಹೇಳಿದ್ದೆ, ಸುಳ್ಯ ಬಿಟ್ಟು ಹೋಗಬೇಡ ನೀನು, ಪರ್ಮನೆಂಟ್ ಪೋಸ್ಟ್ ಸಂಬಳ ಬರ್ತಾ ಉಂಟು, ಅಲ್ಲಿ ಟೆಂಪರರಿ ಯಾಕೆ ಹೋಗ್ತೀನಿ ನೀನು ಅಂತ. ನಾನು ಹೇಳಿದೆ ಚಿದಾನಮೂರ್ತಿಯವರಿಗೆ, ಸರ್ ನನಗೆ ಯೂನಿವರ್ಸಿಟಿಲಿ ಪಾಠ ಮಾಡಬೇಕು ಅಂತ ಆಸೆ ಇದೆ, ಮತ್ತು ಪರ್ಮನೆಂಟ್ ಆಗೋದೇ ತೊಂದರೆ ಇಲ್ಲ ಸರ್, ನನಗೆ ಯಕ್ಷಗಾನ ಬರ್ತಾರೆ, ನಾನು ಯಕ್ಷಗಾನ ಕೊಂಡ್ಕೊಂಡು ಮೇಳ ಸೇರ್ತೀನಿ ಅಂತಂದೆ. ವಿವೇಕರಯ್ಯವರೇ, ಪುರುಷೋತ್ತಮಿಗೆ ಕೊಡಿ ಕೆಲಸ ಅಂತಂದು ನನ್ನ ವಿವೇಕರೈ ಇದ್ರು, ಅವರು ಹೆಡ್. ನೋಡಿ, ಅಂದರೆ ಒಂದು ರಿಸ್ಕ್ ತಗೊಳ್ಳೋದಿದೆಯಲ್ಲ. ಆಮೇಲೆ ಯಾರೋ ಹೇಳಿದ್ರು, ಬೆಳಿಮಲೆ ಅಲ್ಲೆಲ್ಲ ಪಾಲಿಟಿಕ್ಸ್ ಮಾಡಿ ಮಂಗಳೂರು ಸೇರಿದೆ. ಪಾಲಿಟಿಕ್ಸ್ ಇದೆ, ರಿಸ್ಕ್ ತಗೊಳ್ಳೋದು. ನನ್ನಷ್ಟು ರಿಸ್ಕ್ ತಗೊಂಡ್ರೆ ಯಾರು ಬೇಕಾದ್ರೂ ಬರ್ಬೋದು. ನಾನು ಸೇರಿದೆ. ಸೊ ಮಂಗಳೂರು ಚೆನ್ನಾಗಿತ್ತು, ಯಕ್ಷಗಾನ, ಭೂತಾರಾಧನೆ, ಅದು ಇದು, ಮುಂಗಾರು ಪತ್ರಿಕೆ ಬರ್ತಾಯಿತ್ತು, ಒಳ್ಳೆ ಗ್ರೂಪ್ ಇತ್ತು. ಆದರೆ ಸ್ವಲ್ಪ ಬೋರ್ ಆಗ್ಲಿಕ್ಕೆ ಶುರು ಆಯಿತು. ಒಂದು 6-7 ವರ್ಷ ಕೆಲಸ ಮಾಡಿ, 10 ವರ್ಷ ಕೆಲಸ ಮಾಡಿ ಬೋರ್ ಆಯಿತು. ಆಗ ಕನ್ನಡ ಯೂನಿವರ್ಸಿಟಿ ಬಂತು. ನಾನು ಅಪ್ಲೈ ಮಾಡಿರಲಿಲ್ಲ, ಆದರೆ ಚಂದ್ರಶೇಖರ್ ಕಂಬಾರ್ ಆನ್ ಇನ್ವಿಟೇಷನ್, ಅವರಿಗೊಂದು ಪ್ರೊವಿಷನ್ ಇತ್ತು, ಅಲ್ಲಿ ಹೋದೆ. ಅಲ್ಲಿ ಕೆಲಸ ಮಾಡಿದೆ. ಕಂಬಾರು ಮೊದಲ ಟರ್ಮಿನಲ್ಲಿ ನಾವು ಯೂನಿವರ್ಸಿಟಿ ಕಟ್ಟಿದ್ದೀವಿ ಆ್ಯಕ್ಚುಲಿ. KV ನಾರಾಯಣ, HS ರಾಘವೇಂದ್ರ ರಾವ್, OL ನಾಗಭೂಷಣ ಸ್ವಾಮಿ, G ಶ್ರೀನಿವಾಸರಾಜು, ನಮ್ಮ ಗ್ರೂಪು. ನಾವೆಲ್ಲ ಭಾಳ ವಿನಯದಿಂದಲೇ ಕೆಲಸ ಮಾಡಿದ್ದೀವಿ. ಬಟ್ ಕಂಬಾರ 2ನೇ ಅವಧಿ ಬಂದಾಗ ಸ್ವಲ್ಪ ಥಿಂಗ್ಸ್ ಚೇಂಜ್ ಆಯ್ತು. ಅಲ್ಲಿ ಯಾರ್ಯಾರೋ ಸೇರಿಕೊಂಡ್ರು, ಚಾಡಿ, ಜಾತಿ ಎಲ್ಲ ಬಂತು. ಅದು ಎಷ್ಟು ಕಷ್ಟ ಆಯಿತು ಅಂದರೆ, ನನಗೆ ಅಲ್ಲಿ ಉಸಿರಾಡೋದೇ ಕಷ್ಟ ಆಗುವಂಥ ಒಂದು ವಾತಾವರಣ. ನನಗೆ ಅನಿಸಿತು, ನನ್ನ ಜೀವನ ಇನ್ನೂ 20-30 ವರ್ಷ ಸರ್ವಿಸ್ ಇದೆ, ಈಗಲೇ ಇಂಥ ಕಡೆ ಅಂದರೆ ನೋಡಿ ಹೆಂಗೆ ಮೇಡಮ್ ಅಂದರೆ, ಈಗ ನೀವು ದಾರಿಲಿ ಹೋಗ್ತಾ ಇರ್ತೀರಿ, ನಿಮ್ಮ ಮೇಲೆ ಯಾರೋ ಕೆಸರು ಹಾಕ್ಬಿಡೋದು, ನೀವು ಒಂದಾ ಕೆಸರನ್ನು ಹೊತ್ತುಕೊಂಡು ಊರೆಲ್ಲ ನಡಿಬೇಕು, ಜನ ನಗ್ತಾರೆ, ಇಲ್ಲ ಅಂಗಿ ತೆಗೆದು ಒಗಿಬೇಕು. ಇದು ಎರಡು ನಿಮ್ಮ ಕೆಲಸ ಅಲ್ಲ. ನೀವು ಹೋಗ್ತಾ ಇರೋದು ಬೇರೆಗೆ. ಬಟ್ ಜನ ಏನು ಮಾಡ್ತಾರೆ ಅಂದರೆ, ನಿಮ್ಮನ್ನು ಒಂದಾ ಕೆಸರು ಹೊತ್ತುಕೊಂಡು ಊರು ಸುತ್ತುವಾಗೆ ಮಾಡ್ತಾರೆ, ಇಲ್ಲ ಅಂಗಿ ತೆಗೆದು ಒಗಿಯುವಾಗೆ ಮಾಡಿ, ನೀವು ಯಾವ ಉದ್ದೇಶಕ್ಕೆ ನಡೀತಿದ್ದಾರೋ ಅದು ಆಗದಾಗೆ ಮಾಡ್ತಾರೆ. ನನಗೆ ಹಾಗೆ ಅನ್ನಿಸಿತು. ಇದನ್ನೆಲ್ಲ ಫೈಟ್ ಮಾಡೋದು ಕಷ್ಟ ಅಲ್ಲ, ನಾನು ಫೈಟರೇ ಆ ದೃಷ್ಟಿಯಿಂದ. ಆದರೆ ಅದರಲ್ಲೇ ಜೀವನ ಮುಗ್ದು ಹೋಗುತ್ತೆ. ನಾನೊಬ್ಬ ಅಕಾಡೆಮಿಷಿಯನ್ಸ್ ಆಗಬೇಕು, ಪುಸ್ತಕ ಬರಿಬೇಕು, ಆಗಲಿಲ್ಲ, ಅದು ಬೇರೆ. ಆಸೆ ಹಾಗೆ ಇತ್ತು, ಕನಸು ಹಾಗೆ ಇತ್ತು. ಅದಕ್ಕೆ ಬೇಜಾರಾಯಿತು. ನಾನು ಅಲ್ಲಿಂದ ಈ KV ನಾರಾಯಣ ಒಬ್ಬರು ಉಳಿದ್ರು, ರಾಘವೇಂದ್ರ ರಾವ್ ಬಿಟ್ಟು ಬಂದರು, ಶ್ರೀನಿವಾಸರಾಜು ಬಿಟ್ಟು ಬಂದರು, OLN ಬಿಟ್ಟು ಬಂದರು, ನಾನು ಸಹ ಒಂದು ಗ್ರೂಪೇ ಚದುರಿ ಹೋಯ್ತು. ಇಷ್ಟೊತ್ತಿಗೆ ವೈವಾಹಿಕ ಜೀವನ ಶುರುವಾಗಿತ್ತು ನಿಮ್ಮದು? ವೈವಾಹಿಕ ಜೀವನ ಮಂಗಳೂರಲ್ಲಿದ್ದಾಗ ಆಯಿತು ನಂದು. ಮಂಗಳೂರಲ್ಲಿದ್ದಾಗ ಅದೊಂದು ಹುಡುಗಿ ಲವ್ ಮಾಡಿದೆ. ಮಾಡಿ ಅದು ಆ ಕಾಲದಲ್ಲಿ ಲವ್. ನಿಮ್ಮ ಹತ್ರ ವಾಟ್ಸಪ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನಿಲ್ಲ. ಆಮೇಲೆ ಅಂತರ್ಜಾತಿ ಆದ್ದರಿಂದ ನಿಂತುಕೊಂಡು ಒಟ್ಟಿಗೆ ಮಾತಾಡುವಾಗೂ ಇಲ್ಲ, ಜನ ಹೊಡೆದು ಬರ್ತಾರೆ. ಪತ್ರಗಳೆಲ್ಲ ಇತ್ತಾ? ಪತ್ರವು ಕಡಿಮೆ. ಯಾಕಂದರೆ ಈ ಪತ್ರಗಳು ಎಷ್ಟೋ ಬಾರಿ ಎಲ್ಲೆಲ್ಲಿಗೆ ಹೋಗ್ಬಿಡ್ತವೆ, ಸಿಕ್ಬಿಟ್ರೆ ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಅವಳು MA ಮಾಡಿ ಅವಳ ಮನೆಯಲ್ಲಿ ಕೆಲಸ ಸಿಗಲಿಲ್ಲ, ಮನೆಯಲ್ಲಿ ಕೂತ್ಬಿಟ್ಲು. ಆಮೇಲೆ ಒಂದು 2 ವರ್ಷ ಕಮ್ಯುನಿಕೇಷನ್ನೇ ಇಲ್ಲ. ನನಗೆ ಡೌಟ್ ಆಗ್ಲಿಕ್ಕೆ ಶುರು ಆಯಿತು, ಏನು ಇವಳಿಂದ ನನ್ನ ಮದುವೆ ಆಗ್ತಾಳೋ ಇಲ್ವೋ, ಏನೋ ಒಂದು ಕಮ್ಯುನಿಕೇಷನ್. ಪತ್ರ ಇಲ್ಲ, ಪತ್ರ ಅವಳ ಮನೆಗೆ ಪತ್ರ ಬರೀ ಅಪ್ಪ ಓದಿದರೆ, ಅಥವಾ ಅವಳು ಬರೀಲಿ, ಅಷ್ಟು ಧೈರ್ಯ ಇಲ್ಲ ಅವಳಿಗೆ. ಹಿಂಗೊಂದು 2 ವರ್ಷ ಹೋಯಿತು. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಆವಾಗ ನನ್ನೊಟ್ಟಿಗೆ ಮಂಗಳೂರು ಯೂನಿವರ್ಸಿಟಿ ಕೇಶವ ಶರ್ಮಾ ಅಂತ ಇದ್ದರು, ಶಿವರಾಮ್ ಪಡಿಕಲ್ಲೆಲ್ಲ ನಾವು ಮಂಗಳೂರು ಯೂನಿವರ್ಸಿಟಿ. ಕೇಶವ ಶರ್ಮಾ ನನಗೆ ಸ್ವಲ್ಪ, ನಾವೆಲ್ಲ ಮಾರ್ಕ್ಸ್ವಾದಿಗಳು ಆವಾಗ,
ಬಂಡಾಯ ಚಳುವಳಿ ಎಲ್ಲ. ಅವನಿಗೆ ಹೇಳಿದೆ, ಪುರುಷ ಹಿಂಗಾಗ್ಬಿಟ್ಟಿದೆ ಶರ್ಮ, ಈಗ ಅವಳು ಹೋಗಿ ಅಲ್ಲಿ ಕೂತಿದ್ದಾಳೆ ಅಪ್ಪನ ಮನೆ, ಅವಳು ಮದುವೆ ಆಗೋದಿಲ್ಲ ನನ್ನನ್ನು ಅಂತಂದರೆ ನಾನು ಆಯಿತು, ಒಂದು ಡಿಸಿಷನ್ ಬೇಕು ನನಗೆ. ಇಲ್ಲ ಅವಳು ನಿನ್ನನ್ನೇ ಮದುವೆ ಆಗೋದು ಅಂತ ಹೇಳಿದ್ರೆ ಇನ್ನೂ 20 ವರ್ಷ ಕಾಯ್ತೀನಿ ನಾನು, ಅದ್ರಲ್ಲಿ ಬಟ್ ನನಗೊಂದು ಡಿಸಿಷನ್ ಬೇಕು ಅಂದೆ. ಅವಳ ಅಪ್ಪ ಅವನಿಗೆ ಪರಿಚಯ, ಬ್ರಾಹ್ಮಣರವರು ಪರಿಚಯ. ಅವ ಒಂದು ಹೇಳಿದ, ಹಾಗಾದ್ರೆ ಒಂದು ಮಾಡೋಣ ಪುರುಷ, ಅವರ ಊರಲ್ಲಿ ನಾವೊಂದು ತಾಳಮದ್ದಲೆ ಮಾಡುವ ಯಕ್ಷಗಾನ. ಅವಳ ಅಪ್ಪ ಅರ್ಥಧಾರಿ, ಶೋಭನನ ಅಪ್ಪ ಒಳ್ಳೆ ಅರ್ಥ, ಅವರನ್ನು ಅರ್ಥಕ್ಕೆ ಕರೆಯುವ, ನೀನು ಹೆಂಗೂ ತಾಳಮದ್ದಲೆ ಒಂದು ಅರ್ಥ ಹೇಳು. ಇದು ನಾವು ನಮ್ಮ ಪ್ರೇಮ ವಿಚಾರ ಅವರಿಗೆ ಯಾರಿಗೂ ಗೊತ್ತಿಲ್ಲ, ಅವರ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗೆ ಅವರ ಊರಲ್ಲಿ ಒಂದು ತಾಳಮದ್ದಲೆ ಆಯಿತು. ತಾಳಮದ್ದಲೆ ಆಗಿ ಅವರ ಮಾವ ಬಂದಿದ್ರು, ಅವರೊಟ್ಟಿಗೆ ಇವಳು ಬಂದಿದ್ದಾಳೆ. 2 ವರ್ಷ ಆದ ಮೇಲೆ ಅವಳು ಮುಖ ನೋಡ್ತಾ ಇದ್ದೀನಿ. ಅದು ಮಾತಾಡುವಷ್ಟು ಧೈರ್ಯವೇ ಇಲ್ಲ. ಹೋಯ್ತು, ತಾಳಮದ್ದಲೆ ಶುರು ಆಯಿತು. ಭೀಷ್ಮ ನನ್ನ ಪಟ್ಟಕ್ಕೆ ಒಪ್ಪಿಸುವ ಭಾಗ. ಭೀಷ್ಮಾಚಾರ್ಯರು ಪದ್ಯ, ಒಳ್ಳೆ ಪದ್ಯ ಇದೆ ಅದು, ಕುರುಕುಲ ಅನ್ವಯ ತಿಲಕ ಬಾಬಾ. ರಾತ್ರಿ ಹೊತ್ತಿನಲ್ಲಿ ಕೌರವ ನೀನು ಯಾಕೆ ಬಂದಿ, ನೀನು ಒಂದು ಕುರುಕ್ಷೇತ್ರದ ಅರಸ, ನೀನು ಹಗಲು ಹೊತ್ತಿನಲ್ಲಿ ಬೆಳಗೋಡೆಯೆಲ್ಲ ಹಿಡ್ಕೊಂಡು ಬರಬೇಕಾದವ, ಹೀಗೆ ಕದ್ದು ಮುಚ್ಚಿ ಬರುವ ಪರಿಸ್ಥಿತಿ ಯಾಕೆ ಬಂತು ಅಂತ ಅವರು ಚಂದ ಹೇಳಿದರು. 2ನೇ ಪದ್ಯ ನನಗೆ. ನಾನು ಹೇಳಿದೆ, ಅಜ್ಜ ಮುಂದೆ ಆಗುವ ಮಹಾಯುದ್ಧಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳಲಿಕ್ಕೆ ಬಂದದ್ದು ನಾನು. ಎಲ್ಲ ಕೇಶವ ಶರ್ಮ, ಶಿವರಾಮ್ ಪಡಿಕಲ್, ಶೋಭನ ತಲೆ ಕೆಳಗೆ ಹಾಕಿ ಕೂತಿದ್ದಾಳೆ. ಇದು 2 ಅರ್ಥ ಕೊಡ್ಲಿಕ್ಕೆ ಶುರು ಆಯ್ತು. ಅವರು ಕೌರವ ನಿನಗಿದು ಬೇಡಪ್ಪ, ನಾನು ಇದನ್ನು ಬಿಡ್ಲಿಕ್ಕಿಲ್ಲ ಅಜ್ಜ, ನಾನು ಪ್ರತಿಜ್ಞೆ ಮಾಡಿ ಆಗಿದೆ, ಏನೇ ಆದ್ರೂ ಯುದ್ಧ ಬಿಡುವುದಿಲ್ಲ. ನಿಮ್ಮ ನಿಜ ಜೀವನಕ್ಕೆ ಸರಿಯಾಗಿ ಅದು ಅಪ್ಲೈ ಆಗ್ತಾ ಇದೆ. ನಿಮ್ಮ ಸಹಾಯ ಬೇಕು, ನೀವು ಹಿರಿಯರು, ನಿಮ್ಮ ವಿರೋಧ ಕಟ್ಟಿಕೊಂಡು ಯುದ್ಧ ನಡೆಯುವ, ನಿಮ್ಮ ಆಶೀರ್ವಾದ ಬೇಕು ನೀವು. ಹೀಗೆ ಒಂದು ಭಾರಿ ಚಂದ, 1-1.5 ಗಂಟೆ ತಾಳಮದ್ದಲೆ ಅದು. ಅಂದರೆ 2 ವರ್ಷ ಆದ ಮೇಲೆ ಅವಳನ್ನು ನೋಡಿದ್ದು ನಾನು. ಆಮೇಲೆ ಅವಳು ಹೆಂಗೋ ಮನೆಯಿಂದ ತಪ್ಪಿಸ್ಕೊಂಡ್ಬಂದ್ಲು. ಮಂಗಳೂರಿನಲ್ಲಿ ನಾನು ಬಂದಿದ್ದಾನೆ, ನಾಳೆ ಸಾಯಂಕಾಲದೊಳಗೆ ಮದುವೆ ಆಗಬೇಕು, ಇಲ್ಲಾಂದರೆ ತೊಂದರೆ ಆಗ್ತದೆ ಅಂತ ಹೇಳಿದ್ಲು. ಇದೇ ಕೇಶವ ಶರ್ಮಾ. ಆಮೇಲೆ ಮಂಗಳೂರಿನಲ್ಲಿ ಸುನಿಲ್ ನಾಟಕರ್ ಅಂತ DYFI ಹುಡುಗ ಇದ್ದ, ಅಲ್ಲಿ ಸೇರಿ ಮರುದಿವಸ, ಅಂದರೆ ಇವತ್ತು 11 ಗಂಟೆವರೆಗೆ ನನಗೆ ನಾಳೆ ಮದುವೆ ಇದೆ ಅಂತಲೇ ಗೊತ್ತಿಲ್ಲ. ನಿಮ್ಮ ಮನೇಲಿ ಗೊತ್ತಿತ್ತಾ? ಇಲ್ಲ, ನನ್ನ ಮನೆ ಬಿಳಿಮಲೆ, ಅಷ್ಟು ದೂರ ಬರೋದು ಹೆಂಗೆ? ಅಲ್ಲ, ಈ ವಿಚಾರವೇ ಇಲ್ಲ, ನಾನು ಯಾರಿಗೂ ಹೇಳಿರಲಿಲ್ಲ. ಯಾಕಂದರೆ ಮೊದಲೇ ಹೇಳಿ ನಾಳೆ ಏನು ಆಗ್ಬೋದಲ್ಲ, ಆಗ್ಬೇಕು ಭಾಳ ಎಚ್ಚರಿಕೆಲ್ಲ ಇದ್ದೆ. ಯಾರ ಭಾವನೆಯನ್ನು ಕೂಡ ಹರ್ಟ್ ಮಾಡೋದಲ್ಲ ಅದು. ಆದರೆ ಊರಿಗೆಲ್ಲ ಸುದ್ದಿ ಮಾಡಿಕೊಂಡು, ನಮ್ಮ ಲವ್ ಹೆಂಗಿತ್ತಂದರೆ 4 ವರ್ಷದಲ್ಲಿ ಒಂದು ಚಹಾ ಸಹ ಒಟ್ಟಿಗೆ ಕುಡ್ದಿಲ್ಲ ನಾವು, ಐಸ್ ಕ್ರೀಮ್ ಬಿಡಿ. ಆದರೆ ಒಂದು ಪ್ರೀತಿ ಇತ್ತು. ಅವಳು ಅದು ಗಟ್ಟಿಯಾಗಿ ಮದುವೆ ಆದರೆ ನಾನು ಪುರುಷೋತ್ತಮನನ್ನೇ ಮದುವೆ ಆಗೋದು, ನಾನು ಮದುವೆ ಆದರೆ ಅವಳನ್ನು ಆಗೋದಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ಹಾಗೆ ನಾನು ಮಾವನನ್ನು ಭಾಳ ಗೌರವದಿಂದಲೇ, ಅತ್ತೆಯನ್ನು ಗೌರವ, ಅವರು ಒಂದು ಮದುವೆ ಆಗಿ 1 ವಾರದಲ್ಲಿ ಸರಿ ಆಯ್ತು ಅದು ಅಕ್ಸೆಪ್ಟ್ ಮಾಡಿ. ಯಾಕಂದರೆ ನಾನು ಅವರಿಗೆ ರಿಟ್ಯಾಲಿಯೇಟ್ ಮಾಡಿಲ್ಲ. ಅವರ ಕಡೆಯಿಂದ ಬೆದರಿಕೆ ಎಲ್ಲ ಬಂದಿತ್ತು, ನೀನು ಅವಳನ್ನು ಮದುವೆ ಆದರೆ ಕೈ ಮುರಿತೇವೆ, ಕಾಲು ಮುರಿತೇವೆ ಅಂತ. ಆಯ್ತಪ್ಪ, ಮುರಿಯುವಾಗ ನೋಡಿಕೊಳ್ಳುವ, ಅಲ್ಲಿವರೆಗೆ ನಂದೇನು ಅದಕ್ಕೆ, ನಿಮ್ಮ ಕೈ ಮುರಿದ್ರೆ ನಾನು ಮುರಿತೇನೆ, ಆ ಹೋರಾಟ ಇಲ್ಲ. ಹಾಗೆ ಅದನ್ನು ಭಾಳ ತಾಳ್ಮೆಯಿಂದ ತೆಗೆದು ಈಗ ನಮ್ಮ ರಿಲೇಷನ್ ತುಂಬ ಚೆನ್ನಾಗಿದೆ. ನಮ್ಮ ಮನೆಗೆ ಹೋಗ್ತಾನೆ, ಅತ್ತೆ ಇದ್ದಾರೆ, ಮಾವ ತೀರಿ ಹೋಗಿದ್ದಾರೆ. ಹಾಗೆ ಮದುವೆ ಆಯಿತು. ಮದುವೆ ಭಾಳ ಜನ ಬ್ರಾಹ್ಮಣರ ಮದುವೆ ಆದರೆ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಎಂಥದ್ದು ಆಗಲಿಲ್ಲ. ಏನು ಚೇಂಜಸ್ ಆಗಿಲ್ಲ, ಏನೂ ಆಗಲಿಲ್ಲ, ಅಂಥ ಸಮಸ್ಯೆ ಏನೂ ಆಗಲಿಲ್ಲ. ಚಂದ ಇದ್ದೇವೆ. ಅದು ನಾವು ಹೇಗೆ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡ್ತೇವೆ ಎಂಬುದರ ಮೇಲಿರೋದು. ನಿಮ್ಮ ಮಗ ಇದ್ದಾನಲ್ವ? ಮಗ ಇದ್ದಾನೆ, ಮಗ ಚೆನ್ನಾಗಿದ್ದಾನೆ, ಲಂಡನ್ಲಿದ್ದಾನೆ. ಹಾಗಾಗಿ ಒಂದು ಅಂತರ್ಜಾತೀಯ ವಿವಾಹವನ್ನು 87ನೇ ಇಸವಿಲಿ ಭಾಳ ದೊಡ್ಡ ವಿಚಾರ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಟ್ ನನ್ನ ಅಪ್ರೋಚ್ ಡಿಫ್ರೆಂಟಾಗಿ ಮಾಡಿದೆ ನಾನು. ಅಂದರೆ ಗಲಾಟೆ ಇಲ್ಲ, ವಿರೋಧ ಇಲ್ಲ, ಮಾವ ಬೈದರೆ ಬೈಲಿ, ಅವ್ರ ಹಕ್ಕು ಅದು ಬೈಯೋದು. ಅವರು ಮಗಳನ್ನು ಸಾಕಿದ್ದಾರೆ. ಮತ್ತು ಒಂದು ಮಾತು ಹೇಳಿದರು ಅವರು ನನಗೆ, ಅಂದರೆ ಒಂದು ಸಲ ಯೂನಿವರ್ಸಿಟಿಗೆ ಬಂದಿದ್ದರು ಅವ್ರು, ಈ ಮದುವೆ ಬೇಡ ನಿನಗೆ ಅಂತ ಹೇಳಲಿಕ್ಕೆ. ಅವರು ಹೇಳಿದರು, ನೀನು ವಿದ್ಯಾವಂತಪ್ಪ, ನೀನು ಯೂನಿವರ್ಸಿಟಿ ಪಾಠ ಮಾಡುವವ, ನಿನಗೆ ಒಳ್ಳೆ ಹೆಸರಿದೆ, ಅದೆಲ್ಲವೂ ಸರಿಯೇ. ಆದರೆ ನನ್ನ ಮಗಳನ್ನು ಮದುವೆ ಆದರೆ ನನ್ನ ಮನೆಯಲ್ಲಿ ಸಮಸ್ಯೆಗಳು ಬರ್ತಾವಲ್ಲ, ಅವಳಿಗೆ 4 ತಂಗಿಯರಿದ್ದಾರೆ, ಅವ್ರನ್ನು ನಾಳೆ ಯಾರು ಮದುವೆ ಆಗಿದ್ದರೆ ಏನು ಮಾಡೋದು ಅಂತ ಹೇಳುವಾಗ ಅವರೊಂದು ರೂಪಕ ಕೊಟ್ಟರು, ಚಿನ್ನದ ಚೂರಿ ಅಂತ, ಕಣ್ಣಿಗೆ ಚುಚ್ಕೊಳ್ಳೋಕ್ಕಾಗಲ್ಲ ಆಗತ್ತಾ ಅಂತ ಒಂದು ಮಾತು ನೋಡಿ, ಈಗಲೂ ನೆನಪಿದೆ ನನಗೆ. ಇದು ಸಾಂಪ್ರದಾಯಿಕವಾದ ಜಾತಿ ವ್ಯವಸ್ಥೆ ಒಳಗಡೆ ಸಿಕ್ಕು ಹಾಕಿಕೊಂಡವರ ಕಷ್ಟ.
ಅದು ಇದರ ಬಗ್ಗೆ ನಮಗೆ ಅನುಕಂಪ ಇರಬೇಕು ಅಂತ ಹೇಳೋದು ನಾನು. ಇದರ ಬಗ್ಗೆ ನಿಮಗೆ ಹೌದು, ಅವ್ರು ಹೇಳ್ತಾ ಇರೋದು ತಪ್ಪ. ಅವರಿಗೂ ಕೂಡ ಜಾತಿ ಪದ್ಧತಿಯಿಂದ ಹೊರಗೆ ಬರೋಕ್ಕಾಗಲ್ಲ, ನಮಗೂ ಆಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಾಳ್ಮೆಯಿಂದ ಇದನ್ನು ಪರಿಹರಿಸಿಕೊಂಡು ಮುಂದೆ ಹೋಗಬೇಕು ಎಂಬ ಒಂದು ಮೆಸೇಜನ್ನು ನಾನು ಅನೇಕರಿಗೆ ಕೊಟ್ಟಿದ್ದಾನೆ. ಅನೇಕ ವಿದ್ಯಾರ್ಥಿಗಳು ಹಾಗೆ ಮದುವೆ ಆಗಿದ್ದಾರೆ. ಡ್ಯಾನ್. ನೀವು ಅಂದರೆ ನಿಮ್ಮ ವೈವಾಹಿಕ ಜೀವನ ಈ ಥರ ಆಯಿತು, ನೀವೇ ಹೇಳ್ದಂಗೆ ನೀವೇನು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರೆಲ್ಲ ಆ ಥರದ್ದೆಲ್ಲವೂ ಇದ್ದು ಒಂದು ದಲಿತ ಜಗತ್ತು ಅಂತ ಒಂದು ಕೃತಿ ಬರೋದಕ್ಕೆ, ದಲಿತ ಬಂಡಾಯ ಸಾಹಿತ್ಯದ ಕಡೆಗೆ, ಈ ಕಮ್ಯುನಿಸ್ಟ್ ಚಳವಳಿಯ ಆಸಕ್ತಿ, ಇವೆಲ್ಲ ಹೇಗಾಯಿತು? ಅಂದರೆ ದೈವಗಳ ನೆಲೆಯಿಂದ ಬಂದವರು ನೀವು, ಆ ಭೂಮಿಯಿಂದ ಬಂದವರು, ನಿಮ್ಮ ಹಿನ್ನೆಲೆ ಕೂಡ ಅದಕ್ಕೇನು ಹೊಂದಿಕೆ ಆಗೋದಿಲ್ಲ. ಇದು ಹೇಗೆ ಆಯಿತು? ಸುಳ್ಯದಲ್ಲಿ ನಾನಿದ್ದಾಗ ಈಗ ನಮ್ಮ ಬಡತನ ಇದೆಯಲ್ಲ, ಅದೇ ನಮಗೆ ನಮ್ಮದು. ನಾವು ದೊಡ್ಡ ಮಾರ್ಕ್ಸ್ವಾದ ಪುಸ್ತಕಗಳನ್ನೆಲ್ಲ ಓದಿಲ್ಲ ನಾವು. ಬಟ್ ಬಡತನ ಅಂದರೆ ಏನು ಅಂತ ಅನುಭವದಿಂದಲೇ ಗೊತ್ತಿರೋದರಿಂದ ಇದರ ವಿರುದ್ಧ ಹೋರಾಟ ಮಾಡಬೇಕು ಎಂಬುದು 1975 ಸರಿಸುಮಾರಿಗೆ, ಅಂದರೆ ನಾನಾಗ 2ನೇ BA ಓದ್ತಾ ಇದ್ದೆ. BA ಓದ್ತಾ ಇರುವಾಗ ಸ್ಪಷ್ಟ ಆಯಿತು ನಮಗೆ. ಯಾಕಂದರೆ ಒಂದು ಸಾರಿ ಶ್ರೀಕೃಷ್ಣ ಆಲನಹಳ್ಳಿ ಸಿಕ್ಕಿದ್ರು ನನಗೆ. ಅವರು ವಿವೇಕಾನಂದ ಕಾಲೇಜು ಒಂದು ಬಲಪಂಥೀಯ ಕಾಲೇಜ್. ಅದು ನಮಗೆ ಅಲ್ಲಿ ಅನೇಕ ವಿಷಯಗಳನ್ನು ಹೇಳುತ್ತಿರಲಿಲ್ಲ. ಉದಾಹರಣೆಗೆ ಕಾರ್ಲ್ ಮಾರ್ಕ್ಸ್ ಒಬ್ಬ ಇಕನಾಮಿಸ್ಟ್ ಆದರೂ ಕೂಡ ನನಗೆ ಫೈನಲ್ BAಯಲ್ಲಿ ನಾನು ಎಕನಾಮಿಕ್ಸ್ ಓದಿದ್ರು ಕೂಡ ಕಾರ್ಲ್ ಮಾರ್ಕ್ಸ್ನ ಹೆಸರು ಒಮ್ಮೆ ಕೂಡ ಬಂದಿರಲಿಲ್ಲ. ಅಂದರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ಇತ್ತು ಅಯ್ಯೋ, ಅವರು ಹೇಳ್ತಾನೆ ಇರಲಿಲ್ಲ. ಈಗಲೂ ಈ ನೋಡಿ ಅದು ಹೆಂಗೆ ಮುಂದುವರಿದೆ ಅಂದರೆ ಈಗ 1250ರಿಂದ 1850ರವರೆಗಿನ ಮುಘಲ್ ಚರಿತ್ರೆಯನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ ಈಗ ಬಲಪಂಥೀಯರು. ಸೊ ಬಲಪಂಥೀಯರದು ಅವರ ಅಪ್ರೋಚ್ ಏನಂದರೆ ಅವ್ರಿಗೆ ಆಗದ್ದು ಎಲ್ಲಿ ಇರಬಾರ್ದು ಅಂತ ಅದನ್ನು ಡಿಬೇಟ್ ಮಾಡಿ ಅದನ್ನು ಹೇಳಿ ಅದಿಲ್ಲ. ಹಾಗಾದರೆ ನೀವು 1260ರಿಂದ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದವರೆಗೆ ಭಾರತೀಯ ಚರಿತ್ರೆ ಇರಲಿಲ್ವಾ? ಅಲ್ಲ, ಅವ್ರ ಚರಿತ್ರೆಯನ್ನ ಮರುರೂಪಿಸೋದು ಅವ್ರ ಉದ್ದೇಶ, ಅದನ್ನು ಅವ್ರು ಹೇಳಿಕೊಂಡಿದ್ದಾರೆ. ನಾವು ಮರುರೂಪಿಸೋದ್ರ ಜೊತೆಗೆ ಗೌಣಗೊಳಿಸೋದಿದೆಯಲ್ಲ. ಈಗ ತಾಜ್ ಮಹಲ್ ಯಾರು ಕಟ್ಟಿದ್ರು ಅಂದರೆ ಹೆಂಗೆ ಹೇಳಬೇಕು? ನಾವು ಶಾಜಹಾನ್ ಹೆಸರು ಹೇಳಲೇಬೇಕು. ಡೆಲ್ಲಿ ಸುಲ್ತಾನೇಟ್ ಬಾರದೆ ಹೋದರೆ ಕುತುಬ್ ಮಿನಾರ್ ಎಲ್ಲಿ ಇರ್ತಾಯಿತ್ತು? ಸೊ ಇದು ಚರಿತ್ರೆ ಏನಾಗುತ್ತೆ ಸರ್. ಈಗ ಆಯ್ತು, ನೀವು ಅದನ್ನು ಹೇಳ್ತೀರಿ, ಬಟ್ ಇತಿಹಾಸವನ್ನೇ ಬದಲಿಸೋಕೆ ನಿಂತಾಗ ಇವತ್ತು ನೋಡಿ RSSಗೆ 100 ವರ್ಷ ಆಗಿದೆ. ಇವತ್ತಿನ ಅಂದರೆ ಈ ಒಂದು 15-20 ವರ್ಷದ ಮಕ್ಕಳನ್ನ ಕೇಳಿದ್ರೆ ಈ ದೇಶದ ಒಂದು ದೇಶಭಕ್ತ ಸಂಘಟನೆ ಯಾವುದು, ಸ್ವಾತಂತ್ರ್ಯ ಯಾರು ತಂದು ಕೊಟ್ಟರು ಅಂದರೆ RSS ಅಂತಾನೆ ಹೇಳ್ತಾರೆ. ಹೌದೌದು. ಅಲ್ಲ, ಅದು ಸರಿ. ನಮ್ಮಂಥವ್ರ ಹೋರಾಟ ಆ ವಿಷಯದಲ್ಲಿ ಸಾಲದು ಅಂತ ಹೇಳೋದು ಸ್ಪಷ್ಟ. ನಿನ್ನೆ ಒಂದು ಮೆಸೇಜ್ ಬಂತು ನನಗೆ. ನಾನು ಅದನ್ನು ಫೇಸ್ಬುಕ್ಕಿಗೆ ಹೋಗಿ ನೋಡಿದೆ, ಆಮೇಲೆ ಗೂಗಲ್ಗೆ ಹೋಗಿ ನೋಡಿದೆ. ಏನಂದರೆ 1966ರಲ್ಲಿ ಸಾಧುಗಳು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆಗ ಇಂದಿರಾ ಗಾಂಧಿ ಅವರ ಮೇಲೆ ಗುಂಡು ಹಾರಿಸಲು ಆಜ್ಞೆ ಮಾಡಿದ್ದರಿಂದ 6000 ಸಾಧುಗಳು ಸತ್ರು ಅಂತ. ಈಗ ನನಗೆ 71 ವರ್ಷ. ನನಗೀಗ 6000 ಸಾಧುಗಳು ಸತ್ತ ಒಂದು ಇನ್ಸಿಡೆಂಟ್ ನಡೆದರೆ ನಮಗೆ ಗೊತ್ತಿರಬೇಕಾಗಿತ್ತು. ಹುಡುಕುತ್ತಾ ಹೋದೆ ನಾನು. ಅದನ್ನು ಹೋಗಿ ಡೆಲ್ಲಿಯಲ್ಲಿ ಆರ್ಕೈವ್ಸ್ ಇದೆ, ಅಲ್ಲಿ ನನ್ನ ಗೆಳೆಯರಿದ್ದಾರೆ, ಅವರಿಗೆ ಫೋನ್ ಮಾಡಿ ಅದು ಏನು ಸ್ವಲ್ಪ ಅಂತ ಹೇಳಿದರೆ, ಅದು ನಾಗ ಸಾಧುಗಳು ಬಂದದ್ದು. ಅವರು ಸರ್ ಪಾರ್ಲಿಮೆಂಟಿಗೆ ಅಟ್ಯಾಕ್ ಮಾಡಿದರು, ಒಂದು 5-6 ಸಾವಿರ ಜನ ಇದ್ದರು, 7 ಜನ ಸತ್ತಿದ್ದಾರೆ ಅಂತ ಹೇಳಿದರು ಅವರು. 7 ಜನ ಸತ್ತದನ್ನು ಈಗ 6000 ಜನ ಸತ್ತರು ಅಂತ ಕತೆ ಕಟ್ತಾ ಇದ್ದಾರೆ. ನಾನು ಅದಕ್ಕೊಂದು ಸಣ್ಣ ನೋಟ್ ಬರೆದೆ. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ ಸಾಧುಗಳ ಮೇಲೆ ಗುಂಡು ಹಾರಿಸಿದ್ದು ನಿಜ, 7 ಜನ ಸತ್ತದ್ದು ನಿಜ. ಈ ಘಟನೆ 2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ 4 ಜನ ಸತ್ತಲ್ವ, ಉಗ್ರಗಾಮಿಗಳು ಸತ್ತರಲ್ವ. ಸೊ ಇದು ಪಾರ್ಲಿಮೆಂಟನ್ನು ರಕ್ಷಿಸುವುದೇ ವಿನಃ ಬೇರೇನೂ ಅಲ್ಲ ಅಂತ ಬರೆದೆ. ಇದು ನೋಡಿ, 6 ಜನವನ್ನು 6000 ಜನ ಮಾಡಿದ್ರೆ ಈಗ 6000 ಜನವನ್ನು ಜನ ನಂಬ್ತಾರೆ. ಈ 6 ಜನ ಎಂಬ, ನಾನು ಎಷ್ಟು ಕೆಲಸ ಮಾಡಿದೆ ಅದಕ್ಕೆ? 1-1.5 ಗಂಟೆ ಕೆಲಸ ಮಾಡಿದೆ ನಾನು. ಕೊನೆಗೆ ಡೆಲ್ಲಿಯ ಆರ್ಕೈವ್ಸಿಂದ ಅಥೆಂಟಿಕ್ ಮಾಹಿತಿಯನ್ನು ತರಿಸಿ ನಾನು ಅದನ್ನು ಬರೆದೆ. ಯಾರು ಮಾಡ್ತಾರೆ ಅಷ್ಟು ಕೆಲಸ? ಸೊ ವಾಟ್ಸಪ್ ಯೂನಿವರ್ಸಿಟಿ ಸುಳ್ಳುಗಳು ಹಚ್ಚುತ್ತಾ ದೇಶದ ದೌರ್ಭಾಗ್ಯ. ಏನು ಮಾಡೋದು? ನಮ್ಮ ದೇಶ ತುಂಬ ಒಳ್ಳೆಯ ದೇಶ, ಅದ್ಭುತವಾದ ದೇಶ. ಇದು ಒಳಗೊಳ್ಳದ ಸಮುದಾಯಗಳೇ ಇಲ್ಲ. 4000ಕ್ಕಿಂತ ಹೆಚ್ಚು ಸಮುದಾಯಗಳಿದ್ದಾವೆ, 19,000ಕ್ಕಿಂತ ಹೆಚ್ಚು ಭಾಷೆಗಳಿವೆ ಈ ದೇಶದಲ್ಲಿ. ಇದೆಲ್ಲ ಎಲ್ಲಿಂದ ಬಂತು? ಬೇರೆ ಬೇರೆ ಕಡೆಯಿಂದ ಬಂದು ನೆಲೆಂದು ಎಲ್ಲರನ್ನು ಒಳಗೊಂಡ ದೇಶದಲ್ಲಿ ಯಾರೂ ಒಳಗೊಳ್ಳಲಾಗದ ದೇಶವಾಗಿ ಕನ್ವರ್ಟ್ ಮಾಡುವ RSSನ ಕೆಲಸಗಳಿದೆಯಲ್ಲ, ಇದು ಆಳದಲ್ಲಿ ದೇಶದ್ರೋಹದ ಕೆಲಸ ಮತ್ತು ದೇಶಕ್ಕೆ ಮುಂದಿನ ದಿವಸಗಳು ಭಾಳ ಹಾನಿಯನ್ನು ಉಂಟು ಮಾಡುವ ಕೆಲಸಗಳಿದೆ. ನಿಮ್ಗೆ ಅನಿಸುತ್ತೆ ಸರ್, ಅಂದರೆ 100 ವರ್ಷಕ್ಕೆ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಅಂದರು. ಬಹುಶಃ ಅದು 100 ವರ್ಷ ಹೋದರೂ ಸಾಧ್ಯ ಇಲ್ಲ. ಅದು ಕಡೆತಡೆಯಾಗಿ ನಿಂತಿರೋದು ಒಂದು ಗಾಂಧಿ, ಇನ್ನೊಂದು ಅಂಬೇಡ್ಕರ್. ಸಂವಿಧಾನ ನಿಂತು ಬಿಟ್ಟಿದೆ. ನೀವು ದೇಶದೊಳಗೆ ಅವ್ರ RSS, ಗೋಡ್ಸೆ, ಸಾವರ್ಕರ್ ಏನೇ ಮಾತಾಡಿದ್ರು
ಬೇರೆ ದೇಶಕ್ಕೆ ಹೋದ್ರೆ ಗಾಂಧಿ ಅಂಬೇಡ್ಕರ್ ಇಂದಾನೇ ಗುರುತಿಸ್ಕೊಡ್ಬೇಕು, ಪ್ರಧಾನಿ ಆಗಿರ್ಲಿ ಯಾರೇ ಆಗಿರ್ಲಿ. ಅಂದ್ರೆ ಇದನ್ನ ಅಷ್ಟು ಸುಲಭಕ್ಕೆ ಅವ್ರು ನಾಶ ಮಾಡಕ್ ಆಗೋದಿಲ್ವೇನೋ ಅಂತ ಅನ್ಸುತ್ತೆ. 1300ರಿಂದ 1857ರವರೆಗೆ ಭಾರತದ ಬಹುಭಾಗವನ್ನು ಮುಸ್ಲಿಮರು ಆಳಿದರು. ಡೆಲ್ಲಿ ಸುಲ್ತಾನೇಟು, ತುಘಲಕ್ ವಂಶಜರು, ಮೊಘಲರು. ಭಾರತ ಏನು ಮುಸ್ಲಿಂ ರಾಷ್ಟ್ರ ಆಯ್ತಾ? ಹಿಂದೂ ರಾಷ್ಟ್ರಕ್ಕೆ ಅಂದರೆ ತೊಂದರೆ ಆಯ್ತಾ? ಇದು RSS ಹುಟ್ಟಿದ ಮೇಲೆ ಮಾತ್ರ ಹಿಂದೂ ರಾಷ್ಟ್ರದ ಸಮಸ್ಯೆಯ? ಹಾಗಾಗಿ ಇದು ಇವರು ವರ್ತಮಾನದ ರಾಜಕೀಯ ಲಾಭಕ್ಕೆ ಕಟ್ಟಿಕೊಂಡ ನೆರೇಟಿವ್ಸ್. ಕರೆಕ್ಟ್. ಈಗ ರಾಜಪ್ರಭುತ್ವ ಪ್ರಜಾಪ್ರಭುತ್ವನ ಒಂದು ತಕ್ಕಡಿಯಲ್ಲಿ ಇಟ್ಟು ನೋಡೋದೇ ಸರಿಯಾದ ಮಾರ್ಗ ಅಲ್ಲ. ಆಗಿನ ರಾಜಪ್ರಭುತ್ವನೇ ಬೇರೆ ಇತ್ತು, ಪ್ರಜಾಪ್ರಭುತ್ವದ ನಂತರದ ಕಾಲಘಟ್ಟ ನಾವು ವಿಶ್ಲೇಷಣೆ ಮಾಡ್ಬೋದೇ ಹೊರತು. ಏನು ನೋಡಿ, ಈಗ TFR ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಮುಸ್ಲಿಮರಲ್ಲೂ ಕಡಿಮೆ ಆಗ್ತಾ ಇದೆ, ಹಿಂದೂಗಳಲ್ಲಿಯೂ ಕಡಿಮೆ ಆಗ್ತಾ ಇದೆ, ಕರ್ನಾಟಕದ ಇನ್ನೂ ಕಡಿಮೆ ಆಗ್ತಾ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕೇ ವಿನ ಅವರ ಸಂಖ್ಯೆ 300 ಜಾಸ್ತಿ ಆಗ್ತದೆ, ಇನ್ನು 10 ವರ್ಷದಲ್ಲಿ ಮುಸ್ಲಿಮ್, ಇವೆಲ್ಲ ಸುಳ್ಳು ನೆರೇಟಿವ್ಸ್. ಬಟ್ ಸಮಸ್ಯೆ ಇರೋದು ಅದಲ್ಲ, ಸುಳ್ಳು ಅಂತ ಈಗ ಎಲ್ರಿಗೂ ಗೊತ್ತಿದೆ. ಈ ಸುಳ್ಳನ್ನು ಒಡಿಲಿಕ್ಕೆ ಬೇಕಾದಂಥ ಟೀಮ್ ವರ್ಕ್ ಇದೆಯಲ್ಲ, ಅದು ನಾವು ನಿರೀಕ್ಷೆ ಮಾಡಿದಷ್ಟು ಆಗ್ತಾ ಇಲ್ಲ. ಭಾಳ ಜನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಭಾಳ ಜನ ಗುಂಪಿನಲ್ಲಿ ಗೋವಿಂದ, ಕಮಿಟೆಡ್ ಆಗಿ ಕೆಲಸ ಮಾಡೋರು ಭಾಳ ಜನ ತಮಾಷೆ ಮಾಡ್ತಾರೆ. ಸರ್ಕಾರಗಳು ಕೂಡ, ಈಗ ನಮ್ಮ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರ ಅಥವಾ ಸೆಕ್ಯುಲರ್ ಅಂತ ತನ್ನನ್ನು ತಾನೇ ಕರೆಸಿಕೊಳ್ಳುವ JDS, ಇವೆಲ್ಲ ಕೆಲವು ಇಶ್ಯೂಗಳನ್ನು ಗಂಭೀರವಾಗಿ ಮಾಡಬೇಕು, ಆದರೆ ಮಾಡ್ತಾ ಇಲ್ಲ ಎಂಬುದು ಸತ್ಯ. ಆದರೆ ಹೆಂಗಾಗಿದೆ ಸರ್ ನಿಮಗೆ ಈಗ ನಿಜವಾಗಿಯೂ ದೇಶ ವಿರೋಧಿ ಆಗಿರುವ ಸಂಘಟನೆಗಳು ಮತ್ತು ಆ ಥರದ ಮನಸ್ಥಿತಿಯವರು, ವಿಭಜನೆಯ ಮನಸ್ಥಿತಿಯವರು ನಾವು ದೇಶಭಕ್ತರು ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ಕೊಳ್ತಾರೆ. ಆದರೆ ನಿಜವಾದ ಪ್ರಗತಿಪರರು, ಬುದ್ಧಿಜೀವಿಗಳು ಅಥವಾ ದೇಶವನ್ನು ಕಟ್ಟೋರು, ಸಹಬಾಳ್ವೆ ಬಯಸೋರು ಆ ಥರದ್ದು ಹೇಳ್ಕೊಳ್ಳೋಕ್ಕೆ ಹಿಂಚರಿತಾರೆ. ಹೇಳ್ಕೊಂಡ್ರೆ ನಮ್ಮನ್ನ ಬೇರೆ ಏನೋ ಬ್ರ್ಯಾಂಡ್ ಮಾಡಿಬಿಡ್ತಾರೇನೋ ಆ ಥರದ್ದು ಒಂದು ವಾತಾವರಣ ಇದೆ. ಹೌದೌದು. ಭಾಳ ಜನ ಲೇಖಕರು ಮುಖ್ಯವಾಗಿ ಅಂದರೆ ಭಾಷೆಯಲ್ಲಿ ಕೆಲಸ ಮಾಡೋರು ಅದನ್ನು ಧೈರ್ಯವಾಗಿ ಹೇಳಬೇಕು. ಮತ್ತು ಸರ್ಕಾರವೂ ಕೂಡ ನಾವು ಕೋಮುವಾದಿ ವಿರೋಧ ಅಂತ ಭಾಷಣ ಮಾಡ್ಕೊಂಡಿದ್ರೆ ಸಾಲದು, ಕಠಿಣ ಕ್ರಮ ತಗೊಳ್ಬೇಕು. ನೋಡಿ, ನಿಮಗೆ ಒಳ್ಳೆಯ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮುವಾದದ ಪ್ರಯೋಗಶಾಲೆ ಏನಾಗಿದೆ ಗೊತ್ತಿದೆ. ಈಗ ಕಳೆದ ಒಂದು 6 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಶಾಂತವಾಗಿದೆ. ನಾನು ಮೊನ್ನೆ ಹೋಗಿದ್ದೆ, ಕುದ್ರೋಳಿಯಲ್ಲಿ ದಸರಾ ಉತ್ಸವಕ್ಕೆ ಹೋಗಿದ್ದೆ, 2 ವರ್ಷದ ಹಿಂದೆ ಹೋಗಿದ್ದೆ. ವ್ಯತ್ಯಾಸ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಅಂದರೆ ಸರ್ಕಾರ ಒಳ್ಳೆಯ ಪೊಲೀಸ್ ಅಧಿಕಾರಿಗಳನ್ನು, ಇವರು ಪೊಲೀಸ್ ಅಧಿಕಾರಿಗಳನ್ನು ಹಾಕ್ತಾರೆ, ಇವರೇ ಇಂಟರ್ಫಿಯರ್ ಆಗೋದು, ಫೋನ್ ಮಾಡೋದು ಪೊಲೀಸ್ ಅಧಿಕಾರಿಗಳಿಗೆ. ನಾನೊಂದು ಸಭೆಯಲ್ಲಿ ಹೇಳಿದ್ದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳನ್ನು ಹಾಕಿ ಮತ್ತು ಅವರನ್ನು ಕೆಲಸ ಮಾಡಲಿಕ್ಕೆ ಬಿಡಿ, ನೀವು ಮೂಗು ತೂರಿಸಬೇಡಿ, ಅದಕ್ಕೆ ಹಸ್ತಕ್ಷೇಪ ದಯವಿಟ್ಟು ಮಾಡಬೇಡಿ. ರಾಜಕಾರಣಿಗಳು ಹಸ್ತಕ್ಷೇಪ ಮಾಡಿದರೆ ಏನೂ ಆಗಲ್ಲ, ಯಥಾಸ್ಥಿತಿ ಮುಂದುವರಿತದೆ ರಾಜಕೀಯ ಲಾಭಕ್ಕಾಗಿ. ಹಾಗಾಗಿ ರಾಜಕೀಯ ಪಕ್ಷಗಳು ರಾಜಕೀಯ ಲಾಭವನ್ನು ಗಮನದಲ್ಲಿ ಇಟ್ಟುಕೊಂಡರೂ ಕೂಡ ಒಟ್ಟಾರೆಯಾಗಿ ರಾಷ್ಟ್ರದ ನಾಡಿನ ಉದ್ಧಾರದ ಸಂದರ್ಭದಲ್ಲಿ ಮಾಡಬಾರ್ದು. ಅಲ್ಲ, ನೀವು ಹೇಳೋದು ಒಂದು ಭಾಗ ಒಪ್ಕೊಳ್ಬೋದು, ಇನ್ನೊಂದು ಭಾಗ ಹಿಂಗೂ ನೋಡ್ಬೋದು ನಾವು. ಕರಾವಳಿ ಹೇಗೂ ಕೋಮು ಪ್ರಯೋಗಶಾಲೆ ಆಗೋಗಿದೆ, ಆ ವೋಟ್ ಬ್ಯಾಂಕ್ ಭದ್ರವಾಗಿದೆ ಕರಾವಳಿ ಮತ್ತು ಬಹುತೇಕ ಮಲೆನಾಡು. ಅವ್ರಿಗೆ ಬೇಕಾಗಿರೋದು ಹಳೆ ಮೈಸೂರು. ಈಗ ಅಲ್ಲಿ ನಡೀತಿದೆ. ನೀವು ಹೇಳೋದೇ ಇಲ್ಲಿ ಕರಾವಳಿ ಶಾಂತವಾಗಿದೆ ಅಂದರೆ ಶಾಂತವಾಗಿರೋ ಸ್ಥಿತಿ ಶಾಂತವಾಗಿಯೇ ಇರಬೇಕಾಗಿತ್ತು, ಅಲ್ಲಿಲ್ಲ. ಇವೆಲ್ಲವೂ ಇನ್ನೊಂದು ಪ್ರಯೋಗಶಾಲೆಯನ್ನು ನಿರ್ಮಾಣ ಆಗಿನೂ ಆಗಿರ್ಬೋದಲ್ಲ, ಹಂಗೂ ನೋಡ್ಬೋದು. ಅದು ಒಕ್ಕಲಿಗರನ್ನು ಕೋಮುವಾದಿಗಳಾಗಿ ಮಾಡಿದರೆ ಒಂದು ಒಕ್ಕಲಿಗರ ಬೆಲ್ಟಿಂದ ಒಂದು, ಈಗ ನೋಡಿ ಅದು ಹೆಂಗೆ ಅಂದರೆ ಕ್ಯಾಲ್ಕುಲೇಷನ್ ತಪ್ಪಿರ್ಬೋದು, ನಂಗೆ ಗೊತ್ತಿಲ್ಲ, ನಾನು ದೊಡ್ಡ ರಾಜಕೀಯ ವಿಶ್ಲೇಷಕ ಅಲ್ಲ. ಈಗ ಲಿಂಗಾಯತ ವೀರಶೈವರ ಓಟು ಯಡಿಯೂರಪ್ಪನವರ ಕಾಲದಿಂದಲೂ BJP ಭದ್ರವಾಗಿದೆ. ಒಂದು 65-70 ಸೀಟು ಇನ್ನು ಕಡಿಮೆ ಬೀಳೋದಷ್ಟು ಅವರಿಗೆ ಒಂದು 40 ಸೀಟು ಕಡಿಮೆ ಆಗೋದು. ಈಗ ಒಕ್ಕಲಿಗರ ಬೆಲ್ಟಿಂದ ಒಂದು 30-40 ಸೀಟು ಅವರಿಗೆ ಬಂದರೆ ಅವರಿಗೆ BJPಗೆ ಭದ್ರವಾದ ಒಂದು ಸರ್ಕಾರವನ್ನು ಮಾಡುವುದು, ಫುಲ್ ಮೆಜಾರಿಟಿ ಬರುತ್ತೆ ಅಂತ ಲೆಕ್ಕಾಚಾರ. ಆದ್ದರಿಂದ ಉರಿಗೌಡ ನಂಜೇಗೌಡರಿಂದ ಶುರುವಾಯಿತು ಇದು ಕಮ್ಯುನಲೈಸ್ ಮಾಡೋದು. ಆಮೇಲೆ ಈಗ ಮದ್ದೂರು ಘಟನೆ, ಗಣಪತಿ, ಇದೆಲ್ಲ ನಮಗೆ ಗೊತ್ತಿದೆ. ಅಥವಾ ನಾಗಮಂಗಲ ಘಟನೆ, ಅದು ಈವನ್ ಬಾನು ಮುಸ್ಟಾಕ್ ಘಟನೆ ಮೊನ್ನೆ ಮಾತಾಡಿರೋದು. ಇದು ಆ ಒಕ್ಕಲಿಗ ಕಮ್ಯುನಿಟಿಯನ್ನು ಕಮ್ಯುನಲೈಸ್ ಮಾಡುವ ಒಂದು ಕೆಲಸ ಇದು. ಸ್ವಲ್ಪ ಮಟ್ಟಿಗೆ ಕೆಲವು ಒಕ್ಕಲಿಗರು ಅದಕ್ಕೆ ಬಲಿಪಶುಗಳು ಕೂಡ ಆಗಿದ್ದಾರೆ. JDS ಏನು ಮಾಡ್ತು, BJPಯವ್ರ ಜೊತೆ ಸೇರಿಕೊಳ್ತು. ಆದ್ದರಿಂದ ಕಮ್ಯುನಲ್ ಆಗೋದ್ರ ಬಗ್ಗೆ ಒಕ್ಕಲಿಗರಿಗೆ ನಾಚಿಕೆ ಉಳಿದಿಲ್ಲ, ಆಯಿತು ಅಂತಾರೆ. ಸ್ವಾಮಿಗಳೇ BJPಯವ್ರ ಜೊತೆ ಹೋಗಿ ಹಿಂದೂ ಧರ್ಮದ ಬಗ್ಗೆ ಭಾಷಣ ಮಾಡಿ ಬರ್ತಾರೆ. ಬಟ್ ಇದರ ಪೊಲಿಟಿಕಲ್ ವಿಶ್ಲೇಷಣೆ ನೀವು ಮಾಡಿದರೆ, ಒಕ್ಕಲಿಗರು ದೊಡ್ಡ ಸಂಖ್ಯೆಯಲ್ಲಿ BJPಗೆ ಸೇರಿದರೆ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತರು BJP ಬಿಡುತ್ತಾರೆ.
ಖಂಡಿತ ಬಿಡ್ತಾರೆ. ಯಾಕಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರ ಪಾಲಿಟಿಕ್ಸ್ ಬೇರೆ ಇದೆ ಕರ್ನಾಟಕದಲ್ಲಿ, ಜಾತಿ ಪಾಲಿಟಿಕ್ಸ್ ಬೇರೆ ಇದೆ. ಅದು ಹಾಂ, ಇವರು ಎರಡನ್ನು ನೀವು ಹಿಂದೂಗಳು ನಮ್ಮೊಟ್ಟಿಗೆ ಬನ್ನಿ ಅಂತ ಹೇಳೋದು ಬಿ ಜೆ ಪಿಗೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಒಕ್ಕಲಿಗರು ಕೋಮುವಾದಿಗಳಾಗಿ ಬಿ ಜೆ ಪಿ ಜೊತೆ ಹೋದರೆ ಬಿ ಜೆ ಪಿಗೆ ಸಿಂಪಲ್ ಮೆಜಾರಿಟಿ ಬರ್ತದೆ ಎಂಬ ಸಾಮಾನ್ಯ ಬಿ ಜೆ ಪಿಯವರ ಲೆಕ್ಕಾಚಾರ ವರ್ಕೌಟ್. ಬಟ್ ಈ ಎರಡು ಸಮುದಾಯಗಳು ಪೊಲಿಟಿಕಲಿ ಕನ್ಸಾಲಿಡೇಟ್ ಆದ ರೀತಿಯಲ್ಲಿ ಒ ಬಿ ಸಿಗಳಾಗೋದಿಲ್ಲ, ದಲಿತ್ ಆಗೋದಿಲ್ಲ. ನೀವು ಹಂಗೆ ನೋಡೋಕೆ ಹೋದರೆ ಈ ರಾಜ್ಯದಲ್ಲಿ ಇರೋದು ಜನಸಂಖ್ಯೆ ದಲಿತ್ ಮತ್ತು ಒ ಬಿ ಸಿಗಳದ್ದು ಜಾಸ್ತಿ ಇದೆ. ಅವರೇನಾದರೂ ಈ ಸಮುದಾಯಗಳ ಜೊತೆ ಕನ್ಸಾಲಿಡೇಟ್ ಆದರೆ, ಒಂದೇ ಕಡೆ ನಿಂತ್ಕೊಂಡ್ರೆ, ಯಾವ ಪಕ್ಷ ಅಂತಲ್ಲ, ಬಿ ಜೆ ಪಿ ಜೊತೆಗಾರು ಅಥವಾ ಬೇರೆ ಯಾವುದಾದ್ರೂ ಹೊಸದಾಗಿ? ಸರಿ, ಈಗ ಮುಸಲ್ಮಾನರಿದ್ದಾರೆ, ಕುರುಬರಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವರು. ಅದು ಅಂದರೆ ಈ ಜಾತಿ ಇದೆಯಲ್ಲ, ಈ ಜಾತಿ ದ್ವೇಷ ವಿನಾಕಾರಣ, ಅದಕ್ಕೆ ನಾನು ದೊಡ್ಡ ಕಾರಣ ಇರಬೇಕು ಅಂತಿಲ್ಲ. ಈ ಜಾತಿ ದ್ವೇಷಗಳಿಂದ ಏನಾಗ್ತಂದರೆ ಒಬ್ಬರು ಒಂದು ಕಡೆ ಸೇರಿದರೆ ಇನ್ನೊಬ್ಬರು ಇನ್ನೊಂದು ಕಡೆ ಹೊರಟೋಗ್ತಾರೆ. ಇದು ಕಪ್ಪೆಗಳನ್ನು ತಕ್ಕಡಿಗೆ ಹಾಕಿದಾಗೆ. ಇದನ್ನೆಲ್ಲವನ್ನು ಕೂಡ ಬಿ ಜೆ ಪಿ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡಬೇಕು. ಮತ್ತು ಈಗ ಇರುವ ಹಾಗೆ ಕರ್ನಾಟಕದಲ್ಲಿ ಈಗ ಇರುವಾಗೆ ಬಿ ಜೆ ಪಿಯವರ ಹತ್ರ ಅಂಥ ಬಲಿಷ್ಠವಾದ ಎಜೆಂಡಾಗಳಿಲ್ಲ. ಅವರು ಮಾತನಾಡೋದು ನೋಡಿದರೆ, ಸಂಸ್ಕೃತಿ ಬಗ್ಗೆ ಮಾತನಾಡೋದು ನೋಡಿದರೆ, ಸಮುದಾಯಗಳ ಬಗ್ಗೆ ಮಾತಾಡೋದು ನೋಡಿದರೆ, ಬಾನು ಮುಷ್ಟಾಕ್ ಅಂತ ಅಲ್ಲ, ಅದರಲ್ಲೂ ನನಗೆ ಬಹಳ ಅನಿಸಿದ್ದು ಆರ್ ಅಶೋಕ್ ಅವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ವಾ, ಅವ್ರೊಂದು ಸ್ಥಾನದ ಘನತೆ ಇಲ್ವಾ ಅಂತ. ತೀರಾ ಭಾಳ ಹೆಚ್ಚಿಗೆ. ಮತ್ತು ಜನಗಳಿಗೆ ಈಗ ಮೊದಲನಾಗಲ್ಲ. 2014ರಲ್ಲಿ ಶ್ರೀ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಅವ್ರು ಹೇಳಿದೆಲ್ಲ ಜನ ನಂಬ್ತಾ ಇದ್ರು, ಅವ್ರು ಕಳಿಸಿದ ಮೆಸೇಜ್ಗಳನ್ನೆಲ್ಲ ಜನ ನಂಬ್ತಾ ಇದ್ರು. ಈಗ ಇಲ್ಲ, ಈಗ ಪರಿಸ್ಥಿತಿ ತುಂಬಾ ಚೇಂಜ್ ಆಗಿದೆ. ಹೌದು, ನನಗೆ ನೆನಪಿರುವಂತೆ 2019 ಪುಲ್ವಾಮಾ ಆದ ನಂತರ 20ರ ಹೊತ್ತಿಗೆ ನಿಮಗೆ ಮೋದಿ ಅಂತ ಹೆಸರು ಅಥವಾ ವಿರೋಧ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಆ ಥರದೊಂದು ಪರಿಸ್ಥಿತಿ ಇತ್ತು. ಬಟ್ ಇದು ಸಂಪೂರ್ಣ ಬದಲಾಗಿದೆ. ನಾವು ಸಾಂಸ್ಕೃತಿಕ ಕಡೆ ವಾಪಸ್ ಬರೋದಾದರೆ, ಯಕ್ಷಗಾನ ನಿಮ್ಮ ಆಸಕ್ತಿಯ ಕ್ಷೇತ್ರ. ಅಂದರೆ ಈ ಥರದ ಕಲಾ ಪ್ರಕಾರಗಳು ಕ್ರಮೇಣ ಕಡಿಮೆ ಆಗ್ತಿದೆ, ನಶಿಸುವ ಮಟ್ಟಕ್ಕೆ ಹೋಗ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಅನಿಸುತ್ತೆ? ಇಲ್ಲ, ಇದು ನೋಡಿ, ಮಾನವಿಕಗಳು ಅಂತ ನಾವು ಹೇಳ್ತೀವಲ್ಲ, ಅದರಲ್ಲಿ ಯಕ್ಷಗಾನ ಅಂದರೆ ಒಂದು ಕಲೆ, ಆಮೇಲೆ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಭಾಷೆ, ಲ್ಯಾಂಗ್ವೇಜ್, ಲಿಟ್ರೇಚರ್, ಇದೆಲ್ಲ ಬರುತ್ತೆ. ಮಾನವಿಕಗಳು, ಹ್ಯುಮ್ಯಾನಿಟೀಸ್ ಅಂತ. 1990ರ ಜಾಗತೀಕರಣದ ಅನಂತರ ಇವು ಎಲ್ಲವೂ ಕೂಡ ಕುಸಿತ ಕಾಣ್ತಾ ಇದೆ, ಭಾಳ ತೀವ್ರವಾದ ಕುಸಿತ. ಇವತ್ತು ಕನ್ನಡ ಎಮ್ಮೆ ಓದುವರಿಲ್ಲ, ಪೊಲಿಟಿಕಲ್ ಸೈನ್ಸ್ಗೆ ಅಡ್ಮಿಷನ್ ಇಲ್ಲ, ಒಳ್ಳೆ ಸೋಷಿಯಾಲಜಿಸ್ಟ್ಗಳನ್ನು ಈ ದೇಶ ಇಂಥ ಬಿಕ್ಕಟ್ಟುಗಳಿದ್ದಾಗಲೂ ಕೂಡ ನಮಗೆ ಭಾರತ ದೇಶದಲ್ಲಿ ಇನ್ನೂ ಕೂಡ ನಾವು MN ಶ್ರೀನಿವಾಸರನ್ನೇ ಹೇಳೋದು ಒಳ್ಳೆ ಸೋಷಿಯಾಲಜಿಸ್ಟ್ ಅಂತ. ಇಲ್ಲ, ICHR ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟೋರಿಕಲ್ ರಿಸರ್ಚು, ICSSR ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚು, ಇವಕ್ಕೆಲ್ಲ ಕೋಟ್ಯಾಂತರ ರೂಪಾಯಿಗಳ ಅನುದಾನ ಇದೆ. ಬಟ್ ಔಟ್ಪುಟ್ ಏನು? ನಮ್ಮ ಯೂನಿವರ್ಸಿಟಿಗಳ ಔಟ್ಪುಟ್ ಏನು ಅಂತ ನೋಡಿದರೆ ಏನೂ ಇಲ್ಲ. ಅಂದರೆ ಹ್ಯುಮ್ಯಾನಿಟೀಸ್ಗಳ ಬೌದ್ಧಿಕ ಪತನ ಇದೆಯಲ್ಲ, ಇದು ಈ ಕಾಲದ ಬೆಳವಣಿಗೆಗಳ ಪರಿಣಾಮವಾಗಿ ಕಾಣಿಸಿಕೊಂಡ ಒಂದು ಬೆಳವಣಿಗೆ. ಇದನ್ನು ಸದ್ಯಕ್ಕೆ ನಿಲ್ಲಿಸೋಕ್ಕಾಗಲ್ಲ. ನಿಲ್ಲಿಸಲಿಕ್ಕೆ ಬೇಕಾದಂಥ ತಂತ್ರಗಳಾಗಲಿ, ಯೋಚನೆಗಳಾಗಲಿ, ಹಣವಾಗಲಿ ನಮ್ಮ ಹತ್ರ ಈಗ ಇಲ್ಲ, ಯಾವ ಸರ್ಕಾರಕ್ಕೂ ಕೂಡ ಇಲ್ಲ. ಆದ್ದರಿಂದ ಇವೆಲ್ಲ ಮೂಲೆಗೆ ಸರಿದಿದೆ. ಈಗ ಈ ಭಾಷೆ ಹೆಂಗೆ ನೋಡಿ, ಈಗ ನೀವು ಮಾತಾಡೋ ಭಾಷೆ, ಈಗ ನೀವು ಒಂದು ಗೌರವದಿಂದ ನಿಮ್ಮ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರ್ಬೋದು, ನೀವು ಹೇಳಿದ ನಾನು ಒಪ್ಪದಿರ್ಬೋದು, ಆದರೆ ಒಪ್ಪದೇ ಇರುವುದಕ್ಕೂ ಮತ್ತು ಒಪ್ಪುವುದಕ್ಕೆ ಒಂದು ಗೌರವಪೂರ್ಣವಾದ ಭಾಷೆಯನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಬಟ್ ಈಗ ಸಾರ್ವಜನಿಕ ಭಾಷೆ ಹೆಂಗೆ ಆಗಿದೆ, ಪಬ್ಲಿಕ್ ಡಿಸ್ಕೋರ್ಸ್ ಅಂತ ಹೇಳ್ತೀವಲ್ಲ, ಅದು ಅಧಪತನಕ್ಕೆ ಹೋಗಿದೆ. ಕಲೆ ಅಧಪತನಕ್ಕೆ ಹೋಗ್ತದೆ. ಈಗ ನೋಡಿ, ಮೊನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದೆ, 230 ಗಂಟೆ ಕುಣಿದ್ಲು ಭರತನಾಟ್ಯದಲ್ಲಿ, ಅದು ಲಿಮ್ಕಾ ರೆಕಾರ್ಡಿಗೆ ಸೇರಿತು ಅಂತ. ಒಂದು ಕಲೆ, ಭರತನಾಟ್ಯದಂಥ ಒಂದು ಕಲೆ ಎಷ್ಟು ಗಂಟೆ ಕುಣಿದ್ಲು ಎಂಬುದಕ್ಕಿಂತ ಒಂದು ಕಲೆಯಾಗಿ ಅವರ ಸಿದ್ಧಿ ಏನು, ಸಾಧನೆ ಏನು ಎಂಬುದು ಮುಖ್ಯ ಆಗಬೇಕು. ಅದು ಆಗ್ತಾ ಇಲ್ಲ. 300 ಗಂಟೆ ಕುಣಿದದ್ದು ರೆಕಾರ್ಡಿಗೆ ಹೋಗ್ತದೆ. ಪಾಪ ಎಷ್ಟೋ ವರ್ಷದಿಂದ ಅಂದರೆ ಕಲೆಯ ಸಿದ್ಧಿ ಅಧಪತನಕ್ಕೆ ಹೋಗುವುದು, ಪತನಮುಖಿ ಆಗುವುದು ಇದೆಯಲ್ಲ, ಇದು ಈ ಕಾಲದ ಒಂದು ಸಾಮಾನ್ಯ ಗುಣ ಇದೆ. ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಕಡೆ ಕೂಡ. ಬಟ್ ಭಾರತಕ್ಕೆ ಸೀಮಿತವಾಗಿ ಮಾತಾಡೋದಾದ್ರೆ ನಿಮ್ಗೆ ಎಲ್ಲ ಕಡೆ ರೀವಿಸಿಟ್ ಆಗ್ತಿದೆ. ನೀವು ತಗೊಂಡ್ರೆ, ನಿಮ್ಮ ಭಾಗವನ್ನೇ ತಗೊಂಡ್ರೆ, ದೈವಗಳನ್ನ ಮತ್ತೊಂದು ರೀತಿಯಲ್ಲಿ ತೋರಿಸೋದು, ಈ ಕಾಂತಾರ ಥರದ ಸಿನಿಮಾಗಳು, ಅದನ್ನ ವಿಜೃಂಭಿಸೋದನ್ನ ನೋಡ್ತಾ ಇದ್ದೀವಿ. ಅದೇ ಹೊತ್ತಿಗೆ ಕಲಾ ಪ್ರಕಾರಗಳಲ್ಲಿ ಅದನ್ನು ನಡೀತಿಲ್ಲ, ನಿಮ್ಮ ಭಾಷೆಯಲ್ಲಿ ನಡೀತಿಲ್ಲ. ಭಾಷೆಗಳು ನಶಿಸೋಗ್ತಾ ಇದೆ, ಕಲಾ ಪ್ರಕಾರಗಳು ನಶಿಸೋಗ್ತಾ ಇದೆ. ಬಟ್ ದೈವ ಧರ್ಮ ಅಂತ ಬಂದರೆ ಹೊಸ ನಿರೂಪಣೆ ಮೇಲ್ಪಂಕ್ತಿಗೆ ಬರ್ತಿದೆ. ಇದನ್ನು ಹೇಗೆ ನೋಡ್ತೀರಿ ತಾವು? ಅದು ಕರೆಕ್ಟ್. ಈಗ ಸಾಹಿತಿಗಳು ಅವರು ಎಷ್ಟು ಜವಾಬ್ದಾರಿಯಿಂದ ಬರಿಬೇಕಾಗಿತ್ತೋ ಅಷ್ಟು ಜವಾಬ್ದಾರಿಯಿಂದ ಬರಿತಾ ಇಲ್ಲ ಎಂಬುದನ್ನು ನಾನು ಒಪ್ಕೊಳ್ತೇನೆ, ನಾನು ಒಬ್ಬ ಲೇಖಕನಾಗಿ. ಯಾಕಂದರೆ ಲೇಖಕರಿಗೆ ಒಂದು ಭಯ ಇದೆ.
ಏನಾಗ್ಬಿಡುತ್ತೋ ಅಂತ. ನಾನು ಹಾಗಾಗಿ ನೋಡಿ, ಇವತ್ತು ಅತ್ಯುತ್ತಮವಾದ ಲೇಖನಗಳು, ಪುಸ್ತಕಗಳು ಬರ್ತಾ ಇರೋದು ಕಾಲೇಜಿನ, ವಿಶ್ವವಿದ್ಯಾಲಯದ ಹೊರಗಡೆಯಿಂದ ಬರ್ತಾ ಇರೋದು, ಒಳಗಡೆಯಿಂದ ಅಲ್ವೇ ಅಲ್ಲ. ಯಾಕಂದ್ರೆ ಸಿಸ್ಟಮ್ನ ಒಳಗಡೆ ಬರ್ತಾ ಇರೋದು. ಹಾಗಾಗಿ ಜನ ತಮ್ಮನ್ನು ನೋಡಿ, ಇವತ್ತು ಭಾಷೆ, ನೀವು ಅದನ್ನು ಹೇಳಿದಿರಿ, ಭಾಷೆ ಇವತ್ತು ಜಾಹೀರಾತಿನ ಭಾಷೆಯಾಗಿ ಕನ್ವರ್ಟ್ ಆಗಿದೆ. ನೀವು ವಾಟ್ಸಪ್ನಲ್ಲಿ ಭಾಷೆ ಬಳಕೆ ಇದೆಯಲ್ಲ, ಒಂದು ಜಾಹೀರಾತಿನ, ಯಾವುದೋ ಒಂದು ಪಕ್ಷದ ಎಜೆಂಡಾದ ಪ್ರಚಾರಕ್ಕೆ ಬರುವ ಭಾಷೆ ಅದು. ಕ್ರಿಯೇಟಿವ್ ಆಗಿಲ್ಲ. ಈಗ ನೀವು ಎಕ್ಸಾಮಿನೇಷನ್ ನೋಡಿ, ಈಗ CET ಅಥವಾ ಇನ್ನು ಬೇರೆ ಬೇರೆ ಎಕ್ಸಾಮಿನೇಷನ್ಗಳು, ಇದರಲ್ಲಿ ಏನಾಗಿದೆ, MCQ ಬಂದಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಒಂದು ಕ್ವಶನ್ ಕೇಳಿ 4 ಕೆಳಗೆ ಕೊಟ್ಟರೆ ಒಂದಕ್ಕೆ ಉತ್ತರಗಳು ನಿಮ್ಮ ಮಾರ್ಕು. ಇದು ಭಾಷೆಯನ್ನು ಬೆಳೆಸುವ ಕ್ರಮವೇ ಅಲ್ಲ. ಅವ ಆ ಪರೀಕ್ಷೆಯಲ್ಲಿ 100ಕ್ಕೆ 100 ತಗೊಂಡವನಿಗೆ ಒಂದು ಪ್ಯಾರ ಕುವೆಂಪು ಬಗ್ಗೆ ಬರೀ ಅಂದರೆ ಬರೆಯೋಕ್ಕೆ ಬರಲ್ಲ ಅವನಿಗೆ. ನಾವು ಕೇಳಬೇಕಾದ ಭಾಷೆಯಲ್ಲೇನು, ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ ಎಂದು ಕುವೆಂಪು ಮಲೆಗಳಲ್ಲಿ ಮಾದಗಳು ಕಾದು ಯಾಕೆ ಬರೆಯುತ್ತಾರೆ, ಒಂದು ಪ್ಯಾರ ಬರಿ. ಬೆಟ್ಟದ ಜೀವದ ಬಗ್ಗೆ ಒಂದು ಪ್ಯಾರ ಬರಿ. ಇದನ್ನು ಬರೆಯೋಕ್ಕಾಗ್ತಾ ಇಲ್ಲ. ಆದ್ದರಿಂದ ನೀವು ಇತ್ತೀಚಿನ ಒಂದು ವರದಿ ನೋಡಿದಿರಿ, 10ನೇ ಕ್ಲಾಸಿನ ಮಗುವಿಗೆ ಆಯು ಬರ್ತಾ ಇಲ್ಲ, ಓದಕ್ಕೆ ಬರ್ತಾ ಇಲ್ಲ. ನಾನು RT ನಗರದಲ್ಲಿದ್ದೇನೆ. ಆಫೀಸಿಂದ ಬೇಗ ಹೋದರೆ ನಾನು ಸಣ್ಣ ಮಕ್ಕಳಿಗೆ ಪಾಠ ಹೇಳ್ತೀನಿ, ಈಗಲೂ ಕೂಡ ಕನ್ನಡ ಹೇಳ್ಕೊಡ್ತೀನಿ. ಅವರೆಲ್ಲ ಬರ್ತಾರೆ, ತಾತ ಕನ್ನಡ ಹೇಳಿಕೊಡಿ ಅಂತ. 4ನೇ ಕ್ಲಾಸ್ ಖಾಸಗಿ ಶಾಲೆಯಲ್ಲಿ ಓದುವ 4ನೇ ಕ್ಲಾಸಿನ ಮಗುವಿಗೆ ನಾನು ಕನ್ನಡದ ಚಾರ್ಟ್ ತಗೊಂಡೋಗಿ ಕೊಟ್ಟರೆ ಇದರಲ್ಲಿ ಎಲ್ಲಿದೆ ಅಂದ್ರೆ ಗುರುಸೋಕೆ ಬರಲ್ಲ. 4 ಬೆಂಗಳೂರಿನ ಪರಿಸ್ಥಿತಿ ಏನಂದ್ರೆ PUC ಮಕ್ಕಳಿಗೂ ಕೂಡ ಕನ್ನಡ ಬರಲ್ಲ ಸರ್. ಬರಲ್ಲ. ನಾನು ಮೊನ್ನೆ ಒಂದು ಜೂನಿಯರ್ ಕಾಲೇಜ್ ಅಧ್ಯಾಪಕರ ವರ್ಕ್ಶಾಪಿಗೆ ಹೋಗಿದ್ದೆ. ನಾನು ಹೇಳಿದೆ, SSLC ಮಕ್ಕಳಿಗೆ ಹೊಡಕ್ಕೆ ಬರಲ್ಲ. ನೀವು ಫಸ್ಟ್ PUCಯಲ್ಲಿ ಒತ್ತಿ ತರುಂಬಿನಿಂದ ರಿಪುಭೂಜದ ಸಮಾಜದ ಬೇರುಗಳ ನಭಕ್ಕೆತ್ತದಿಂದ ಪಂಪನ ಹೇಳಿಕೊಡ್ತೀರಪ್ಪ. ನೀವು ಹೆಂಗೆ ಪಾಠ ಹೆಂಗೆ ಮಾಡ್ತೀರಿ? ಫಸ್ಟ್ ಇದನ್ನು ಸರಳಗೊಳಿಸಿ. ನೀವು ಬೇಕಾದರೆ ನೀವು PUCಯಲ್ಲಿ ಆದರೂ ಹೇಳಿಕೊಡಿ, ನನಗೆ ಐ ಡೋಂಟ್ ಕೇರ್. ಈ ಗೊಂದಲವನ್ನು ಮಾಡ್ಕೊಳ್ತೇನೆ ನೋಡಿ. ಒಂದು ಕೆಟ್ಟ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಕಬ್ಬಿಗರ ಕಾವ ಅಂಡಯ್ಯನ ಒಂದು ಕೃತಿ ಕನ್ನಡದಲ್ಲಿ ನಮಗೆಲ್ಲ ಬಹಳ ಇಷ್ಟ. ಯಾಕಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದೆ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರುಪ್ಪ ಕನ್ನಡ ಅಂತ ಒಂದು ಮಾತು ಹೇಳಿದವ. ಕಬ್ಬಿಗರ ಕಾವ ಅಂದರೆ ಏನು ಅಂತ ಒಬ್ಬ ಜೂನಿಯರ್ ಕಾಲೇಜ್ ಅಧ್ಯಾಪಕನಿಗೆ ಕೇಳಿದಾಗ ಅವ ಏನು ಹೇಳಿದ ಗೊತ್ತಾ? ಹಿಂಗೆ ನೋಡ್ದ, ಕಬ್ಬಿನ ತೋಟ ಕಾಯುವವನು ಸರ್ ಅಂದ. ಇದು ಒಂದು ಲೆಕ್ಚರರ್ ಲೆವೆಲ್ ಇದು. ಹಾಗಾಗಿ ನೀವು ಎತ್ತಿದ ಪ್ರಶ್ನೆ ಇದೆಯಲ್ಲ ಯಕ್ಷಗಾನದ, ಈ ಪತನ ಮುಖತೆ ಇದೆಯಲ್ಲ, ಇದು ಎಲ್ಲ ಲೆವೆಲ್ನಲ್ಲಿ ಇದೆ. ಇದು ಅಂದರೆ ಮಾನವಿಕಗಳಲ್ಲಿ ಹೇಳುದು ನಾನು. ಅದು ಕೆಲವು ಏರಿಯಾ ಸೈನ್ಸ್ ಅಥವಾ ಮ್ಯಾನೇಜ್ಮೆಂಟು ಅಲ್ಲಿ ಎಲ್ಲ ತುಂಬ ಬೆಳೆದಿದೆ. ಯಾಕಂದರೆ ಈಗ 10 ಲಕ್ಷ ಕೋಟಿ ಬೆಂಗಳೂರಿಗೆ ಬರುತ್ತೆ ಅಂತ MB ಪಾಟೀಲ್ರು ಹೇಳಿದರು. 10 ಲಕ್ಷ ಕೋಟಿ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಆದರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಶಕ್ತಿಗಳು ಬೇಕು, ತಂತ್ರಗಳು ಬೇಕು. ಅದನ್ನು ಸಮಾಜ ಬೆಳೆಸಿದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಿದೆ, ಅಲ್ಲಿ ಬೆಳೆದಿದೆ. ಬಟ್ ಹ್ಯುಮ್ಯಾನಿಟೀಸ್ ಅದರ ವಿರುದ್ಧ ತಲೆ ಎತ್ತಿ ನಿಲ್ಲಲಾಗದ ಸ್ಥಿತಿಗೆ ಬಂದಿದೆ. ಒಂದು ಸಮಾಜ ಆರೋಗ್ಯಕರವಾಗಿರಬೇಕು ಅಂದರೆ ಅಲ್ಲಿ ಕೆಲವಿರಬೇಕು. ಒಂದು ಉತ್ತಮವಾದಂಥ ಒಂದು ಸಾಹಿತ್ಯದ ಹೋರಾಟ ಇರಬೇಕು. ಈಗ ನಾವು ನವ್ಯ, ನವೋದಯ, ದಲಿತ ಬಂಡಾಯ ನೀವು ಸಾಕ್ಷಿಯಾಗಿದ್ದೀರಿ. ಇಲ್ಲ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಅಥವಾ ಕನ್ನಡ ಚಳುವಳಿಗಳು 80ರ ದಶಕದ ಎಲ್ಲ ನೋಡ್ತೀವಿ. ಇವತ್ತಿಗೆ ನಿಮ್ಗೆ ಅದು ಯಾವುದೂ ಇಲ್ಲ. ನೀವೇ ಹೇಳ್ದಂಗೆ ಲೇಖಕರು ಒಂದು ಸೇಫ್ ಝೋನಲ್ಲಿದ್ದಾರೆ, ಸಂಘಟನೆಗಳಿಲ್ಲ, ಸಾಮಾಜಿಕ ಹೋರಾಟಗಳಂತೂ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇದ್ರೂ ಕೆಲವು ಪಕ್ಷದ ಕಡೆಗೆ ಹೊರಟು ಹೋಗ್ಬಿಟ್ಟಿದ್ದಾರೆ, ಅದರ ಜೊತೆ ಸೇರ್ಕೊಂಡಿದ್ದಾರೆ ಅಸ್ತಿತ್ವದ ಉಳಿವಿಗಾಗಿ. ಹೀಗಿರುವಾಗ ಒಂದು ಉತ್ತಮ ಸಮಾಜ ಹೇಗೆ ನಿರ್ಮಾಣ ಆಗೋ ಸಾಧ್ಯ? ಏನು ಹೋಪ್ಸ್ ಇಟ್ಕೋಬೋದು ನಾವು? ನೋಡಿ, ಚರಿತ್ರೆಯ ಗಾಲಿಗಳು ಸುತ್ತುತ್ತಾ ಇರುತ್ತವೆ. ಹಿಟ್ಲರೇ ನಾಮಾವಶೇಷ ಆಗಿ ಒಂದು ಹೊಸ ಸಮಾಜ ಹುಟ್ಟಿಕೊಂಡಿತು. ನನಗನ್ಸುತ್ತೆ ಭಾರತ ಸ್ವಲ್ಪ ತಾಳ್ಮೆಯಿಂದ ನಾವೆಲ್ಲ ಕಾಯಬೇಕಾಗತ್ತೆ. ತಕ್ಷಣದ ಬದಲಾವಣೆ ಈಗ ಅಂದರೆ ರಾಜಕೀಯ ಬದಲಾವಣೆಯೇ ಒಂದು ಸಾಮಾಜಿಕ ಬದಲಾವಣೆ ಅಂತ ನಂಬಿಕೊಂಡವನಲ್ಲ ನಾನು. ಈಗ ವಿಷ ಬೀಜ ಎಷ್ಟು ಆಳಕ್ಕೆ ಹೋಗಿದೆ ಅಂದರೆ ಇದು ಸರಿಯಾಗಲಿಕ್ಕೆ 25-30 ವರ್ಷ ಕೆಲಸ ಮಾಡಬೇಕು ಅಂತ ಕಾಣ್ತದೆ. ನೋಡಿ, ಒಂದು ಹೃದಯ ವಿದ್ರಾವಕವಾದ ಒಂದು ಘಟನೆ ಹೇಳ್ತೀನಿ ನಾನು. RT ನಗರದಲ್ಲಿ ಒಂದು ಶಾಲೆಗೆ ಆಟೋದಲ್ಲಿ 4 ಮಕ್ಕಳು ಒಟ್ಟಿಗೆ ಹೋಗ್ತಾಯಿದ್ರು. ಅವರು ಯಾವ ರಿಲಿಜನ್ನು ಅಂತ ಗೊತ್ತಿಲ್ಲ, ಒಟ್ಟಿಗೆ ಹೋಗ್ತಾಯಿದ್ರು. ನನಗೆ ಅಂತಲ್ಲಿ ನೋಡಿದ್ರೆ ಭಾರಿ ಖುಷಿ. ಮಕ್ಕಳು ತಾತ ಅಂತೆಲ್ಲ ಮಾಡ್ತಾರೆ, ಹೋಗ್ತಾರೆ. ಈಗ ಒಂದು ತಿಂಗಳ ಹಿಂದೆ ಒಂದು ಮಗು ನಾನು ರಿಕ್ಷಾದಲ್ಲಿ ಹೋಗೋದಿಲ್ಲ ಅಂತ ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡಿತು. ಯಾಕೆ ಅಂತ ಕೇಳಿದರೆ ಅದರಲ್ಲೊಬ್ಬ ಮುಸಲ್ಮಾನ ಹುಡುಗ ಇದ್ದಾನೆ, ನಾನು ಹೋಗಲ್ಲ ಅಂತ. ಇದು ಎಷ್ಟನೇ ಕ್ಲಾಸಿನ ಮಗು? 2ನೇ ಕ್ಲಾಸಿನ ಮಗು. 2ನೇ ಕ್ಲಾಸಿನ ಮಗುವಿಗೆ ಈ ಥರದ ವಿಷ ತುಂಬಿದೆ ಅಂದರೆ
ಆ ವಿಷವನ್ನು ಅಳಿಸ್ಲಿಕ್ಕೆ ಎಷ್ಟು ಕೆಲಸ ಮಾಡಬೇಕು ನೋಡಿ. ಮತ್ತೆ ಬಾಲ್ಯದ ನೆನಪುಗಳು ನಿಮಗೆ ಹೆಂಗಿದೆಯೋ ಹಂಗೆ ಇರುತ್ತೆ. ಹಾಗೆ ಇರುತ್ತೆ. ಹಾಗಾಗಿ ವಿಷ ಅಳಿಬೇಕು ಅಂತ ನಮ್ಮಂಥವ್ರು ನಿಮ್ಮಂಥವ್ರು ಆಸೆ ಮಾಡೋದು ನಿಜ. ವಿಷ ಹೆಚ್ಚಾಗಲಿ ಅಂತ ಕೆಲಸ ಮಾಡೋರ ಸಂಖ್ಯೆ ಜಾಸ್ತಿ ಇದೆಯಲ್ಲ. ಇದಕ್ಕೆ ಹೊಸ ಬಗೆಯಿಂದ ಕೆಲಸ ಮಾಡಬೇಕು. ನಾನು ಅದಕ್ಕೆ ಇವತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಬಂದಿದೆ ಅದು. ನಾವು ಎಲ್ಲೋ ನಮ್ಮ ಅಪ್ರೋಚ್ಗಳಲ್ಲಿ ಕೆಲಸಗಳಲ್ಲಿ ಸ್ವಲ್ಪ ಔಟ್ಡೇಟ್ ಆಗಿದ್ದೇವೆ ಅಂತ ನನಗೆ ಅನ್ನಿಸ್ತದೆ. ನನಗೆ ಪ್ರಾಯಾಧಾರ ಕಾರಣ ಇರ್ಬೋದು. ಅಂದರೆ ನಾವು 70-80ರ ದಶಕದಲ್ಲಿ ಅನುಸರಿಸಿದ ತಂತ್ರಗಳು ಈಗ ಕೆಲಸ ಆಗಲ್ಲ. ಈಗ ಜಗತ್ತು ತುಂಬ ಮುಂದೆ ಹೋಗಿದೆ, ಪರಿವರ್ತನೆಯಾಗಿದೆ. ಜನಗಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಹೊಸ ಟೂಲ್ಗಳು ಬೇಕು, ಹೊಸ ತಂತ್ರಗಳು ಬೇಕು, ಹೊಸ ಬಗೆಯ ಯೋಚನೆಗಳು ಬೇಕು. ಮೊದಲು ಕಾಮ್ರೇಡ್ ಸೂರ್ಯ ಅಂತವರು ಕರೆ ಕೊಟ್ಟರೆ 500 ಜನ ಬೆಂಗಳೂರಿಗೆ ಬರ್ತಾಯಿದ್ರು ಮೆರವಣಿಗೆಗೆ. ಈಗ ಯಾರು ಬರ್ತಾರೆ? 10 ಜನ ಬರಲ್ಲ ಈಗ. ಅದರಲ್ಲಿ ಈಗ ರಿಸ್ಟ್ರಿಕ್ಷನ್, ನೀವು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಮಾಡಿ ಅಂತ. ಸ್ವಾತಂತ್ರ್ಯ ಉದ್ಯಾನ ಮಾಡೋದು ಒಂದು ಮೆಕ್ಯಾನಿಕಲ್ ಆಗಿದೆ. ಬರ್ತಾರೆ, ಹೋಗ್ತಾರೆ, ರಿಪೋರ್ಟ್ ಆಗ್ತದೆ, ಇನ್ನೇನಾಗ್ತದೆ? ಏನೂ ಆಗಲ್ಲ ಅಲ್ವಾ? ಏನಾಗಲ್ಲ. ಅಂದರೆ ನಾವು ನನ್ನ ಪ್ರತಿಭಟನೆ ಮಾಡಿದ್ದೇವೆ ಎಂಬ ಒಂದು ಸಮಾಧಾನ ನನಗಿರ್ತದೆ. ಆದರೆ ಸಾಮಾಜಿಕ ಪರಿಣಾಮಗಳು ಏನು ಅಲ್ಲ ಹೇಳ್ಕೊಳ್ಳೋದಕ್ಕೆ ನಮ್ಮದು ಪ್ರಜಾಪ್ರಭುತ್ವ ದೇಶ, ಬಟ್ ಹಾಗೆ ಅನ್ಸೋದಿಲ್ಲ. ಡನ್. ಈ 70 ವರ್ಷ ಒಂದ್ಸರಿ ಹಿಂತಿರುಗಿ ನೋಡಿದ್ರೆ ನಿಮ್ಗೆ ಕೊಟ್ಟಿರೋದು, ಕಳ್ಕೊಂಡಿರೋದು ಅಥವಾ ಪಡ್ಕೊಂಡಿರೋದು ಏನು ಅನ್ಸುತ್ತೆ ಸರ್? ನನಗೆ ಸಮಾಜ ಕೊಟ್ಟದ್ದನ್ನು ನೋಡಿದರೆ ನಾನು ಸಮಾಜಕ್ಕೆ ಕೊಟ್ಟದ್ದು ತುಂಬ ಕಡಿಮೆ, ನಾನು ಪಡ್ಕೊಂಡದ್ದು ಜಾಸ್ತಿ. ನೋಡಿ, ನಾನು ಅಧ್ಯಾಪಕನಾಗಿದ್ದೆ. ನನಗೆ 100 ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ನನ್ನನ್ನು ಅತ್ಯಂತ ಗೌರವದಿಂದ ಈಗಲೂ ಕೂಡ ಕರೀತಾರೆ. ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸಲ್ಲಿ 15 ವರ್ಷ ಕೆಲಸ ಮಾಡಿದೆ. ಅಲ್ಲಿ 2 ಆರ್ಕೈವ್ಸ್ ನಡೆಸಿದೆ. ಅಮೇರಿಕನ್ ಮಕ್ಕಳಿಗೆ ಫೆಲೋಶಿಪ್ ಕೊಡ್ತಾಯಿದ್ವಿ. ಅಮೇರಿಕನ್ ಮಕ್ಕಳಿಗೆ ಭಾರತೀಯ ಭಾಷೆಗಳನ್ನು ಹೇಳಿಕೊಡ್ತಾ ಇದ್ವಿ, ಕನ್ನಡವೂ ಸೇರಿದಾಗೆ. ಸೊ ನೀವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀರಾ. ಈಗ ಅಮೇರಿಕಕ್ಕೆ ನಾನು ಹೋದರೆ 1,500 ಮಕ್ಕಳಿದ್ದಾರೆ ನನ್ನ. ಅಂದರೆ ನಾನು ಎಲ್ಲಿ ಹೋದರೂ ಬಂದು ಕಂಡು ಮಾತಾಡಿ ಮನೆಗೆ ಕರ್ಕೊಂಡೋಗಿ ಟೀ ಕೊಟ್ಟು ವೈ ಕಾಂಟ್ ಯು ಸ್ಟೇ ವಿತ್ ಮೀ ಅಂತ ಹೇಳೋರಿದ್ದಾರೆ. ನಾನು ಹೊನಲುಲಿಗೆ ಹೋಗಿದ್ದೊಮ್ಮೆ. ನನಗೆ ಆಶ್ಚರ್ಯ ಆಯಿತು. ಹೊನಲುಲಿಲಿ ಹೋದರೆ ಒಬ್ಬ ಹುಡುಗ ಬಂದ ಅಲ್ಲಿ, ಸರ್ ಐ ಆಮ್ ಯುವರ್ ಸ್ಟೂಡೆಂಟ್ ಇಟ್ ಡೆಲ್ಲಿ ಅಂತ ಮನೆಗೆ ಕರ್ಕೊಂಡೋಗಿ ಅಮ್ಮನಿಗೆಲ್ಲ ಪರಿಚಯ ಮಾಡಿ. ಈ ಪ್ರೀತಿ ಇದೆಯಲ್ಲ, ಇದನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಇದೆ. ಹಾಗಾಗಿ ಸಮಾಜ ನನಗೆ ಅದನ್ನು ಕೊಟ್ಟಿದೆ. ಅದರಿಂದಾಗಿ ನಾನು ಸಂತೋಷದಿಂದ ಇದ್ದೇನೆ. ನನಗೆ ಸಮಾಜಕ್ಕೆ ಕೊಡಬೇಕು ಅಂತ ಇದೆಯಲ್ಲ, ಕಮಿಟ್ಮೆಂಟ್ ಇದೆಯಲ್ಲ, ಅದನ್ನು ನಾನು ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದೇನೆ. ನನ್ನ ಉತ್ಪತ್ತಿಯಲ್ಲಿ ಹೇಳಬಾರ್ದು, ಇವೆಲ್ಲ ಖಾಸಗಿ ವಿಚಾರಗಳು. ನನ್ನ ಉತ್ಪಾದನೆಯಲ್ಲಿ 20% ಹಣವನ್ನು ನಾನು ಸದಾ ಸಮಾಜಕ್ಕೆ ಕೊಟ್ಟು ಬಂದಿದ್ದೇನೆ. ಬಡ ಮಕ್ಕಳಿಗೆ ಕೊಡ್ತೀನಿ, ಈಗಲೂ ಕೊಡ್ತೇನೆ. ಇವೆಲ್ಲ ಹೇಳುವಂಥದ್ದಲ್ಲ, ಹೇಳಬಾರ್ದು ಕೂಡ. ಎಡ ಕೈಯಲ್ಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಹೇಳುವ ಒಂದು ನಾಡು ನಮ್ಮದು. ಈಗ ಏಜ್ ಆಗಿದೆ. ಈಗ ನನಗೆ ಭಾಳ ಜನ, ನಾನು ವಿಧಾನಸೌಧದಲ್ಲಿ ಕೂತೋದ್ರಿಂದ ನನ್ನನ್ನು ಅಟ್ಯಾಕ್ ಮಾಡ್ತಾರೆ, ನೀ ಅಲ್ಲಿ ಕೂತು ಏನು ಮಾಡೋದಿಲ್ಲ ಹಾಗೆ ಹೀಗೆ ಅಂತ. ಒಂದು ಸಿಸ್ಟಮ್ನೊಳಗಡೆ ಹೊರಗಡೆ ಇದ್ದಾಗ ಬರೆದಷ್ಟು ಹೋರಾಟ ಮಾಡಿದಷ್ಟು ಮಾಡೋಕ್ಕಾಗಲ್ಲ. ಆದರೆ ಒಳಗಿಂದಲೇ ನಾವು ಮಾಡುವ ಕೆಲಸಗಳಿವೆ, ಅದರ ತಂತ್ರಗಳು ಬೇರೆ ಇರ್ತವೆ. ನಾವು ಎಲ್ಲಿ ಸಂಬಂಧಪಟ್ಟವರಿಗೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಅದನ್ನು ಫೇಸ್ಬುಕ್ಕಲ್ಲಿ ಬರೆದ್ರೆ ಏನೂ ಆಗಲ್ಲ. ಯಾರು ಓದ್ತಾರೆ? ಓದುವಷ್ಟು ಪುರ್ಸೊತ್ತಿರ್ತಾರೆ. ಆದ್ದರಿಂದ ಕೆಲವು ಮುಖ್ಯ ವಿಷಯಗಳ ಬಗೆಗೆ ನಾವು ಸಂಬಂಧಪಟ್ಟವರ ಗಮನಕ್ಕೆ ತರ್ತೇವೆ. ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಇರ್ತದೆ. ಆ ವಿಶ್ವಾಸನ ಉಳಿಸಿಕೊಳ್ಬೇಕು. ಕೆಲಸ ಮಾಡುವುದಿಲ್ಲ ಅಂತಲ್ಲ, ಮಾಡುವ ವಿಧಾನ ಸ್ವಲ್ಪ ಬದಲಾಗಿದೆ. ಆದರೆ ನಾವು 70-80ರ ದಶಕದಲ್ಲಿ ಮಾಡಿದ ಕೆಲಸವನ್ನು ನೀವು ಈಗ ಮಾಡಿ ಅಂತ ಹೇಳೋರಿಗೆ ನಾನು ಕೇಳೋ ಪ್ರಶ್ನೆ, ನಾನು 70-80ರಲ್ಲಿ ನಮಗೆ 30-35 ವರ್ಷ ಇದ್ದಾಗ ನಾವು ಮಾಡೋ ಕೆಲಸವನ್ನು ನೀನೀಗ ಮಾಡ್ತಾ ಇದೆಯಾ? ನಿಂಗೆ ಎಷ್ಟು ವರ್ಷ? ಈಗ 35 ವರ್ಷ ನೀನು ಮಾಡ್ತಾ ಇದೆಯಾ? ಆ ಪ್ರಶ್ನೆ ಹಾಕಿಕೊಳ್ಬೇಕು. ಅದು ಬಿಟ್ಟು ನಾವೇ ಮಾಡಿ ಇದು ಕಂಡವರ ಮಕ್ಕಳನ್ನು ಬಾವಿಗೆ ನುಗ್ಗಿ ಆಳ ನೋಡುವ ಕೆಲಸ ಅವೆಲ್ಲ ಅಲ್ಲ. ಇನ್ನೊಂದು ವಿಮರ್ಶೆಗೊಳ್ಳೆ ಪಡೋದೇನೆಂದರೆ, ಒಂದು ಅಧಿಕಾರಶಾಹಿಯ ಜೊತೆಗೆ ಅಥವಾ ರಾಜಕೀಯದ ಜೊತೆಗೆ ಹೋಗಿ ಅಲ್ಲೊಂದು ಶೆಲ್ಟರ್ ತಗೊಂಡು ಈ ಥರದ ಕಾರಣಗಳನ್ನು ಹೇಳೋದು ಎಷ್ಟು ಸಮಂಜಸ? ವ್ಯವಸ್ಥೆಯ ಹೊರಗಡೆ ನಿಂತು ಮಾತಾಡೋದು ಬೇರೆ, ಒಳಗಡೆ ನಿಂತು ಮಾತಾಡೋದು ಬೇರೆ. ಆ ಒಂದು ನೈತಿಕತೆ ಬಂದಾಗ ಏನನ್ಸುತ್ತೆ? ಸರಿ, ಅದು ಒಂದು ಪ್ರಶ್ನೆಯಾಗಿ ಸರಿ. ಅದು ಈಗ ನಾನು ಸರ್ಕಾರಿ ನೆಟ್ವರ್ಕಲ್ಲಿ ಕೆಲಸ ಮಾಡಿದವನೇ ಅಲ್ಲ. ನಾನು ಯೂನಿವರ್ಸಿಟಿಲೇ ಇದ್ದವನು, JNU ಅಂತ ಒಂದು ಭಾಳ ವೈಬ್ರೆಂಟ್ ಯೂನಿವರ್ಸಿಟಿಲಿ ಕೆಲಸ ಮಾಡಿ ಹೊರಗೆ ಬಂದವನು. ಹಾಗಾಗಿ ನಾನು ಒಂದು ಸಾಹಿತ್ಯ ಅಕಾಡೆಮಿ ಮೆಂಬರ್ ಕೂಡ ಆಗಿರಲಿಲ್ಲ ನೋಡಿ. ಇಷ್ಟರವರೆಗೆ ನಾನು ಲೇಖಕ, ನನಗೆ ಅವಾರ್ಡ್ಗಳು ಬಂದಿವೆ. ಆದರೆ ನಾನೊಂದು ಸರ್ಕಾರಕ್ಕೆ ಹೋಗಿ ನಮಸ್ಕಾರ ಹೊಡೆದು ಹಾಗೇ ಇಲ್ಲ, ಅದು ಮಾಡೇ ಇಲ್ಲ ನಾನು. ಆದರೆ ಈ ವಿಷಯಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ನನಗೊಂದು ಫೋನ್ ಮಾಡಿ, ಏನು ಮಾಡ್ತೀಯ ಡೆಲ್ಲಿಯಲ್ಲಿ, ಕರ್ನಾಟಕ ಬಂದು ಸ್ವಲ್ಪ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡು ಅಂತ ಹೇಳಿದರು. ಕನ್ನಡಕ್ಕೆ ಕೆಲಸ ಮಾಡಬೇಕು. ನಾವು ಮಾಡಿದ್ದೆ ಕನ್ನಡಕ್ಕೆ ಕೆಲಸ. ನಾನು ಡೆಲ್ಲಿಯಲ್ಲಿ ಕರ್ನಾಟಕ ಸಂಘ ಕಟ್ಟುವಾಗ ಯಾರೋ ಕೇಳಿದರು, ನೀವು ಇದೆಲ್ಲ ಕೆಲಸ ಮಾಡ್ಕೊಂಡು ಕೂತ್ರೆ ನಿಮ್ಮ ಬರವಣಿಗೆ ಏನಾಗ್ತಾರೆ ಅಂತ. ನಾನು ಹೇಳಿದೆ, ಬರವಣಿಗೆ ಒಂದಾದರೆ
ಕನ್ನಡಕ್ಕೊಂದು ಕಟ್ಟಡ ಕಟ್ಟುವುದು ಕೂಡ ಇನ್ನೊಂದು, ಅದು ಕನ್ನಡದ ಕೆಲಸವೇ. ಈಗ ನನ್ನ ಬರವಣಿಗೆಯನ್ನು ಓದೋದಿರ್ಬೋದು, ಆದರೆ ಸಾವಿರಾರು ಜನ ಕರ್ನಾಟಕ ಸಂಘದಲ್ಲಿ ಉಳ್ಕೋತಾರಲ್ಲ, ಸೊ ಅದಿದೆ. ಅದು ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಂಬುದು ಒಂದು ಆಟೋನಮಸ್ ಬಾಡಿ, ಸ್ವಾಯತ್ತ ಸಂಸ್ಥೆ. ಅದು ಅದಕ್ಕೆ ಮೆಂಬರ್ಸ್ ಇದ್ದಾರೆ, ಅನುದಾನ ಇದೆ, ನಾವೇ ಕೆಲಸ ಮಾಡೋದು. ಆದರೆ ನನ್ನ ಕೆಲಸ ನನಗೆ ಇವತ್ತಿನವರೆಗೆ ಸರ್ಕಾರ ಅದರಲ್ಲಿ ಮೂಗು ತೋರಿಸಲಿಲ್ಲ. ಬೆಳಿಮೇಲೆ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಥವಾ ಹಾಗೆ ಮಾಡಿ ಇವತ್ತಿನವರೆಗೆ ಹೇಳಲಿಲ್ಲ. ಮತ್ತು ನನ್ನ ಮಾತನ್ನು ಗೌರವದಿಂದ ತೆಕ್ಕೊಂಡಿದ್ದಾರೆ. ಮತ್ತು ನಾನು ಎಷ್ಟೋ ವಿಷಯಗಳಲ್ಲಿ ಶಿಕ್ಷಣ ನೀತಿ ಬಂದಾಗ, ಕನ್ನಡ ಮಾಧ್ಯಮದ ವಿಷಯಗಳು ಬಂದಾಗ ನಾನು ಸರ್ಕಾರದ ವಿರುದ್ಧ ಬೇಕಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ವಾರ್ತಾಭಾರತಿ ಅದನ್ನು ಭಾಳ ಚೆನ್ನಾಗಿ ಹಾಕಿದೆ, ಎಲ್ಲ ಪತ್ರಿಕೆಗಳು ಹಾಕಿವೆ. ಹಾಗಾಗಿ ಒಂದು ವ್ಯವಸ್ಥೆ ಒಳಗಡೆ ಇದ್ದ ಕೂಡ ವ್ಯವಸ್ಥೆಗೆ ತಲೆಬಾಗಿ ನಡೆಯುವುದು ಒಂದು, ವ್ಯವಸ್ಥೆಯನ್ನು ಸೂಕ್ತ ಕಾಲಕ್ಕೆ ಸೂಕ್ತ ರೀತಿಯಲ್ಲಿ ಎಚ್ಚರಿಸುವುದು ಇನ್ನೊಂದು. ಮತ್ತು ಆಟೋನಮಸ್ ಬಾಡಿ ಆದ್ದರಿಂದ ತನ್ನ ಜುಟ್ಟನ್ನು ಸರ್ಕಾರದ ಕೈ ಕೆಳಗೆ ಕೊಡದೆ ಸ್ವಾಯತ್ತತೆಯನ್ನು ಕಾಪಾಡಿಕೊಂಡು ಸರ್ಕಾರವನ್ನು ಯೋಗ್ಯ ಭಾಷೆಯಲ್ಲಿ ಕ್ರಿಟಿಸೈಸ್ ಮಾಡಿ ಸರಿದಾರಿಗೆ ಹೋಗುವಾಗೆ ಮಾಡುವುದು ಕೂಡ ಒಂದು ಕೆಲಸ ಎಂಬುದು ಈ ವಯಸ್ಸಿನಲ್ಲಿ ನನಗೆ ಅನಿಸೋದು. ಬಹುಶಃ ನೀವು ಇದನ್ನ 30 ವರ್ಷದಿಂದ ಕೇಳಿದ್ರೆ ನಾನು ಬೇರೆ ತರ ಗೊತ್ತಾಗ್ತಿಲ್ಲ. ಈಗ ಸೈದ್ಧಾಂತಿಕತೆ ಅನ್ನೋದು ಕೆಲವರಿಗೆ ಏನನ್ನೋ ತಂದು ಕೊಡುತ್ತೆ, ಕೆಲವರಿಗೆ ವೈಯಕ್ತಿಕ ತೃಪ್ತಿ ತಂದು ಕೊಡುತ್ತೆ, ಇನ್ನು ಕೆಲವರಿಗೆ ತುಂಬದನ್ನ ಕಳ್ಕೊಳ್ಳೋದಂಗಿರುತ್ತೆ. ನಮ್ಮ ನಡುವೆನೇ ಇದ್ದಾರೆ, ಕೆಲವರು ಪಡ್ಕೊಂಡಿದ್ದಾರೆ, ಕೆಲವರು ಕಳ್ಕೊಂಡಿದ್ದಾರೆ, ಹೀಗೆಲ್ಲ ಇದೆ. ನಿಮ್ಮ ಸೈದ್ಧಾಂತಿಕ ನಿಲುವು ಯಾವುದ್ರ ಕಡೆಗಿದೆ ಅಥವಾ ಏನು ಅನ್ಸುತ್ತೆ ನಿಮಗೆ? ನೋಡಿ, ಅಲ್ಲಿ ಈಗ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾನು ಸುಳ್ಯದಲ್ಲಿ ಲೆಕ್ಚರ್ ಆದೆ, ಯಾವುದೋ ಕಾರಣಕ್ಕೆ ಬಿಟ್ಟೆ, ಮಂಗಳೂರಲ್ಲಿ ಬಿಟ್ಟೆ, ಕನ್ನಡ ಯೂನಿವರ್ಸಿಟಿ ಬಿಟ್ಟೆ, ಅಮೇರಿಕನ್ 15 ವರ್ಷ ಕೆಲಸ ಮಾಡಿದೆ. ನಾನು ರಿಟೈರ್ಡ್ ಆದಾಗ ನನಗೆ ಕೊನೆಯ ತಿಂಗಳ ಸಂಬಳ ಬಿಟ್ಟರೆ ಬೇರೆ ಏನೂ ಇಲ್ಲ. ನನಗೆ ಪೆನ್ಷನ್ ಬರಲ್ಲ. ಈ ತ್ಯಾಗ ಯಾಕೆ ಬಂತು ಹೇಳಿ? ಪ್ರತಿ ಸಿಸ್ಟಮ್ನಲ್ಲಿ ನಾನು ಹೋರಾಟ ಮಾಡಿದರಕ್ಕೆ ನಾನು ಈಗ ಕೊಡುವ ಬೆಲೆ ಅದು. ನಾನು ಒಂಚೂರು ಕಾಂಪ್ರಮೈಸ್ ಮಾಡಿಕೊಂಡಿದ್ರೆ ನನಗೆ ಏನಿಲ್ಲ ಅಂದರೂ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಪೆನ್ಷನ್ ಬರ್ತಾಯಿತ್ತು. ಇದು ಜನಕ್ಕೆ ಗೊತ್ತಾಗಲ್ಲ, ನಾವು ಇದನ್ನು ಹೇಳೋದು ಕೂಡ ಇಲ್ಲ. ಆದರೆ ಅದು ಹೌದು, ನನ್ನ ಆಪ್ತ ಗೆಳೆಯರಿಗೆ ಗೊತ್ತು. ಆದ್ದರಿಂದ ನಾನು ಈಗಲೂ ದುಡಿಬೇಕಾಗ್ತದೆ. ನನ್ನ ಆರೋಗ್ಯ ಹಾಳು, ಅದೆಲ್ಲ ಪರ್ಸನಲ್ ವಿಷಯಗಳು, ಹೆಚ್ಚು ಮಾತಾಡೋದು ಬೇಡ. ಆದರೆ ಅದು ತ್ಯಾಗ. ಅದು ಅಂದರೆ ಹೋರಾಟ ಮಾಡುವಾಗ ಇಷ್ಟು ಮಿನಿಮಮ್ ತ್ಯಾಗಕ್ಕೆ ನನಗೆ ಭಾಳ ಜನ ಹೇಳಿದ್ರು. ನಾನು ಕನ್ನಡ ಯೂನಿವರ್ಸಿಟಿಲಿದ್ದರೆ ಇಷ್ಟೊತ್ತಿಗೆ ವೈಸ್ ಚಾನ್ಸಲರ್ ಆಗ್ತಿದ್ದೆ. ನಾನು ಖಂಡಿತ ಆಗ್ತಾಯಿದ್ದೆ. ವೀರಪ್ಪ ಮೊಯ್ಲಿಯವರು ಹೇಳಿದರು ನನಗೆ, VS ಆಚಾರ್ಯರು ಹೇಳಿದರು, BJP ಅವರೇ ಹೇಳಿದರು, ಬೆಳಿಮೇಲೆ ಬನ್ನಿ ನಿಮ್ಮನ್ನೆಲ್ಲರೂ ವೈಸ್ ಚಾನ್ಸಲರ್ ಮಾಡೋಣ, ನಿಮ್ಮಂಥವ್ರು ಬೇಕು ಅಂತ ಹೇಳಿದರು. ಸಿದ್ದರಾಮಯ್ಯ ಯಾಕೆ ನಾನು ರಿಟೈರ್ಡ್ ಆಗಿ ಮನೇಲಿ ಕೂತ ಮೇಲೆ ಕರೆದ್ರು, ಬೆಳಿಮೇಲೆ ಅವರು ಬನ್ನಿ ಕನ್ನಡಕ್ಕೆ ಕೆಲಸ ಮಾಡಿ. ಸೊ ಒಳ್ಳೆ ಕೆಲಸ ಮಾಡಿದರೆ ರೆಕಗ್ನೈಸ್ ಮಾಡೋರು ಕೂಡ ಇದ್ದಾರೆ, ಇಲ್ಲ ಅಂತ ನಾನೇನು ಹೇಳಲ್ಲ. ಆದರೆ ಹೋರಾಟ, ನಿರಂತರವಾದ ಹೋರಾಟ, ಇದರಿಂದ ನೀವು ಈ ಥರದ ಇದಕ್ಕೆ ನಿಮ್ಮ ಕುಟುಂಬ, ನಿಮ್ಮ ಪತ್ನಿ, ಮಗನ ಸಪೋರ್ಟ್ ಇದೆ, ಫುಲ್ ಇದೆ. ಪಾಪ ನನ್ನಿಂದಾಗಿ ಅವರಿಗೂ ಸ್ವಲ್ಪ ತೊಂದರೆ ಆಯಿತು. ನೋಡಿ, ಸುಮ್ಮನೆ ಒಂದು ಉದಾಹರಣೆ ಹೇಳೋದು. ನಾನು ಮದುವೆ ಆದಾಗ ಮಂಗಳೂರಲ್ಲಿದ್ದೆ. ಅವಳು ಮಂಗಳೂರಿನ ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ಲು. ನಾನು ಮಂಗಳೂರಿಂದ ಹಂಪಿಗೆ ಬಂದಾಗ, ಶೋಭನಾ ಹೋಗೋದಾ? ನೀವು ಹೋಗಿದ್ದಾರೆ, ನಾನು ಸಹ ಬರ್ತೀನಿ ಅಂತ ಹೇಳಿದ್ಲು. ನಾನು ಹಂಪಿಗೆ ಹೋದೆ, ಕೆಲಸ ಬಿಟ್ಲಾ? ಹಂಪಿಯಲ್ಲಿ ನಿಮಗೆ ಗೊತ್ತಿರಬೇಕು, ನಮ್ಮ ಗೋರ್ಪಡೆಯವರ ವ್ಯಾಸನಕೆರೆ ಹೈಸ್ಕೂಲಲ್ಲಿ ಕೆಲಸ ಸಿಗ್ತಾ ಅವಳಿಗೆ, ಪರ್ಮನೆಂಟ್ ಕೂಡ ಆಯಿತು. ಚೆನ್ನಾಗಿ ಅವಳು ಮಕ್ಕಳು ಪಾಠ ಮಾಡೋದಲ್ಲ. ಕಾರಣಾಂತರದಿಂದ ನಾನು ಹಂಪಿ ಬಿಟ್ಟು ಡೆಲ್ಲಿಗೆ ಹೋದಾಗ ಕೇಳಿದೆ, ಶೋಭನಾ ಡೆಲ್ಲಿಗೆ ಆಫರ್ ಇದೆ, ಹೋಗೋದಾ? ಆಯಿತು, ನೀವು ಹೋದರೆ ನಾನು ಸಹ ಬರ್ತೀನಿ ಅಂತ ಬಂದ್ಲು. ನೋಡಿ, ಕೆಲಸ ಬಿಟ್ಲಾ? ಡೆಲ್ಲಿಗೆ ಬಂದ ಮೇಲೆ ಅವಳಿಗೆ ಪ್ರೈಮರಿ ಸ್ಕೂಲ್, ನೋಡಿ ಅದೇ ನಿಮಗೆ ಅರ್ಥ ಆಯ್ತಲ್ಲ, ಕಾಲೇಜು ಹೈಸ್ಕೂಲು, ಡೆಲ್ಲಿಯಲ್ಲಿ ಪ್ರೈಮರಿ ಸ್ಕೂಲು ಈಗಲೂ ಪಾಠ ಮಾಡ್ತಾಳೆ ಅವಳು. ಈಗ ನಾನು ಮೊನ್ನೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಾಗ, ಶೋಭನಾ ನೀನು ಸಹ ಬೆಂಗಳೂರಿಗೆ ಹೋಗು ಅಂತ ಕೇಳಲಿಕ್ಕೆ ನನಗೆ ನಾಲಿಗೆ ಬರಲಿಲ್ಲ. ಏನಮ್ಮ, ನಾನು ಬೆಂಗಳೂರಿಗೆ ಹೋಗ್ತೇನೆ, ನೀನು ಒಬ್ಬನೇ ಮ್ಯಾನೇಜ್ ಮಾಡ್ತೇನೆ. ಅವಳು ಹೇಳಿದ್ದು, ನಾನು ನಿನ್ನೊಟ್ಟಿಗೆ ಇನ್ನೂ ಬರೋದಿಲ್ಲ, ನೀನು ಬೆಂಗಳೂರಿಗೆ ಹೋಗಿ ಊರೆಲ್ಲ ಸುತ್ತಿಕೊಂಡು ಇರು, ನನಗೆ ಕ್ಲಾಸ್ ಇದೆ, ಮಕ್ಕಳಿದ್ದಾರೆ, ಪಾಠ ಮಾಡಿಕೊಂಡು ಮನೆ ನೋಡ್ಕೊಂಡು ಇರ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ಲು. ಬಟ್ ಆ ಮಾತಿನ ಹಿಂದೆ ಒಂದು ಸುದೀರ್ಘವಾದ ಒಂದು ಎಪಿಕ್ ಪ್ರಯಾಣ ಅಂತ ಹೇಳ್ತೀವಲ್ಲ, ಅಂದ್ರೆ ಅವರು ಅವರ ಸ್ವಂತ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತಗೊಂಡಿದ್ದಾರೆ ಅಷ್ಟೇ. ಹೌದು, ಇಲ್ಲಿ ತನಕ ಕುಟುಂಬಕ್ಕಾಗಿನೇ ತಗೊಂಡಿದ್ದಾರೆ. ಮಗನಿಗೆ ಸ್ವಲ್ಪ ತೊಂದರೆ ಆಯ್ತು, ಅವ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದ. ಡೆಲ್ಲಿಗೆ ಹೋದಾಗ ಇಂಗ್ಲೀಷ್ ಮೀಡಿಯಮ್ಮು, ಅಲ್ಲಿ ಕನ್ನಡ ಮೀಡಿಯಂ ಶಾಲೆಗಳು ಇಲ್ವಲ್ಲ. ಆದರೆ 5ನೇ ಕ್ಲಾಸಿನವರೆಗೆ ಕನ್ನಡ ಓದಿದ್ದ ಅವನು. 6ನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರುವಾಗ ಅವನ ಟೀಚರ್ಗಳು ಹೇಳಿದರು, ನೋಡಿ ಇವನಿಗೆ ಇಂಗ್ಲೀಷ್ ಏನು ಬರೋದಿಲ್ಲ, ದಿಸ್ ಇಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಅದಕ್ಕೆ ಅವನನ್ನು 5ನೇ ಕ್ಲಾಸಲ್ಲಿ ರಿಪೀಟ್ ಮಾಡಿಸಿ ಆಗ ಕಲ್ತುಕೊಳ್ಳಿ ಅಂತ. ಅದಕ್ಕೆ ನಾನು ಅವರಿಗೆ ಹೇಳಿದೆ, ಅವನಿಗೊಂದು ಚಾನ್ಸ್ ಕೊಡಿ, ನೀವು 6ನೇ ಕ್ಲಾಸಲ್ಲಿ ಅಡ್ಮಿಷನ್ ಕೊಡಿ ಅವನಿಗೆ, ಅವ ಪರ್ಫಾರ್ಮ್ ಮಾಡಿ ಇಂಗ್ಲೀಷ್ ಕಲಿಯೋದಿದ್ರೆ ಪುನಃ 6ನೇ ಕ್ಲಾಸಲ್ಲಿ ರಿಪೀಟ್ ಮಾಡಿ, ಆಗ ವಿ ಆರ್ ನಾಟ್ ಪ್ಲೇಯಿಂಗ್ ವಿತ್ ದಿಸ್ ಫ್ಯೂಚರ್ ಅಂತ. ಅವ ಕಲ್ತುಬಿಟ್ಟ, 3-4 ತಿಂಗಳಲ್ಲಿ ಇಂಗ್ಲೀಷ್ ಕಲ್ತುಬಿಟ್ಟು 2ನೇ 3ನೇ ಸ್ಥಾನ 6ನೇ ಕ್ಲಾಸಲ್ಲಿ ತಗೊಂಡ.
ಸ್ವಲ್ಪ ಕಷ್ಟ ಆಯಿತು ಅವನಿಗೆ. ಅಂದರೆ ಅವನಿಗೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರಿಂದ ಅದನ್ನೀಗ ನಾನು ಏನು ಮಾಡಿದೆ ಅಂದರೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದ ಅನುಭವಗಳನ್ನು ನನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ತೇನೆ. ನಾನೀಗ ಸುಳ್ಯದ ಬಗ್ಗೆ ಮಾತಾಡ್ಬೋದು, ಮಂಗಳೂರು ಬಗ್ಗೆ ಮಾತಾಡ್ಬೋದು, ಹಂಪಿ ಬಗ್ಗೆ ಮಾತಾಡ್ಬೋದು, ವಿರೂಪಾಕ್ಷ ಟೆಂಪಲ್ ಆ ಥರ ಡೆಲ್ಲಿ ಬಗ್ಗೆ ಮಾತಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದೆ. ಈಗ ಅವನು ಸೆಟಲ್ಡ್, ಅವನು ಲಂಡನ್ನಲ್ಲಿದ್ದಾನೆ, ಅಲ್ಲೇ MBA ಮಾಡಿದ, ಉದ್ಯೋಗದಲ್ಲಿದ್ದಾನೆ. ಫೈನ್. ಡನ್. ಕೊನೆಯದಾಗಿ ನೀವು ಮೊದಲೇ ಇದನ್ನು ಪ್ರಸ್ತಾಪ ಮಾಡಿದ್ರಿ, ಟ್ರೋಲ್ಗಳ ಬಗ್ಗೆ ಹೇಳಿದ್ರಿ. ಆದರೆ ಇಷ್ಟೆಲ್ಲದರ ಹೊರತಾಗಿ ಕನ್ನಡಕ್ಕೆ ಸಿಗುವ ಆಸ್ತಿಗಳೇ ಕಡಿಮೆ ಇವತ್ತಿಗೆ. ಹಂಗೆ ನೋಡೋಕೋದೆ ಅಧ್ಯಯನ, ಬರವಣಿಗೆ ಎಲ್ಲವೂ ಇರೋದು ಕಡಿಮೆ. ಹಾಗಿದ್ದು ಕೂಡ ಪದೇ ಪದೇ ಟ್ರೋಲ್ಗೆ ಒಳಗಾಗಬೇಕು ಅಂದರೆ ಎಲ್ಲೋ ಒಂದು ಹಂತಕ್ಕೆ ಬೇಸರ ಅನ್ಸುತ್ತೆ. ಆ ಥರದ್ದು ಅನಿಸಿದ್ಯಾ ತಮಗೆ? ಬೇಸರ ಅಂದರೆ ಈ ವೈಯಕ್ತಿಕವಾಗಿ ಟ್ರೋಲ್ ಮಾಡ್ತಾರಲ್ಲ, ಅದು ನನಗೇನು ಅನಿಸಲ್ಲ. ಯಾಕಂದರೆ ಅದು ತಿಳುವಳಿಕೆ ಇಲ್ಲದೆ ಮಾಡುವ ಬೈಗಳುಗಳು. ಈಗ ಒಬ್ಬನ ನಾನು ಟ್ರೋಲ್ ಮಾಡುವ, ನಾನು ಯಾರು ಅಂತಲೇ ಗೊತ್ತಿಲ್ಲ ಅವನಿಗೆ, ನನ್ನ ವಯಸ್ಸೆಷ್ಟು ಅಥವಾ ನಾನು ಏನು ಓದಿದ್ದೇನೆ ಏನೂ ಗೊತ್ತಿಲ್ಲ, ಅಥವಾ ನಾನೊಂದು ವಿಷಯ ಬರಿತೀನಿ, ಯಾವುದೋ ಒಂದು ಕನ್ನಡ ಭಾಷೆಯ ಬಗ್ಗೆ ಬರಿತೀನಿ, ಅದರ ಬಗ್ಗೆ ಕೂಡ ಗೊತ್ತಿಲ್ಲ. ಅವನು ಏನಂದರೆ, ಈಗ ನೋಡಿ, ನಾನು ಅಮೇರಿಕನ್ 15 ವರ್ಷ ಕೆಲಸ ಮಾಡಿ ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟಿಂದ JNUಗೆ ಸೇರಿದಾಗ ನನಗೆ 65 ವರ್ಷ. 65 ವರ್ಷದವರೆಗೆ ನಾನು ದೇಶಪ್ರೇಮಿ, ಕನ್ನಡದ ಒಳ್ಳೆಯ ಲೇಖಕ, ಯಕ್ಷಗಾನ ಕಲಾವಿದ, ವಿದ್ವಾಂಸ. JNUಗೆ ಸೇರಿದ 3 ತಿಂಗಳಲ್ಲಿ ನಾನು ದೇಶದ್ರೋಹಿ, ಅರ್ಬನ್ ನಕ್ಸಲು ಎಲ್ಲ ಆಯಿತು. ಇದು ವ್ಯಕ್ತಿಯನ್ನು ತಿಳ್ಕೊಂಡು ಮಾಡುವ ಕಮೆಂಟ್ಗಿಂತ ಹೆಚ್ಚಾಗಿ ರಾಜಕೀಯ ಪ್ರೇರಿತವಾದಂಥ ಕಮೆಂಟ್ಗಳು. ಈ ರಾಜಕೀಯವಾದ ಪ್ರೇರಿತ ಕಮೆಂಟ್ಗಳು ನನ್ನನ್ನು ಅಷ್ಟು ವಿಚಲಿತ ಮಾಡುವುದಿಲ್ಲ. ಯಾಕೆಂದರೆ ಯಾರು ನನ್ನನ್ನು ಟ್ರೋಲ್ ಮಾಡ್ತಾರೋ ಅವರಿಂದ ನನಗೆ ನನ್ನ 70 ವರ್ಷದ ಜೀವನದಲ್ಲಿ ಏನೂ ಪ್ರಯೋಜನ ಆಗಿಲ್ಲ. ಬೈಕೊಳ್ಳೆ, ನಿನ್ನ ಹಣೆ ಬರೋದು, ನಾನೇನು ಮಾಡಲಿಕ್ಕಿದೆ ಅದಕ್ಕೆ, ನಾನು ಐ ಡೋಂಟ್ ಕೇರ್. ಆದರೆ ಕನ್ನಡದ ವಿಷಯಕ್ಕೆ ಬಂದಾಗ ಸಮಸ್ಯೆ ಇದೆ. ನಾನು ಅದನ್ನು ಪುನಃ ಅದರ ಬಗ್ಗೆ ಮಾತಾಡಿದ್ರೆ ನಾವು 2 ಗಂಟೆ ಮಾತಾಡಬೇಕು, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಬಟ್ ಪರಿಸ್ಥಿತಿ ಹೀಗೆ ಮುಂದುವರೆದರೆ, ಅಂದರೆ ಇವತ್ತಿನ ಇಂಗ್ಲೀಷ್ ಮೀಡಿಯಂ ಶಾಲೆಗಳ ಹೆಚ್ಚಳ, ಪ್ರೈವೇಟ್ ಶಾಲೆಗಳಲ್ಲಿ ಕನ್ನಡ ಮಾತಾಡಿದರೆ ದಂಡ ಹಾಕೋದು, ಆಮೇಲೆ ಬೇರೆ ಬೇರೆ ಆಡಳಿತ ವ್ಯವಸ್ಥೆಯಲ್ಲಿ ಇಂಗ್ಲೀಷಿನ ಪ್ರವೇಶ, ಈವನ್ ಸರ್ಕಾರಿ ವಲಯದಲ್ಲಿಯೇ ಕೂಡ ಈಗ ನಾವು ಕನ್ನಡ ಅನುಷ್ಠಾನ ಮಾಡಬೇಕು ಅಂತ ನಾನು 19 ಜಿಲ್ಲೆಗಳಿಗೆ ಹೋಗಿದ್ದೇನೆ. ಇನ್ನೂ 31 ಜಿಲ್ಲೆಗಳಲ್ಲಿ ಅಷ್ಟು ಉಳಿದಿದೆ. ನಾನು ಅದನ್ನು ಮಾಡ್ತೇನೆ. ಕನ್ನಡ ಅನುಷ್ಠಾನ ಮಾಡಬೇಕು ಅಂತ ಹೋಗೋದು ಎಲ್ಲ ಆಗಿದೆ. ಆದರೂ ಕೂಡ 100ಕ್ಕೆ 100 ಅನುಷ್ಠಾನ ಆಗುವುದಿಲ್ಲ. ನೀವು ಜಿಲ್ಲಾ ಕಚೇರಿಗಳಲ್ಲಿ ಬಿಟ್ಟುಬಿಡಿ, ವಿಧಾನಸೌಧದಲ್ಲಿ ಆಗ್ತದೆ. ನಾವು ಕೆಲಸ ಮಾಡೋ ಕ್ಷೇತ್ರ ಯಾವುದು? ವಿಧಾನಸೌಧ. ಆದೇಶಗಳು ಹೊರಡಿಸೋದು ಎಲ್ಲಿಂದ? ವಿಧಾನಸೌಧ. ಶಕ್ತಿ ಸೌಧ ಯಾವುದು? ಅಲ್ಲಿಂದ ಹೊರಡುವ ಆದೇಶಗಳು ಪೂರ್ಣ ಕನ್ನಡದಲ್ಲಿ ಇರ್ತವೆ? ಇರೋದಿಲ್ಲ. ನಾನು ಎಷ್ಟೋ ಬಾರಿ ಅವರಿಗೆ ವಾಪಸ್ ಬರಿಬೇಕು, ಇದನ್ನು ನೀವು ಕನ್ನಡದಲ್ಲಿ ಯಾಕೆ ಬರಿಬಾರ್ದು? ಅಥವಾ ಬೈಲಿಂಗ್ವಲ್ ಮಾಡಿ, ಒಂದು ಕಡೆ ಇಂಗ್ಲೀಷು ಒಂದು ಕಡೆ ಕನ್ನಡ ಆದರೂ ಯಾಕೆ ಮಾಡಬಾರ್ದು? ಒಂದು ವೇಳೆ ನೀವು ಇಂಥ ಒಂದು ಆದೇಶ ಹೊರಡಿಸುವಾಗ ನಿಮಗೆ ಇದನ್ನು ಕನ್ನಡದಲ್ಲೇ ಮಾಡಬೇಕು ಅಂತ ಆಸೆ ಇದ್ದರೆ, ನಿಮಗೆ ತೊಂದರೆ ಇದ್ದರೆ ದಯವಿಟ್ಟು ಪ್ರಾಧಿಕಾರವನ್ನು ಸಂಪರ್ಕಿಸಿ, ನಾವು ನಿಮಗೆ ಉಚಿತವಾಗಿ ಮಾಡಿಕೊಡ್ತೀವಿ ಎಲ್ಲ ಹೇಳಿದರೂ ಕೂಡ ನಿಮಗೆ 100ಕ್ಕೆ 100 ಕನ್ನಡ ವಿಧಾನಸೌಧದಲ್ಲಿಯೇ ಇಲ್ಲ. ಹಾಗೆ ಒಂದು ಪ್ರಶ್ನೆ, ಸರಳವಾದ ಪ್ರಶ್ನೆ, ಕನ್ನಡ ಇವತ್ತು ಯಾರಿಗೆ ಬೇಕು? ನನ್ನ ಮನೆಯಲ್ಲಿ ಒಬ್ಬಳು ಮೇಯ್ಡ್ ಇದ್ದಾಳೆ, ತಮಿಳು ಮಾತಾಡ್ತಾಳೆ. ಅವಳ ಮಗು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗ್ತಾನೆ. ನನ್ನ ಹತ್ರ ಸಾಲ ಕೇಳಿದ್ಲು, ನಾನು ಸ್ವಲ್ಪ ಕೊಟ್ಟೆ. ಯಾಕಮ್ಮ ಅಂದರೆ ಇಂಗ್ಲೀಷ್ ಮೀಡಿಯಂ ದುಡ್ಡು ಕೊಡಬೇಕು. ಸೊ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಕೆಲವರು ಬೇರೆ ಅದ್ರ ಒಂಚೂರು ಅವಕಾಶ ಇದೆ ಅಂದರೆ ಇಂಗ್ಲೀಷ್ ಮೀಡಿಯಂಗೆ ಹೋಗ್ಬಿಡ್ತಾರೆ ಅವರು. ಸೊ ಇದೇ ಟ್ರೆಂಡ್ ಮುಂದುವರೆದ್ರೆ ಮೇಡಮ್, ಇದೇ ಮುಂದುವರೆದ್ರೆ ಇನ್ನು 100 ವರ್ಷದಲ್ಲಿ ಕನ್ನಡ ಒಂದು ಮಾತನಾಡುವ ಭಾಷೆಯಾಗಿ ಮಾತ್ರ ಉಳಿತದೆ. ಅಲ್ಲ ಸರ್, ಇದೆಲ್ಲದಕ್ಕೂ ಒಂದು ಆಡಳಿತ ವ್ಯವಸ್ಥೆನೇ ಕಾರಣ. ನೀವು ಪೋಷಕರನ್ನು ಹೊಣೆ ಮಾಡೋಕ್ಕಾಗೋದಿಲ್ಲ. ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಕೊಟ್ಟು, ಈಗ ನೀವು ಬೇರೆ ಕಂಟ್ರೀಸಲ್ಲಿ, ಕೆಲವು ಕಂಟ್ರೀಸಲ್ಲಿ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ ಭಾಳ ಶ್ರೀಮಂತರ ಮಕ್ಕಳು ಹೋಗ್ತಾರೆ, ಯಾಕೆಂದರೆ ಅಲ್ಲಿ ಒಳ್ಳೆ ಎಜುಕೇಷನ್ ಸಿಗುತ್ತೆ. ಪ್ರೈವೇಟ್ ಏನಂದರೆ ಯಾರಿಗೆ ಅಲ್ಲಿ ಸಿಗಲ್ವೋ ಅಲ್ಲಿ ಆ ಕಡೆ ಹೋಗ್ತಾರೆ. ಆ ಥರದ್ದು ಇಲ್ಲ ನಮ್ಮಲ್ಲಿ. ಬೇಕಂತಲೇ ಸರ್ಕಾರಿ ಶಾಲೆಗಳನ್ನು ನಶಿಸುವಂತೆ ಮಾಡ್ತಾರೆ. ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಹೀಗಿರುವಾಗ ಪೋಷಕರು ಅನಿವಾರ್ಯ ಸ್ಥಿತಿಯಲ್ಲಿ ಕಳಿಸ್ತಾರೆ. ಡೆಲ್ಲಿಯಲ್ಲಿ ಆಪ್ ಸರ್ಕಾರ ಬಂದಾಗ ಕೇಜ್ರಿವಾಲ್ ತಮ್ಮ ಮೊದಲನೇ ಟರ್ಮಲ್ಲಿ ಮಾಡಿದ ದೊಡ್ಡ ಕೆಲಸ ಸರ್ಕಾರಿ ಶಾಲೆಗಳ ಉನ್ನತೀಕರಣ. ಖಾಸಗಿ ಶಾಲೆಗಳು ಯಾವ ಫೆಸಿಲಿಟೀಸ್ ಕೊಡ್ತವೋ ಅದು ಎಲ್ಲವನ್ನು ಕೂಡ ಸರ್ಕಾರಿ ಶಾಲೆಗಳಿಗೆ ಕೊಟ್ಟದ್ದರ ಪರಿಣಾಮ ಕಳೆದ 15 ವರ್ಷದಲ್ಲಿ ಖಾಸಗಿ ಶಾಲೆಯವರಿಗೆ ₹1 ಫೀಸ್ ಹೆಚ್ಚು ಮಾಡಲಿಕ್ಕಾಗಲಿಲ್ಲ. ಕೆಲವು ಶಾಲೆಗಳು ಮುಚ್ಚಿ ಹೋದವು. ನೀವು ಹೇಳಿ ಸರಿ, ಅದು ಸರ್ಕಾರಿ ಶಾಲೆಗಳನ್ನು ಆ ಮಟ್ಟಕ್ಕೆ ಬೆಳೆಸಿದರೆ ಕಳಿಸೋರಿದ್ದಾರೆ, ಬರೋರಿದ್ದಾರೆ.
ಅದಕ್ಕೆ ಸರ್ಕಾರಕ್ಕೆ ಒಂದು ಧೀಶಕ್ತಿ ಬೇಕು. ಬೇಕು ಬೇಕು. ಅದೇ ಆಟ ಆಡ್ತಾ ಇದ್ರೆ ಏನು ಮಾಡ್ತೀರಾ ನೀವು? ಅಲ್ಲ, ಅದೇ ಸರ್ಕಾರದ ಮಂತ್ರಿಗಳೇ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ ಶಿಕ್ಷಣವೇ ನಮ್ಮ ಬಿಸ್ನೆಸ್ ಅಂತ ಹೇಳ್ಕೊಳ್ಳೋ ಮಟ್ಟಿಗಿರುವಾಗ ನಾವು ಅವರಿಂದ ನಿರೀಕ್ಷೆ ಮಾಡೋದು. ಪ್ರವಾಹದ ವಿರುದ್ಧ ಎಷ್ಟು ಈಜುತ್ತೀರಿ ನೀವು? ಹಾಗಾಗಿ ಅದೊಂದು ಸಮಸ್ಯೆ ಇದೆ. ಅದು ನಾನು ಬಹುಶಃ ಫಸ್ಟ್ ಟೈಮ್ ನಾನು ಇಷ್ಟು ಕೆಲಸ ಮಾಡ್ತಿರುವಾಗ ಒಂದು ಸಣ್ಣ ಫ್ರಸ್ಟ್ರೇಷನ್ ಕಾಣ್ತಾ ಇರೋದು ನನಗೆ ಕನ್ನಡದ ವಿಷಯದಲ್ಲಿ. ಮತ್ತು ನಾವು ಲೇಖಕರು, ಬರಹಗಾರರು, ಮಾಧ್ಯಮದವರು ಮಾತೃಭಾಷೆಯಲ್ಲಿ ಶಿಕ್ಷಣ ಅಗತ್ಯ ಎಂಬುದನ್ನು ಜನಕ್ಕೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದೇವೆ ನಾವು. ನಮ್ಮ ತಪ್ಪು. ಆದ್ದರಿಂದ ಇಂಗ್ಲೀಷ್ ಮಾಧ್ಯಮವಾಗಿ ಕಲಿಯೋದು ಬೇರೆ, ಭಾಷೆಯಾಗಿ ಕಲಿಯೋದು ಬೇರೆ. ನೀವು 1ನೇ ಕ್ಲಾಸಿಂದಲೇ ಭಾಷೆಯಾಗಿ ಹೇಳಿಕೊಡಿ. ಇವತ್ತು ಜಾಗತೀಕರಣದ ಸಂದರ್ಭದಲ್ಲಿ ಇಂಗ್ಲೀಷ್ ಬೇಕು. ಆದರೆ ನೀವು ಮಾಧ್ಯಮವನ್ನು ಕನ್ವರ್ಟ್ ಮಾಡೋಕೆ ವೊಕ್ಯಾಬ್ಯುಲರಿಯೇ ಇಲ್ಲ ನಮ್ಮ ಮಕ್ಕಳ ಹತ್ರ. 30-40 ಪದ. ವಾಟ್ ಈಸ್ ದಿಸ್ ಅಂದರೆ ಫಾರೆಸ್ಟ್ ಅಂತಾರೆ. ನೀವು ಕನ್ನಡ ಮೀಡಿಯಂನ ಹುಡುಗನ ಹತ್ರ ಏನಪ್ಪ ಇದು ಅಂದರೆ ಅವ 20 ಪದ ಹೇಳ್ತಾನೆ. ಇದು ಮರ, ಇದು ಗಿಡ, ಇದು ಬಳ್ಳಿ, ಇದು ಸೊಪ್ಪು, ಇದು ಚಿಗುರು. ಏನು ಇದು ಸೃಜನಶೀಲತೆ ಎಂಬುದಲ್ವಾ? ಹಾಗಾಗಿ ಅದು ಸಮಸ್ಯೆ ಇದೆ. ಆದರೆ ನಮ್ಮ ತಪ್ಪು ನಿರ್ಣಯಗಳು. ಮೇಡಮ್, ಇವತ್ತು ನಾನು PhD ಥೀಸಿಸ್ ಇವ್ಯಾಲ್ಯೂಯೇಷನ್ ಮಾಡೋದು ಬಿಟ್ಟುಬಿಟ್ಟೆ. ಇವ್ಯಾಲ್ಯೂಯೇಷನಿಗೆ ಬಂದರೆ 200 ಪುಟದ 250 ಪುಟದ ಒಂದು PhD ಥೀಸಿಸಲ್ಲಿ 250ಕ್ಕಿಂತ ಹೆಚ್ಚು ತಪ್ಪುಗಳಿರುವ ಕಾಲ ಇದು. ಈ ತಪ್ಪುಗಳು ಅಲ್ಪಪ್ರಾಣ ಮಹಾಪ್ರಾಣ ಆದರೆ ಹೋಗಲಿ ಅಂತ ನಾವು ಭೀಮ ಅಂತ ಯಾರು ಹೇಳ್ತಾರೆ, ಭೀಮ ಅಂತ ಬರಿತಾನೆ, ಆಯ್ತಪ್ಪ ಪಾಸ್. ಆದರೆ ಸರ್ವನಾಮ ಮತ್ತು ಕ್ರಿಯಾಪದಗಳ ನಡುವೆನೇ ಸಂಬಂಧ ಕಲ್ಪಿಸಲಿಕ್ಕೆ ಆಗೋದಿಲ್ಲ ಒಬ್ಬನಿಗೆ. ಅಂದರೆ ಉದಾಹರಣೆಗೆ ಅವನು ಸಾಯಂಕಾಲ ಪೇಟೆಗೆ ಹೋಗುತ್ತದೆ ಅಂತ ಬರೆದ್ರೆ ಅದು ಹೋಗುತ್ತದೆ, ಅವಳು ಹೋಗುತ್ತಾಳೆ, ಅವನು ಹೋಗುತ್ತಾನೆ. ಈ ವ್ಯತ್ಯಾಸ ಒಬ್ಬನಿಗೆ ಗೊತ್ತಾಗುವುದಿಲ್ಲ ಅಂತಂದರೆ ಕನ್ನಡದ ಸೊಂಟ ಮುರಿದಿದೆ ಅಂತ ಅರ್ಥ. ನೋಡಿ, ಅವ ಬರೀತಾನೆ, ಕಂಪ್ಯೂಟರ್ಗೆ ಹಾಕ್ತಾನೆ, ಕಂಪ್ಯೂಟರ್ ಎಷ್ಟು ಬಾರಿ ತಪ್ಪುಗಳನ್ನು ತೋರಿಸ್ತದೆ, ಅದನ್ನು ಗೈಡ್ಗೆ ಕೊಡ್ತಾನೆ, ಗೈಡು ತಿದ್ದುತ್ತಾನೆ, ಸೈನ್ ಹಾಕ್ತಾನೆ. ಇವ್ಯಾಲ್ಯೂಯೇಷನ್ಗೆ ನನ್ನಂಥವನಿಗೆ ಬರ್ತದೆ, ನಾನು ಓದ್ತೀನಿ, ಇವ್ಯಾಲ್ಯೂಯೇಷನ್ ಮಾಡ್ತೀನಿ, ಅವನಿಗೆ PhD ಕೂಡ ಅವಾರ್ಡ್ ಆಗ್ತದೆ. ಈ 5-6 ಹಂತಗಳಲ್ಲಿ ಕನ್ನಡದ ಒಂದು ಬೇಸಿಕ್ ತಪ್ಪು ಯಾರ ಗಮನಕ್ಕೂ ಬರುವುದಿಲ್ಲ ಅಂದರೆ ಭಾಷೆ ಉಳಿಯುದಂಗೆ ಹೇಳಿ? ಕಷ್ಟ. ನೋಡೋಣ ಸರ್, ಒಂದು ಆಶಾಭಾವನೆ ಅಂತ ಇರಲೇಬೇಕಾಗತ್ತೆ ಆ ಥರದ್ದು. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಇಡೀ ಬದುಕನ್ನು ನಮ್ಮ ಎದುರಿಗೆ ತೆರೆದಿಡೋ ಪ್ರಯತ್ನ ಮಾಡಿದ್ದೀರಿ. 70 ವರ್ಷಗಳನ್ನು. ಧನ್ಯವಾದಗಳು ತಮಗೆ. ನಮಸ್ಕಾರ. ಧನ್ಯವಾದಗಳು. ತುಂಬ ಸಂತೋಷ ಆಯಿತು. ಹಳೆ ಕಥೆಗಳನ್ನು ಈ ಮುದುಕರಾದ ಮೇಲೆ ಇದೇ ಕೆಲಸ, ಹಳೆ ಕಥೆಗಳನ್ನು ಸ್ವಲ್ಪ ನೆನಪಿಸ್ಕೊಂಡು ಹೇಳೋದು. ಆದರೆ ನಾವು ಸಮಾಜದ ಬಹಳ ಮಹಾ ವ್ಯಕ್ತಿಗಳಲ್ಲ. ನಾನು ನನ್ನ ಆಟೋಬಯೋಗ್ರಫಿ ಬರಿಬೇಕೋ ಬೇಡೋ ಅಂತ ಕೊರೋನಾ ಟೈಮಲ್ಲಿ ಮನೇಲಿದ್ದಾಗ ಸಮಯ ಕಳಿಬೇಕು ಹೆಂಗಂತ 1-2 ದಿವಸ ಯಕ್ಷಗಾನ ಎಲ್ಲ ಕುಣಿದು ವೀಡಿಯೋ ಮಾಡಿ ಫೇಸ್ಬುಕ್ಕಲ್ಲೆಲ್ಲ ಹಾಕಿದೆ. ಜನ ಎಲ್ಲ ಬಲೆ ಅಂದರು. ಆದರೆ ನಿಧಾನವಾಗಿ ಹೆಣಗಳ ಮೆರವಣಿಗೆ ಭಯ ಆಗೋಯ್ತು. ಆಗ ಆತ್ಮಚರಿತ್ರೆ ಬರಿಬೇಕು ಅಂತ ಕೂತೆ ಒಂದು ಡೌಟ್ ಕಾಣಲಿಕ್ಕೆ ಶುರು ಆಯ್ತು ನನಗೆ, ಯಾಕೆ ಬರಿಬೇಕು ಅಂತ. ಈಗ ಗಿರೀಶ್ ಕಾರ್ನಾಡು, BV ಕಾರಂತರು ಅವರು ನಮಗೆ, ಶಿವರಾಮ್ ಕಾರಂತರು ನಮಗೆ ಗುರುಗಳು, ದೊಡ್ಡವರು. ಕುವೆಂಪು ಅವರು ದೊಡ್ಡವರಾದ್ದರಿಂದ ಅವರು ಮಾಡಿದ ಕೆಲಸಗಳೆಲ್ಲ ದೊಡ್ಡದಾಗೇ ಕಾಣ್ತಾರೆ ನಮಗೆ. ಗಿರೀಶ್ ಕಾರ್ನಾಡರು ಪೂನಾ ಇನ್ಸ್ಟಿಟ್ಯೂಟಲ್ಲಿ ಕುಳಿತು ಸಿಗರೆಟ್ ಸೇರ್ತಾಯಿದ್ರು ಅಂದರೆ ಸಿಗರೆಟ್ ಸೇರ್ತಾರೆ ನಮಗೆ ಅದೇ ಒಂದು ದೊಡ್ಡ ಸಂಗತಿ. ಅದು ಏನು ಮಾಡೋದು ನಮ್ಮಂಥವ್ರು ಬರೆದಾಗ ನೀವು ದೊಡ್ಡ ಕೆಲಸ ಮಾಡಿದ್ದು ಅಂದರೂ ಜನರು ಹಾಸ್ಯ ಮಾಡ್ತಾರೆ, ಯೂನಿವರ್ಸಿಟಿ ಪ್ರೊಫೆಸರ್ ಅಂತ ನೋಡಿ ಏನು ಮಾಡ್ತಾನೆ ಅಂತ. ಈ ಗೊಂದಲದಲ್ಲಿದ್ದಾಗ ಕಿರಂ ನಾಗರಾಜ್ ಹೇಳಿದ್ದೊಂದು ಮಾತು ನೆನಪಿಗೆ ಬಂತು ನನಗೆ. ಅದು ಶಿವಮೊಗ್ಗದ ಒಂದು ಸೆಮಿನಾರ್ನಲ್ಲಿ ನಾ ಇದೇ ಹೇಳಿದೆ. ಆಗ ಅವರೊಂದು ಮಾತು ಹೇಳಿದರು, ಬಿಳಿಮಲೆ ಸಮಾಜದಲ್ಲಿ ದೊಡ್ಡವರಿಗೆ ಸ್ಥಾನ ಇದ್ದಾಗೆ ಚಿಕ್ಕವರಿಗೆ ಕೂಡ ಇರ್ತದೆ ಕಣಯ್ಯ, ನೀನು ಯಾಕೆ ಹಂಗೆ ಅಂದ್ಕೋಬೇಕು ಅಂದರು. ಇದನ್ನು ಇಟ್ಕೊಂಡು ಹಾಗಾದ್ರೆ ನಾನು ಸಣ್ಣವನಾದರೆ ಸಣ್ಣವ ಬರಿಬಾರ್ದು ಅಂತಿದೆಯಾ ಅಂತ ಬರೆದೆ. ಹಾಗಾಗಿ ಬದುಕಂತೂ ಇದ್ದೇ ಇದೆ. ಈ ಚಿಕ್ಕವನು ಎಂಬ ಭಾವ ನಮಗೆ ಯಾವಾಗಲೂ ಒಳ್ಳೆಯದು. ಮತ್ತು ನನ್ನಲ್ಲಿ ಈ ಭಾವ ಮೂಡಿಸಿದ್ದು ನಾನು ಹುಟ್ಟಿದ ಊರಿನಲ್ಲಿ ಈಗಲೂ ದಟ್ಟವಾಗಿರುವ ಬಂಟಮಲೆ. ಆ ಬಂಟಮಲೆ ಎಷ್ಟು ದೊಡ್ಡದು ಅಂದರೆ ಅದರ ಎದುರು ನಿಂತಾಗ ನಾನು ಚಿಕ್ಕವನು ಅಂತಲೇ ಕಾಣೋದು. ಹಾಗಾಗಿ ನಾನು ಯಾರ ಎದುರು ನಿಂತರೂ ಬಂಟಮಲೆ ಒಂದು ರೂಪಕವಾಗಿ ನಾನು ಚಿಕ್ಕವನೇ, ಇವರೆದುರು ಚಿಕ್ಕವನೇ ಎಂಬ ಒಂದು ಭಾವ. ಇದು ದುರಹಂಕಾರದಿಂದ ಬರುವಂಥದ್ದಲ್ಲ, ಅಥವಾ ಒಂದು ಆರ್ಟಿಫಿಷಿಯಲ್ ವಿನಯರಿಂದಲೂ ಕೂಡ ಬಂದವನಂತಲ್ಲ. ಹಾಗೆ ನಾನು ನನ್ನ ಜೀವನವನ್ನು ಸರಳವಾಗಿ ಇಟ್ಟುಕೊಂಡು ಬಂದಿದ್ದೇನೆ. ಇದರಿಂದ ಯಾರಿಗಾದರೂ ಪ್ರೇರಣೆ ಸಿಕ್ಕಿದರೆ ಅಥವಾ ಸಂತೋಷ ಆದರೆ ಸಂತೋಷ. ನಮಸ್ಕಾರ. ಆದರೆ ವಯಸ್ಸಾಗುತ್ತೆ ಸರ್, ಒಂದು ಮಗು ಮನಸ್ಸಿದೆಯಲ್ಲ ಅದನ್ನು ಉಳಿಸ್ಕೊಂಡು ಬರೋದು ಮತ್ತು ನಡೆದು ಬಂದಿದ್ದನ್ನು ನೆನ್ಪು ಮಾಡ್ಕೊಳ್ಳೋದು ಕಡಿಮೆ, ಅದು ಹೆಚ್ಚಿನ ಜನರಿಗೆ ಇರೋದಿಲ್ಲ. ನಡೆದು ಬಂದ ಹಾದಿಯನ್ನು ನೆನ್ಪು ಮಾಡ್ಕೊಳ್ಳೋದು ಅದಿದೆ. ಆ ಮಗು ಮನಸ್ಸು ಹಾಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ.
ಆದ್ಮೇಲೆ ಇದಾಗಿತ್ತು ಇವತ್ತಿನ ಚಾಟ್ ರೂಮ್ ಕಾರ್ಯಕ್ರಮ. ಈ ಥರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಈ ಕಾರ್ಯಕ್ರಮದ ಬಗ್ಗೆ ಇದ್ದರೆ, ಸಲಹೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.